ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರೀತಿಯ ಬಂಧುಗಳೇ, ನಿನ್ನೆಯ ದಿವಸದ ಉಪನ್ಯಾಸದಲ್ಲಿ ಬದುಕುವ ದಾರಿ ಈ ಕುರಿತಾಗಿ ಒಂದು ರೀತಿಯಲ್ಲಿ ಪೀಠಿಕೆಯ ವಿಚಾರಗಳನ್ನು ನಿನ್ನೆ ನಾವು ಗಮನಿಸಿದ್ವು. ಆಲ್ಬರ್ಟ್ ಐನ್ಸ್ಟೀನನ ಮಾತನ್ನು ನಾನು ಉಲ್ಲೇಖಿಸಿದ್ದೆ. ಎರಡು ನೊಬೆಲ್ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಂತಹ ಐನ್ಸ್ಟೀನ್ ವಿಜ್ಞಾನ ಹಾಗೂ ಧರ್ಮದ ಸಮೀಕರಣವನ್ನು ಬಹಳ ಚೆನ್ನಾಗಿ ಗುರುತಿಸ್ಕೊಂಡಂಥವ್ರು. ಸಂಗೀತದ ಬಗ್ಗೆ ಅಪಾರವಾದ ಒಲವು ಹೊಂದಿದ್ದಂಥ ವಿಜ್ಞಾನಿ ಆತ. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ಆಶ್ರಯಿಸಿ ಈ ಚಿಂತನೆಗಳಲ್ಲಿ ಭರವಸೆ ಇಟ್ಟು ಯಶಸ್ವಿಯಾದಂತಹ ವ್ಯಕ್ತಿಗಳ ಬದುಕನ್ನು ಅವಲೋಕನ ಮಾಡಿ ಅಲ್ಲಿನ ಸತ್ವವನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಹಾಗಾಗಿ ಆಲ್ಬರ್ಟ್ ಐನ್ಸ್ಟೀನನ ಮಾತುಗಳಲ್ಲಿ ನಿಜವಾಗಿಯೂ ಆಳವಾದ ಅಧ್ಯಯನವನ್ನು ನಾವು ನೋಡ್ತೇವೆ. ಆತನ ಅನುಭವವನ್ನು ಕೂಡ ನಾವು ನೋಡ್ತೇವೆ. ಆತ ಹೇಳಿದಂಥ ಮಾತನ್ನು ನಿನ್ನೆಯ ಉಪನ್ಯಾಸದ ಕಡೆಯಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೆ. ವಿಜ್ಞಾನವು ವಿವಿಧ ವಿಧಾನಗಳಿಂದ, ಸಾಧನ ಸಲಕರಣೆಗಳಿಂದ ಜೀವನದ ಸುಖ ಸೌಂದರ್ಯಗಳನ್ನು ಹೆಚ್ಚಿಸಿದೆಯಾದರೂ ನಮ್ಮ ಜೀವನದ ಪರಮೋದ್ದೇಶದ ತಿಳಿವು, ಅದರ ಪ್ರಾಪ್ತಿಯ ಹೊಳಹು ಬೇರೆ ಮೂಲದಿಂದಲೇ ಬರಬೇಕಾಗುತ್ತದೆ. ಲೌಕಿಕ ವಿಜ್ಞಾನ, ಭೌತಿಕ ವಿಜ್ಞಾನ ಇದು ಮನುಷ್ಯನ ಲೌಕಿಕ ಬದುಕನ್ನು, ಸಾಮಾಜಿಕ ಬದುಕನ್ನು ಸಾಕಷ್ಟು ಸುಧಾರಣೆ ಮಾಡಬಲ್ಲದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಕನ್ಸ್ಯೂಮರಿಸಮ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥ ವಿಚಾರ. ಮೆಟೀರಿಯಲ್ ಪ್ರಾಸ್ಪೆರಿಟಿ, ಮನುಷ್ಯನಿಗೆ ಕಾಮನ್ ಸೆನ್ಸ್ನ ಕೊರತೆ ಇದೆ ಅನ್ನೋದನ್ನು ನೋಡಬೇಕು ಅಂದರೆ ಮನೆ ತುಂಬ ವಸ್ತುಗಳನ್ನು ಕೂಡ ಹಾಕ್ಕೊಂಡಿರ್ತಕ್ಕಂಥವ್ರ ಮನೆಗೆ ಹೋಗ್ಬೇಕು ನೀವು. ಕೆಲವು ಗೃಹ ಪ್ರವೇಶಗಳಿಗೆ ನಮ್ಮನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸ್ಬಿಡ್ತಾರೆ. ಆವತ್ತು ಮನೆಯ ಮೂಲೆ ಮೂಲೆಗಳನ್ನು ನಾವು ನೋಡದೇ ಇದ್ದರೆ ಮನೆ ಕಟ್ಟಿದವರಿಗೆ ಸಮಾಧಾನವೇ ಇಲ್ಲ. ಸ್ವಾಮೀಜಿ, ಈ ರೂಮಲ್ಲಿ ಒಂದು ನಿಮ್ಮ ಪಾದ ಧೂಳಿ ಬಿದ್ದುಬಿಡಲಿ, ಇಲ್ಲಿ ನನ್ನ ಮಗ ಓದೋ ರೂಮ್, ಇದು ಮಗಳು ಓದೋ ರೂಮು, ಇದು ಅತಿಥಿಗಳಿಗಾಗಿ ಮಾಡಿರ್ತಕ್ಕಂಥ ರೂಮು, ಇದು ತಂದೆ ತಾಯಿ ವಯಸ್ಸಾದವರಿಗೆ ಮಾಡಿದಂಥ ರೂಮು, ಎಲ್ಲವನ್ನು ತೋರಿಸ್ಕೊಂಡು ಬರ್ತಾರೆ. ಆಮೇಲೆ ಅವರು ಪ್ರತಿಯೊಂದು ರೂಮಿನ ಎಂಟ್ರಿ ಆಗಿ ನಾವು ಅದನ್ನು ಎಂಜಾಯ್ ಮಾಡಿದ್ವೇನೋ ಅನ್ನೋ ಅರ್ಥದಲ್ಲಿ ಹೇಗಿದೆ ಅಂದಾಗ ಮುಂದಿನ ರೂಮ್ಗೆ ಎಂಟ್ರಿ ಆಗೋಕ್ಕೆ ಮೊದಲು ಈ ರೂಮ್ನಿಂದ ಎಕ್ಸಿಸ್ಟ್ ಆದ ತಕ್ಷಣ ನಾವು ಇಮಿಡಿಯೇಟ್ಲಿ ನಮ್ಮ ರೆಸ್ಪಾನ್ಸನ್ನು ಕೊಡಬೇಕಾಗತ್ತೆ. 7-8 ಕೊಠಡಿಗಳನ್ನು ನಿರ್ಮಿಸಿ ಕೋಟ್ಯಾಂತರ ರೂಪಾಯಿ ಸಾಲವೂ ತಂದು ಮನೆ ಕಟ್ಟಿರ್ತಾರೆ. ಆ ಮನೆಗೆ 6 ತಿಂಗಳ ನಂತರ ಏನಾದರೂ ಸಂದರ್ಭೋಚಿತವಾಗಿ ಹೋದರೆ 4 ರೂಮುಗಳಿಗೆ ಬೀಗ ಹಾಕಿರ್ತಾರೆ. 8 ರೂಮುಗಳಲ್ಲಿ 4 ರೂಮಿಗೆ ಬೀಗ ಬಿದ್ದಿರುತ್ತಾಗಲೇ. ಕಾರಣ ಮೇಂಟೆನೆನ್ಸ್ ಅನ್ನೋದು ಒಂದು ದೊಡ್ಡ ತಲೆನೋವು ಅನ್ನೋದು ಜೀವನಾನುಭವ. ಅದನ್ನ ಹೇಳಬೇಕೇ? ಹೀಗಾಗಿ ಮನುಷ್ಯನಿಗೆ
ಒಂದು ವಸ್ತು ಯಾವ ಪ್ರಮಾಣದಲ್ಲಿ ತನಗೆ ಅವಶ್ಯಕತೆ ಇದೆ ಅನ್ನೋದರ ತಿಳುವಳಿಕೆಯ ಕೊರತೆ ಇದೆ. ಮನೆಯಲ್ಲಿ ಒಂದು ಪದಾರ್ಥ ಭಾಳ ಒಳ್ಳೆಯ ಉಪಯೋಗಕ್ಕೆ ನಡ್ಕೊಂಡು ಬರ್ತಾ ಇರುತ್ತೆ, ಆದರೆ ಆಜುಬಾಜು ಮನೆಗಳಲ್ಲಿ ಮತ್ತೊಂದು ಹೊಸ ಪದಾರ್ಥ ಬಂದಾಗ ಒಳ್ಳೆಯ ಕಂಡೀಷನಲ್ಲಿರ್ತಕ್ಕಂಥ ಈ ಪದಾರ್ಥವನ್ನು ನಾವು ಅಟ್ಟಕ್ಕೇರಿಸಿ ಹೊಸ ಪದಾರ್ಥಕ್ಕೆ ಆಹ್ವಾನ ಕೊಡ್ತೇವೆ. ಇಲ್ಲಿ ಮೇಂಟೆನೆನ್ಸ್ ಅಂತಕ್ಕಂಥದ್ದು ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಮನೆಯನ್ನು ಕಸ ಗುಡಿಸಿ ನೆಲವರಿಸಿ ಒಂದು ಉತ್ತಮವಾದ ಕಂಡೀಷನಲ್ಲಿ ಇಟ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಪುರುಷರಿಗಂತೂ ಗೊತ್ತಾಗೋದಿಲ್ಲ. ಈ ಹೆಣ್ಮಕ್ಳಿಗೆ ಈ ಮನೆಯನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಯಾಕೆ ಅದು ಆವಾಗ ಹೊಳೆಯೋದಿಲ್ಲ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗೆ ಉಳಿದುಬಿಟ್ಟಿದೆ. ಹಾಗಿದೆ ಪದಾರ್ಥಗಳನ್ನು ನಿರ್ವಹಿಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಇರಲಿ, ಅದು ಬೇರೆ ವಿಚಾರ, ಹೆಚ್ಚು ಬೆಳೆಸೋದಿಲ್ಲ ನಾನು. ಆದರೆ ನಮ್ಮ ಭೌತಿಕವಾದ ಶ್ರೀಮಂತಿಕೆಗೆ ವಿಜ್ಞಾನ ತುಂಬ ಕೊಡುಗೆ ಕೊಟ್ಟಿದೆ ಅನ್ನೋದಂತೂ ಸುಳ್ಳಿನ ಮಾತೇನಲ್ಲ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಚಡಪಡಿಸುತ್ತೆ. ನಾವು ಮಾರ್ಕೆಟ್ನಿಂದ ಅತ್ಯುತ್ತಮವಾದ ಪದಾರ್ಥಗಳನ್ನು ಕೊಂಡು ತಂದದ್ದೇನೋ ನಿಜ, ಆದರೆ ಈ ವಸ್ತುಗಳನ್ನು ಶ್ರೇಷ್ಠ ಮಟ್ಟದಲ್ಲಿ ಬಳಕೆ ಮಾಡಿಕೊಳ್ಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಿದಾಗ ಅದಕ್ಕೆ ಬೇಕಾದಂತಹ ಯಾವುದೇ ತಿಳುವಳಿಕೆ ಮಾರ್ಕೆಟ್ನವ್ರು ನಮಗೆ ಕೊಡ್ತಕ್ಕಂಥ ಗ್ಯಾರಂಟಿ ಕಾರ್ಡಲ್ಲಿ ಸಿಗೋದಿಲ್ಲ, ಕೆಟಲಾಗಲ್ಲಿ ಸಿಗೋದಿಲ್ಲ. ನೀವೊಂದು ಹೊಸ ಕಾರನ್ನು ಕೊಂಡ್ಕೋಬೇಕಾದ್ರೆ ಆ ಗೇಟ್ವರೆಗೂ ಬರ್ತಾನೆ ಆ ಶೋರೂಮಿನ ವ್ಯಕ್ತಿ, ಆಲ್ ದಿ ಬೆಸ್ಟ್ ಸರ್ ಅಂತ ಹೇಳ್ತಾನೆ. ಏನಾದರೂ ಅಚಾತುರ್ಯ ಆದರೆ ಇನ್ಶೂರೆನ್ಸ್ ಅಂತ ಕೊಡ್ತಾನೆ. ನಿಮ್ಮ ಸುಖದ ಜೊತೆ ಜೊತೆಗೆ ಒಂದು ವಾಕ್ಯ ಸೇರಿಸಿದನವನು, ಏನಾದರೂ ಆದರೆ. ಇದನ್ನು ನಾವು ಭಾವಿಸ್ತೇವೆ ಅಚಾತುರ್ಯ ಆದರೂ ನಮಗೆ ನಷ್ಟ ಆಗೋದಿಲ್ಲ ಅಂತ. ಅಪಘಾತಕ್ಕೀಡಾದ ಕಾರು 100ಕ್ಕೆ 100ರಷ್ಟು ಹೊಸ ಕಾರಿನ ರೂಪದಲ್ಲಿ ನಮಗೆ ವಾಪಸ್ಸಾಗುವಷ್ಟು ಸುಲಭ ಅಲ್ಲ, ಮನಸ್ಸಿನ ಮೇಲೆ ಆಗಿರಬಹುದಾದ ಆಘಾತದ ಗಾಯದಿಂದ ಪಾರಾಗೋದು. ಇಲ್ಲಿ ನಾವು ಗಮನಿಸಬೇಕು, ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಿರೋ ಮಾತೇನು ಅಂತಂದರೆ, ನಮ್ಮ ಲೌಕಿಕ ಜೀವನವನ್ನು, ಪ್ರಾಪಂಚಿಕವಾದ ಜೀವನವನ್ನು, ವ್ಯಾವಹಾರಿಕ ಜಗತ್ತನ್ನು ಒಂದು ರೀತಿಯಲ್ಲಿ ಅನುಕೂಲಕರವಾಗಿ ಸುಖಮಯವಾಗಿ ರೂಪಿಸ್ಕೊಳ್ಳೋದಕ್ಕೆ ಮೆಟೀರಿಯಲ್ ಸೈನ್ಸ್ ಧಾವಿಸಿ ಬರುತ್ತೆ ನಮ್ಮ ಸಹಾಯಕ್ಕೆ. ಆದರೆ ನಿಜವಾಗಿಯೂ ಹೇಳಬೇಕು ಅಂತಂದರೆ ನಮ್ಮ ಜೀವನದ ಪರಮೋದ್ದೇಶ, ಒಂದು ಉನ್ನತವಾದ ಉದ್ದೇಶ ಇದೆ ಜೀವನಕ್ಕೆ. ಈ ಪರಮೋದ್ದೇಶದ ತಿಳಿವು, ಅದರ ಸ್ಪಷ್ಟತೆ, ಅದರ ನಿಜವಾದ ತಿರುಳು ಅಂತ ಇಟ್ಕೊಳ್ಬಹುದು ನಾವು. ಮತ್ತು ಈ ತಿರುಳನ್ನು ಪಡ್ಕೊಳ್ಬೇಕಾದ್ರೆ ನಾವು ಸಾಗಿ ಹೋಗಬೇಕಾದಂಥ ಮಾರ್ಗ, ಆ ತಿರುಳಿನ ಒಂದು ಹೊಳಹು ಯಾವ ಮಟ್ಟದಲ್ಲಿರುತ್ತೆ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ ನಮ್ಮ ಭೌತಿಕ ವಿಜ್ಞಾನದ ಜ್ಞಾನ ಸಾಕಾಗೋದಿಲ್ಲ. ಅದರಿಂದ ಖಂಡಿತವಾಗಿಯೂ ನಮಗೆ ಪ್ರಯೋಜನ ಆಗೋದಿಲ್ಲ. ಅದಕ್ಕಿಂತಲೂ ನಾವು ಇನ್ನೊಂದು ವಿಜ್ಞಾನಕ್ಕೆ ಮೊರೆ ಹೋಗಲೇಬೇಕಾಗತ್ತೆ ಅನ್ನೋದು ಆಲ್ಬರ್ಟ್ ಐನ್ಸ್ಟೀನನ ಅಭಿಮತ. ಇವತ್ತು ಸ್ವಲ್ಪ ಸಾಮಾಜಿಕ ದೃಷ್ಟಿಕೋನದಿಂದ ಸಾಮಾಜಿಕ ಜಗತ್ತಿನಲ್ಲಿ ಯಶಸ್ವಿಯಾದಂಥ ವ್ಯಕ್ತಿಗಳು, ವ್ಯಾವಹಾರಿಕ ಜಗತ್ತಿನಲ್ಲಿ ಯಶಸ್ವಿಯಾದ ವ್ಯಕ್ತಿಗಳು ತಮ್ಮ ಬದುಕನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಜಯಶಾಲಿಗಳಾದ್ರಲ್ಲ, ಅವರ ಯಶಸ್ಸಿನ ಗುಟ್ಟೇನು ಅನ್ನೋದ್ರ ಬಗ್ಗೆ ಇವತ್ತಿನ ಉಪನ್ಯಾಸದಲ್ಲಿ ನಾನು ಹೆಚ್ಚು ಒತ್ತು ಕೊಡ್ತಾ ಇದ್ದೇನೆ. ನಿನ್ನೆಯ ಪೀಠಿಕೆಯನ್ನು ನಾವು ಗಮನಿಸಿದ್ವು. ನಾಳೆ ದಿವಸ ನಿಜಕ್ಕೂ ಕೂಡ ಬದುಕಿನ ಯಶಸ್ಸಿನ ಪರಿಚಯವನ್ನು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಾವು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕೆ ಆಧ್ಯಾತ್ಮಿಕ ಹಿನ್ನೆಲೆ ಬೇಕು ಅಂದರೆ, ನಮಗೆ ನಿಜವಾಗಿಯೂ ಪೂರ್ಣವಾದ ಸಮಾಧಾನವನ್ನು ಕೊಡ್ತಕ್ಕಂಥದ್ದು ಆಧ್ಯಾತ್ಮಿಕ ನೆಲೆಗಟ್ಟೆ. ಚಕ್ರವರ್ತಿಯಾಗಿದ್ದಂತಹ ದುರ್ಯೋಧನ, ದುಶ್ಯಾಸನರು ನಾವು ನೋಡ್ತೇವೆ. ಪುರಂದರದಾಸರ ಹಾಡು ವಿದುರನ ಭಾಗ್ಯವಿದು ಒಂದು ಹಾಡನ್ನು ನಾವು ನೋಡ್ತೇವೆ. ಕುರುರಾಯನು, ಖಳನನುಜನು, ರವಿಜನು,
ಗುರುಗಾಂಗೇಯರು ನೋಡುತ್ತಿರೆ, ಹರಿಸಿ ರಥವನ್ನು ಬೀದಿಯಲ್ಲಿ ಬರುತ್ತಲಿಹ ಹರಿಯನು ಕಂಡನು ಹರುಷದಲ್ಲಿ, ವಿದುರನ ಭಾಗ್ಯವಿದು. ಹಸ್ತಿನಾಪುರಕ್ಕೆ ಬಂದಂತಹ ಶ್ರೀಕೃಷ್ಣ ಸರ್ವ ರೀತಿಯಿಂದಲೂ ತನಗೆ ಸೇವೆ ಮಾಡೋದಕ್ಕೆ ಸನ್ನದ್ಧರಾಗಿದ್ದಂತಹ ಕುರುವಂಶದ ಎಲ್ಲ ಅತಿರಥ ಮಹಾರಥರನ್ನು ಕಣ್ಣೆತ್ತಿಯೂ ನೋಡದೆ ಈ ಭಿಕ್ಷುಕನಾದಂಥ ವಿದುರನ ಹಿಂದೆ ಹೊರಟೋದ್ನಲ್ಲ, ಏನೋ ಅವನ ಭಾಗ್ಯ. ಇಲ್ಲಿ ನಾವು ಯೋಚನೆ ಮಾಡೋಣ. ಶ್ರೀಕೃಷ್ಣನ ಪಾದವನ್ನು ತೊಳೆಯೋದಕ್ಕೆ ಸಾಕ್ಷಾತ್ ಚಕ್ರವರ್ತಿಯೇ ನಿಂತಿದ್ದಾನೆ, ಚಾಮರ ಬೀಸೋದಕ್ಕೆ ಹಿರಿಯರೆಲ್ಲ ಇದ್ದಾರೆ, ಅವನಿಗೆ ಸಕಲ ರೀತಿಯ ಗೌರವವನ್ನು ಸೂಚಿಸೋದಕ್ಕೆ ಕುರುವಂಶವೇ ಅಲ್ಲಿ ನಿಂತಿದೆ. ಆದರೆ ಕೃಷ್ಣನ ದೃಷ್ಟಿ ವಿದುರನ ಕಡೆ ಇದೆ. ವಿದುರ ದಾಸಿಯ ಮಗ, ವಿದುರ ಶ್ರೀಮಂತನಲ್ಲ. ಪರಮಾತ್ಮ ಬಂದರೆ ಅವನನ್ನು ಸಮಾಧಾನವಾಗಿ ಕೂರಿಸೋದಕ್ಕೆ ಆಸನ ವ್ಯವಸ್ಥೆಯೂ ಅವನ ಮನೆಯಲ್ಲಿಲ್ಲ. ಅವನಿಗಾಗಿ ಕಿಂಚಿತ್ತು ಏನಾದರೂ ಫಲವನ್ನು ಕೊಡೋಣ ಅಂದರೂ ಕೂಡ ವ್ಯವಸ್ಥೆ ಇಲ್ಲ. ಆದರೆ ಪರಮಾತ್ಮನ ಚಿತ್ತ ಭಕ್ತನತ್ತ. ಚಕ್ರವರ್ತಿಯನ್ನು ಕಣ್ಣೆತ್ತಿಯೂ ನೋಡಲಿಲ್ಲ ಅವನು. ಇಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗತ್ತೆ. ಅದ್ಯಾವ ಶಕ್ತಿ ವಿದುರ್ನಲ್ಲಿತ್ತು? ಆ ಯುಗ ಪ್ರವರ್ತಕನಾದ ದ್ವಾಪರ ಯುಗವನ್ನೇ ನಡೆಸಿದಂತಹ ಶ್ರೀಕೃಷ್ಣನಲ್ಲಿ ವಿದುರನಲ್ಲಿ ಮೆಚ್ಚಿಕೊಳ್ಳಬಹುದಾದ ಯಾವ ವಿಷಯಕ್ಕೆ ಕೃಷ್ಣನ ಮನಸ್ಸು ತವಕಿಸಿತ್ತು ಅನ್ನೋದು ಅಧ್ಯಯನ ಯೋಗ್ಯವಾದಂಥ ವಿಚಾರ. ಹೀಗಾಗಿಯೇ ಮಹಾತ್ಮರ ರಚನೆಗಳು ಬದುಕುತ್ತವೆ, ಮಹಾತ್ಮರ ಜೀವನಗಳು ನಮಗೊಂದು ದಾರಿದೀಪ ಆಗುತ್ತೆ. ಲೌಕಿಕವಾದ ವಿಚಾರಗಳು ಈ ಶುಕ್ರವಾರ ಬರುತ್ತೆ, ಮುಂದಿನ ಶುಕ್ರವಾರಕ್ಕೆ ಹಳೇದಾಗ್ಬಿಡುತ್ತೆ. ಪರಮಾತ್ಮನ ಮಾತುಗಳಿಗೆ ಅಮೆಂಡ್ಮೆಂಟ್ಸ್ ಇಲ್ಲ, ತಿದ್ದುಪಡಿ ಸಾಧ್ಯವೇ ಇಲ್ಲ. ನೋಡಿ, ಆಲೋಚನೆ ಮಾಡ್ತಾ ಹೋಗಿ. ಹಾಗಾಗಿ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗತ್ತೆ. ಆಧ್ಯಾತ್ಮಿಕ ಮೌಲ್ಯಗಳು ಮನುಷ್ಯನಿಗೆ ಯಾಕೆ ಅನಿವಾರ್ಯ ಅನ್ನೋದನ್ನು ಕೂಡ ಪ್ರಾಮಾಣಿಕ ಮನಸ್ಸಿನಿಂದ ತೆಗೆದುಕೋಬೇಕಾಗತ್ತೆ. ಫಿಸಿಕಲ್ ಸೈನ್ಸನ್ನು ಅಧ್ಯಯನ ಮಾಡಿದಂತಹ ಮನುಷ್ಯ ಫಿಸಿಕಲ್ ಸೈನ್ಸ್ನ ಜ್ಞಾನವನ್ನು ಪಡ್ಕೊಂಡು ತನ್ನ ಶರೀರದ ಅಂಗ ಪ್ರತ್ಯಂಗಗಳ ಅಧ್ಯಯನ ಮಾಡಿದ. ಮನುಷ್ಯನ ಶರೀರ ಹೀಗಿರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತನ್ನ ಅರಿವಿಗೆ ತಂದುಕೊಂಡ ಮನುಷ್ಯನಿಗೆ ಬದುಕಿನಲ್ಲಿ ತಾನು ಎಲ್ಲವನ್ನೂ ಕಲಿತುಬಿಟ್ಟೆ ಅನ್ನುವ ತೃಪ್ತಿ ಸಿಗಲಿಲ್ಲ. ಆಗ ನಾನೊಂದು ಸಾಮಾಜಿಕ ಜೀವಿ, ಸಂಘ ಜೀವಿ ಅನ್ನೋ ತಿಳುವಳಿಕೆಯತ್ತ ಗಮನಹರಿಸಿ ಸಹಮಾನವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳುವ ಪ್ರಯತ್ನಕ್ಕೆ ತವಕಿಸಿದ. ಅಲ್ಲಿ ಸೈನ್ಸ್ ಆಫ್ ವ್ಯಾಲ್ಯೂಸ್ ಅನ್ನೋದನ್ನು ಆವಿಷ್ಕರಿಸಿದ. ಮೌಲ್ಯಗಳು, ಮೌಲ್ಯ ವಿಜ್ಞಾನ, ಅದಕ್ಕೆ ಅವನು ಮೊರೆ ಹೋದ. ಜನಗಳ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ತನ್ನ ಸಾಮಾಜಿಕ ಜೀವನವನ್ನು ಕೂಡ ಅವನು ತಕ್ಕಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ತಾ ಬಂದ. ಆದರೆ ಅಲ್ಲೂ ಕೂಡ ಅವನಿಗೆ ಯಾವುದೋ ಒಂದು ರೀತಿಯ ಖಾಲಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತು. ಯೋಚನೆ ಮಾಡಿದವನು, ನನ್ನ ಶರೀರದ ಬಗ್ಗೆ ನನಗೆಲ್ಲ ಅರಿವು ಬಂದಿದೆ, ನನ್ನ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನಗಳ ಜೊತೆ ನಾನು ನಡ್ಕೊಳ್ಬೇಕಾದ್ದು ಹೇಗೆ ಅನ್ನೋದ್ರ ಬಗ್ಗೆ, ಫ್ರೆಂಡ್ಶಿಪ್ ಅಂತ ನಾವೇನು ಕರಿತೇವೆ, ಸ್ನೇಹ ಬಾಂಧವ್ಯ, ಇದನ್ನು ನಾನು ಬೆಳೆಸ್ಕೊಂಡಿದ್ದೇನೆ. ಆದರೂ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ನನಗೆ ಇನ್ನೂ ಯಾವುದೋ ಒಂದು ಬೇಕು ಅಂತ ಚಡಪಡಿಕೆ ಉಂಟಾಗಿದೆಯಲ್ಲ, ಏನಿದು ಅಂತ ಮತ್ತೆ ಒಂದು ಹೊಸ ಆವಿಷ್ಕಾರಕ್ಕಾಗಿ ಹೊರಟ. ಈ ಆವಿಷ್ಕಾರವನ್ನು ಸಾವಿರಾರು ವರ್ಷಗಳ ಕಾಲ ಅವನು ನಡೆಸಿದ. ಕಾಡಿನಲ್ಲಿ ನಿರ್ಜನ ಪ್ರದೇಶದಲ್ಲಿದ್ದ ಋಷಿಗಳು ತಮ್ಮ ಸಮಾಜದ ಸುಖ, ಸಮಾಧಾನ, ಯಶಸ್ಸಿನ ಬದುಕಿಗೆ ಅತ್ಯವಶ್ಯಕವಾದ ವಿಷಯಗಳನ್ನು ಕುರಿತು ಚಿಂತಿಸಿದ್ರು, ಧ್ಯಾನಿಸಿದ್ರು. ಕಡೆಗೆ ಮನುಷ್ಯ ಸಂಕುಲದ ಉಳಿವಿಗೆ
ಕೇವಲ ತನ್ನ ಭೌತಿಕ ಶರೀರದ ಬಗ್ಗೆ ಜ್ಞಾನ ಬೆಳೆಸ್ಕೊಂಡ್ರೆ ಸಾಲದು. ಅಷ್ಟೇ ಅಲ್ಲ, ಸಾಮಾಜಿಕ ಜೀವನದಲ್ಲಿ ಎಲ್ಲರೊಂದಿಗೆ ಸ್ವಲ್ಪ ಮಟ್ಟಿಗೆ ವಿಶ್ವಾಸ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರೆ ಸಾಲದು ಅಂತ ಅವರಿಗೆ ಅರಿವಾಗಿ ಕಡೆಗೆ ಋಷಿಗಳು ನಮಗೆ ಹೊಸ ಬೆಳಕನ್ನು ಕೊಟ್ಟರು. ಆ ಬೆಳಕನ್ನು ಅವರು ಕರೆದದ್ದು ಸ್ಪಿರಿಚುವಲ್ ಸೈನ್ಸ್. ಸ್ಪಿರಿಚುವಲ್ ಸೈನ್ಸ್ ಏನು ಹೇಳುತ್ತೆ? ಸೈನ್ಸ್ ಆಫ್ ವ್ಯಾಲ್ಯೂಸ್ ನಮ್ಮನ್ನು ಹೊರ ಪ್ರಪಂಚದಲ್ಲಿ, ಬಹಿರಂಗ ಜಗತ್ತಿನಲ್ಲಿ, ಬಾಹ್ಯ ಸಮಾಜದಲ್ಲಿ ನಾನು ನಿಮಗೆ ಎದುರುಗೊಂಡಾಗ, ನೀವು ನನಗೆ ಎದುರುಗೊಂಡಾಗ ಕೆಲವೇ ಆರ್ಟಿಫಿಷಿಯಲ್ ಬಿಹೇವಿಯರ್ಸ್ ಇರುತ್ತೆ. ಕ್ಯಾಮ್ರಾ ನೋಡಿದ ತಕ್ಷಣ ನಗೋದು ನೆನ್ಪು ಮಾಡ್ಕೊಳ್ಳಿ. ಯಾರು ಹೇಳಲೇಬೇಕಾದ್ದಿಲ್ಲ. ಕ್ಯಾಮ್ರಾ ನೋಡಿದ ತಕ್ಷಣ ನಾವು ನಗೋದನ್ನು ಆಟೋಮ್ಯಾಟಿಕ್ಕಾಗಿ ನಮಗದು ಮನವರಿಕೆ ಆಗಿಬಿಟ್ಟಿದೆ. ಹಾಗೆ ಕೆಲವು ಸಲ ಮನುಷ್ಯ ಸಂಬಂಧಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ನಮ್ಮ ಮನೆಗೆ ಯಾರಾದರೂ ಬಂದರೆ, ಮಕ್ಕಳೇನಾದರೂ ಸ್ವಲ್ಪ ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ, ಬಂದವ್ರ ಮುಂದೆ ಆದರೂ ಸ್ವಲ್ಪ ಅಂತ ಹೇಳಲ್ವಾ, ಬಂದವ್ರ ಮುಂದೆ ಆದರೂ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ನಡ್ಕೊಳ್ಬೇಕಾದ್ದು ಸಂಸಾರದಲ್ಲಿ ನೀವು ಅನಿವಾರ್ಯ ಮಾಡ್ಕೊಳ್ತೀರಿ. ಅದಕ್ಕೆ ಗಾದೆಗಳ ಮೊರೆ ಹೋಗ್ತೀರಿ. 1000 ಸುಳ್ಳು ಹೇಳಾದರೂ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. 1001ನೇದು ಆಮೇಲೆ ಇನ್ನೊಂದು ದೊಡ್ಡ ಕಥೆ ಆಗೋಗುತ್ತೆ. ಹಾಗಲ್ಲ, ಮನುಷ್ಯನ ಹಂತಕ್ಕೆ ಬಂದ ಮೇಲೆ ಅವನಿಗೆ ಅನಿವಾರ್ಯವಾಗಿ ನಮಗೆ ಇಷ್ಟ ಇದೆಯೋ ಇಲ್ವೋ, ನಮಗೆ ಆ ಕ್ಷಣದಲ್ಲಿ ಬೇಕು ಅನಿಸುತ್ತೋ ಬೇಕು ಅಂತ ಅನಿಸೋದಿಲ್ವೋ, ಆದರೆ ಮನುಷ್ಯ ಸತ್ಯಮುಖಿಯಾಗಿಯೇ ಹೋಗಬೇಕಾಗತ್ತೆ. ಆದರ್ಶವನ್ನು ಪ್ರೀತಿಯಿಂದ ಒಪ್ಪಿಕೊಂಡು ತನ್ನ ಯೋಗ್ಯತೆಗೆ ಅನುಸಾರವಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕಾಗತ್ತೆ. ಆ ದಿಶೆಯಲ್ಲಿ ಸ್ಪಿರಿಚುವಲ್ ಸೈನ್ಸ್ ಅನಿವಾರ್ಯವಾಗುತ್ತೆ. ಏನು ಹೇಳುತ್ತೆ ಈ ಸ್ಪಿರಿಚುವಲ್ ಸೈನ್ಸ್? ಅದನ್ನು ಹೆಚ್ಚು ವಿಸ್ತೃತವಾಗಿ ನಾವು ನೋಡ್ತೇವೆ ನಾಳೆ. ಸಂಕ್ಷಿಪ್ತವಾಗಿ 2-3 ವಾಕ್ಯದಲ್ಲಿ ಹೇಳೋದಾದರೆ, ನನ್ನ ಸಹಮಾನವರ ಹೊರ ಚಹರೆ ಹೇಗೇ ಇರಲಿ, ಅವರ ಸಾಮಾಜಿಕ ಸ್ಥಿತಿಗತಿಗಳು ಹೇಗೇ ಇರಲಿ, ಅವರು ಯಾವ ಮಟ್ಟದ ಅನುಕೂಲಸ್ಥರು ಅಂತಕ್ಕಂಥದ್ದು ಗೌಣವೇ, ಆದರೆ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬ ಮನುಷ್ಯನ ಆಂತರ್ಯದಲ್ಲಿಯೂ ಕೂಡ ದಿವ್ಯತೆಯೇ ಇದೆ. ಅಷ್ಟಾವಕ್ರ ಸಂಹಿತೆ ಅಂತ ಬರುತ್ತೆ. ಅಷ್ಟಾವಕ್ರ ಮಹರ್ಷಿ ಹೆಸರೇ ಹೇಳೋ ಹಾಗೆ 8 ಊನಗಳವನಲ್ಲಿ. ಅವನನ್ನು ನೋಡಿ ಚಕ್ರವರ್ತಿಯೊಬ್ಬ ನಕ್ಕುಬಿಟ್ಟ. ಆದರೆ ಆ ಅಷ್ಟಾವಕ್ರ ಮಹರ್ಷಿ ನೀಡಿದಂತಹ ಅಷ್ಟಾವಕ್ರ ಗೀತ ಇವತ್ತು ದಿನೇ 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 ಮನುಷ್ಯನ ಮನಸ್ಸಿಗೆ ಹತ್ತಿರವಾಗ್ತಾ ಇರತಕ್ಕಂಥ ಒಂದು ಶಾಶ್ವತ ಸತ್ಯ. ಹಾಗಾಗಿ ಹೊರಚಹರೆಯಲ್ಲಿ ಮನುಷ್ಯ ಹೇಗೆ ಕಾಣಬಹುದು, ಜೀವಿ ಹೇಗೆ ಕಾಣಬಹುದು, ಆದರೆ ಪ್ರತಿಯೊಬ್ಬರ ಆಂತರ್ಯದಲ್ಲಿರೋ ದಿವ್ಯತೆಯನ್ನು ಗಮನದಲ್ಲಿಟ್ಕೊಂಡು ನಾವು ವ್ಯಕ್ತಿಯನ್ನು ಗೌರವಿಸಬೇಕಾಗುತ್ತದೆ ಅನ್ನುವಂಥದ್ದು ಸೈನ್ಸ್ ಆಫ್ ಸ್ಪಿರಿಚುಯಾಲಿಟಿ ಅನ್ನುವ ಒಂದು ವಿಶೇಷವಾದ ತಿಳುವಳಿಕೆ ನಮ್ಮ ಪಾಲಿಗೆ ಬರುತ್ತೆ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಭಾರತದಾದ್ಯಂತ ಸಂಚರಿಸಿದರು. ರಾಜ ಮಹಾರಾಜರನ್ನ ಭೇಟಿಯಾದರು, ದಿವಾನರೊಂದಿಗೆ ಚರ್ಚೆ ಮಾಡಿದ್ರು, ಯಾವುದೇ ಊರಿನಲ್ಲಿರಬಹುದಾದ ವಿಶೇಷ ವ್ಯಕ್ತಿಯ ಮನೆ ಬಾಗಿಲಿಗೆ ಹೋಗಿ ಆತನನ್ನು ಸಂದರ್ಶಿಸಿದರು, ಪತ್ರ ಮುಖೇನ ವ್ಯವಹರಿಸಿದರು. 686 ಪತ್ರಗಳನ್ನು ಅವರ ಜೀವಿತ ಅವಧಿಯಲ್ಲಿ ಅವರು ಬರೆದರು. ಅದೆಲ್ಲ ಇವತ್ತು ದಾಖಲಾಗಿದೆ, ಓದಬೇಕು. ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಓದಬೇಕು. ಪ್ರಿಫರಬಲಿ ಇಂಗ್ಲೀಷ್ನಲ್ಲಿ ಒರಿಜಿನಲ್ ಲೆಟರ್ಸನ್ನೇ, ಒರಿಜಿನಲ್ ಟೆಕ್ಸ್ಟನ್ನೇ ನಾವು ಗಮನಿಸ್ತಾ ಹೋಗಬೇಕು. ಪತ್ರಗಳಲ್ಲಿ ಎಂಥ ಜೀವಂತಿಕೆ ಇದೆ. ಸ್ವಾಮಿ ವಿವೇಕಾನಂದರು ಯಾವುದೇ ವಿಷಯವನ್ನು ಇದು ಬಹಳ ದೊಡ್ಡ ವಿಷಯ ಆದ್ದರಿಂದ ಗಮನ ಕೊಡಬೇಕು, ಇದು ಪುಟ್ಟ ವಿಷಯ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ವಿಶ್ಲೇಷಿಸಲೇ ಇಲ್ಲ. ಒಂದು ಚಿಕ್ಕ ಕಾರ್ಯದಲ್ಲಿಯೂ ಕೂಡ ಅತ್ಯಂತ ಮಹತ್ತರವಾದ ಸತ್ಯವನ್ನು ಹೆಕ್ಕಿ 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 ನಮ್ಮ ಮುಂದೆ ಇಟ್ಟರು. ಒಂದು ಕಡೆ ಅವ್ರು ಹೇಳ್ತಾರೆ, ಭಾರತದ ಮೇಲೆ ಪರಕೀಯರ ಆಳ್ವಿಕೆ, ಪರಕೀಯರ ದಾಳಿ ಆಗೋದಕ್ಕೆ ಎಷ್ಟೋ ಕಾರಣಗಳಲ್ಲಿ ಪ್ರಧಾನವಾದ ಕಾರಣ ಭಾರತೀಯರ ನಿಷ್ಕ್ರಿಯತೆ ಮತ್ತು ಮೃಗದೋಪಾದಿಯ ಬದುಕು ಅಂತ ಹೇಳಿಬಿಟ್ರು. ನಾವು ಶೋಷಣೆ, ದಬ್ಬಾಳಿಕೆ, ದಾಳಿ ಇತ್ಯಾದಿಗಳನ್ನು ಸಾಮಾಜಿಕ ದೃಷ್ಟಿಕೋನದಿಂದ ಎಷ್ಟೇ ವಿಶ್ಲೇಷಿಸಿದರೂ ಕೂಡ
ವಿವೇಕಾನಂದರನ್ನು ಸ್ಪಷ್ಟವಾಗಿ ಹೇಳಿದ್ದುಂಟು. ನಿಷ್ಕ್ರಿಯತೆಯಲ್ಲಿ ಬಳಲ್ತಾ ಇದ್ದ ಭಾರತದ ಮೇಲೆ ಮಿಡ್ಲ್ ಈಸ್ಟಿಂದ ಜನ ಬರೋದು ಕಾರಣ ಇದೆ. ಮಿಡ್ಲ್ ಈಸ್ಟ್ ಜನರ ಉಪಟಳ ಜಾಸ್ತಿ ಆದಮೇಲೆ ಐರೋಪ್ಯರು ಬರೋದಕ್ಕೆ ಕಾರಣ ಇದೆ. ಐರೋಪ್ಯರು ಇಲ್ಲಿಂದ ನಿರ್ಗಮಿಸೋದಕ್ಕೂ ಕೂಡ ಪ್ರಬಲವಾದ ಕಾರಣ ಇದೆ. ಕಾರಣಗಳಿಲ್ಲದೆ ಇದು ಏಕಾಏಕಿ ಘಟಿಸಲಿಲ್ಲ. ಇದನ್ನು ಕೇವಲ ಪರಕೀಯರ ದಬ್ಬಾಳಿಕೆ ಅಂತ ಮಾತ್ರವೇ ವಿಶ್ಲೇಷಿಸಬಾರದು ಅಂತಲೇ ಬಹಳ ವಿಶೇಷವಾಗಿ ವಿವೇಕಾನಂದರು ಅದನ್ನು ಪ್ರಸ್ತಾಪಿಸ್ತಾರೆ. ಅವರ ಕಂಪ್ಲೀಟ್ ವರ್ಕ್ಸನ್ನು ಗಮನಿಸಿದಾಗ ನಮಗೆ ಅರ್ಥ ಆಗುತ್ತೆ. ಅಮೆರಿಕಕ್ಕೆ ಹೋಗಿ ಬರೋದಕ್ಕೆ ಮೊದಲು ಬಹಳ ಕಠಿಣವಾಗಿ ಮಾತನಾಡ್ತಾ ಇದ್ದಂತಹ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳನ್ನು ನೋಡ್ಕೊಂಡು ಬಂದ ಮೇಲೆ ಆ ಕಾಠಿಣ್ಯ ಮಾಯವಾಗಿಬಿಡುತ್ತೆ. ಕೊಲಂಬೋಯಿಂದ ಆಲ್ಮೊರಾವರೆಗೆ ಸೆಲೆಕ್ಷನ್ ಆಫ್ ಲೆಕ್ಚರ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಅದರಲ್ಲಿ ನೋಡಿದಾಗ ಅದು ಎಷ್ಟು ಹಣ್ಣಾಗಿತ್ತು ಅವರ ವ್ಯಕ್ತಿತ್ವ, ಅವರ ಮನಸ್ಸು ಅದೆಷ್ಟು ತವಕಿಸ್ತಾ ಇತ್ತು, ಅದು ಎಷ್ಟು ನಮ್ಮ ಮನಸ್ಸಿಗೆ ಬಂದು ತಟ್ಟುವಂತಹ ರೀತಿಯಲ್ಲಿ ತಾಯಿಯ ಹೃದಯ ಅವರ ಆ ಮಾತುಗಳಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ. ಪರಿವ್ರಾಜಕರಾಗಿ ಅವರು ಸಂಚರಿಸ್ತಾ ಇದ್ದ ಕಾಲದಲ್ಲಿ ರಾಜ ಅಜಿತ್ ಸಿಂಗ್ ಅನ್ನುವಂತಹ ಚಕ್ರವರ್ತಿ ವಿವೇಕಾನಂದರ ಪ್ರೀತಿಗೆ ವಿಶೇಷವಾಗಿ ಪಾತ್ರನಾದಂಥ ಚಕ್ರವರ್ತಿ. ನೋಡಿ, ವಿವೇಕಾನಂದರ ಪ್ರಭಾವಕ್ಕೆ ಬಂದ ಪ್ರಮುಖ ಚಕ್ರವರ್ತಿಗಳಲ್ಲಿ ರಾಜ ಅಜಿತ್ ಸಿಂಗ್ ಖೇತ್ರಿ ಮಹಾರಾಜ ಒಬ್ಬ, ಮೈಸೂರಿನ ಮಹಾರಾಜರಾಗಿದ್ದಂತಹ ಚಾಮರಾಜೇಂದ್ರ ಒಡೆಯರ್ ದಿ ಫೋರ್ತ್, ಬರೋಡಾದ ಚಕ್ರವರ್ತಿಯಾಗಿದ್ದಂತಹ ಗಾಯಕ್ವಾಡ್ರು, ಮಂಗಲ್ ಸಿಂಗ್ ಅಂತಕ್ಕಂಥ ಮತ್ತೊಬ್ಬ ಚಕ್ರವರ್ತಿ, ಭಾಸ್ಕರ ಸೇತುಪತಿ ಅಂಥೇಳಿ ರಾಮನಾಡಿನ ಚಕ್ರವರ್ತಿ, ರಾಮೇಶ್ವರಂಗೆ ಅವನು ಚಕ್ರವರ್ತಿಯಾಗಿದ್ದ. ಈ ರೀತಿಯಲ್ಲಿ ವಿವೇಕಾನಂದರ ಸಂಪರ್ಕಕ್ಕೆ ಬಂದು ಅವರ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಜೀವನವನ್ನೇ ಪರಿವರ್ತಿಸಿಕೊಂಡಂತಹ ಚಕ್ರವರ್ತಿಗಳನ್ನು ಅಧ್ಯಯನ ಮಾಡೋದೇ ಒಂದು ಅದ್ಭುತ. ಚಕ್ರವರ್ತಿಗಳ ಬದುಕಿನಲ್ಲಿ ವಿವೇಕಾನಂದರು ಅಂತಲೇ ಒಂದು ಪುಸ್ತಕ ತರ್ಬೋದು, ಒಂದು 150ರಿಂದ 200 ಪುಟ. ಒಂದು ಹೊಸ ಆಲೋಚನೆ. ವಿಜ್ಞಾನಿಗಳೊಂದಿಗೆ ವಿವೇಕಾನಂದರು, ದಿವಾನರೊಂದಿಗೆ ವಿವೇಕಾನಂದರು, ವಿಚಾರವಂತರು ಮತ್ತು ವಿವೇಕವಾಣಿ, ಈ ರೀತಿ ಬೇರೆ ಬೇರೆ ಶೀರ್ಷಿಕೆಗಳಲ್ಲಿ ನಾವು ಮಹಾತ್ಮರನ್ನ ಅಧ್ಯಯನ ಮಾಡಿದಾಗ ಅವರ ಆಲೋಚನೆಗಳು ನಮ್ಮನ್ನು ಪ್ರಚೋದಿಸಿಬಿಡುತ್ತೆ. ಕೇವಲ ಜೀವನ ಚರಿತ್ರೆಯನ್ನು ಓದ್ತಾ ಹೋದರೆ ಬಹಳಷ್ಟು ಸಂದರ್ಭಗಳಲ್ಲಿ ಜನ ಹೇಳ್ತಾರೆ ಅದೊಂದು ಪುರಾಣ ಶ್ರವಣ ಆಗಿಬಿಡುತ್ತೆ. ಜನರ ಆಲೋಚನೆಗಳು ಬೆಳಿಬೇಕು. ಹೆಚ್ಚು ಆಲೋಚನೆಗಳಿಗೆ ಪ್ರಚೋದನೆ ದೊರೆತಾಗ ನಮಗೆ ಅರ್ಥ ಆಗುತ್ತೆ ಇವತ್ತಿಗೂ ಕೂಡ ಮಹಾತ್ಮರ ಮಾತುಗಳು ಎಂಥ ಅದ್ಭುತ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ. ರಾಜ ಅಜಿತ್ ಸಿಂಗ್ ಸ್ವಾಮಿ ವಿವೇಕಾನಂದರನ್ನ ಕೇಳಿದ, ಸ್ವಾಮೀಜಿ, ವಾಟ್ ಈಸ್ ಲೈಫ್? ಅಜಿತ್ ಸಿಂಗ್ ಮೇಧಾವಿ. ವಿವೇಕಾನಂದರೇ ಒಂದು ಕಡೆ ಬರೆದದ್ದುಂಟು, ಮಧುರ ಬಾಬು ಶ್ರೀರಾಮಕೃಷ್ಣರ ಸೇವೆ ಹೇಗೆ ಮಾಡಿದ್ನೋ ರಾಜ ಅಜಿತ್ ಸಿಂಗ್ ನನ್ನ ಸೇವೆ ಹಾಗೆ ಮಾಡಿದ್ದಾನೆ. ಭಾರತದ ಉದ್ದಗಲಕ್ಕೂ ಕೂಡ ಅತ್ಯಂತ ಪ್ರಾಮಾಣಿಕ ರೀತಿಯಲ್ಲಿ ನಿಸ್ವಾರ್ಥವಾಗಿ ಧರ್ಮ ಆಧ್ಯಾತ್ಮದ ಕಾರ್ಯಕ್ಕೆ ನನಗೆ ಹೆಗಲು ಕೊಟ್ಟಂತಹ ಒಬ್ಬನೇ ಗೃಹಸ್ಥ ಖೇತ್ರಿಯ ಮಹಾರಾಜ ಅಂತ ಬರೆದಿದ್ದಾರೆ. ನಿವೇದಿತಾ ಮತ್ತು ಖೇತ್ರಿಯ ಮಹಾರಾಜರ ಸಹಕಾರದಿಂದ ನಾನು ನನ್ನ ಜನ್ಮದಲ್ಲಿ ಕಿಂಚಿತ್ ಮಾಡೋದಕ್ಕಾಯಿತು ಅಂತ ಬರೆದಿದ್ದಾರೆ. ಆ ಮಹಾರಾಜ ಕೇಳ್ತಾ ಇದ್ದಾನೆ, ಸ್ವಾಮೀಜಿ, ವಾಟ್ ಈಸ್ ಲೈಫ್? ಜೀವನ ಅಂದ್ರೇನು? 30 ವರ್ಷದ ತರುಣ, ಇನ್ನೂ ಅನಾಮಧೇಯ ಆತ, ಸ್ವಾಮಿ ವಿವೇಕಾನಂದ ಅಂತ ಹೆಸರಿಟ್ಕೊಂಡಿಲ್ಲ. ಸ್ವಾಮಿ ವಿವೇಕಾನಂದ ಅನ್ನೋ ಹೆಸರಿಗೆ 100ಕ್ಕೆ 100ರಷ್ಟು ಬದ್ಧರಾಗುವಂತೆ ಅವ್ರನ್ನ ಮಾಡಿದ್ದು ಈ ರಾಜ ಅಜಿತ್ ಸಿಂಗ್ಗೆ. ಅಲ್ಲಿವರೆಗೂ ಅವರು ಸಚ್ಚಿದಾನಂದ, ವಿವಿಧಿಶಾನಂದ ಅಂತೆಲ್ಲ ಹೆಸರಿಟ್ಕೊಂಡು ಪರಿವ್ರಾಜಕರಾಗಿ ಸಂಚರಿಸ್ತಾ ಇದ್ದರು. ತಕ್ಷಣ ಸ್ವಾಮೀಜಿ ಹೇಳ್ತಾರೆ, ಲೈಫ್ ಈಸ್ ದಿ ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ದಿ ಸರ್ಕಮ್ಸ್ಟೆನ್ಸಸ್ ಟೆಂಡಿಂಗ್ ಟು ಪ್ರೆಸ್ ಇಟ್ ಡೌನ್. Life is the unfoldment and development of a being under the circumstances
ಟೆಂಡಿಂಗ್ ಟು ಪ್ರೆಸ್ ಇಟ್ ಡೌನ್. ಎಷ್ಟು ನೇರವಾಗಿ ಕೆಲವೇ ಶಬ್ದಗಳಲ್ಲಿ ಜೀವನ ಅನ್ನೋದಕ್ಕೆ ವಿವೇಕಾನಂದರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನ ಮತ್ತೆ ಬೇರೆ ಕಡೆ ನಾವು ನೋಡೋದು ಬಹಳ ಅಪರೂಪ. ತನ್ನನ್ನು ಕೆಳಕ್ಕೆ ಒತ್ತುತ್ತಿರುವ ಪರಿಸರ, ತನ್ನನ್ನು ಕೆಳಕ್ಕೆ ಒತ್ತುತ್ತಿರುವ ಪರಿಸ್ಥಿತಿ, ಇವುಗಳಲ್ಲಿ ಒಂದು ಜೀವಿಯ ವಿಕಸನ ಹಾಗೂ ಮುನ್ನಡೆಯೇ ಜೀವನ. ಜೀವನ ಅನ್ನೋದು ಮುದುಡಿದ ಮೊಗ್ಗಾಗಬಾರ್ದು. ಮೊಗ್ಗು ಅರಳಲೇಬೇಕು, ಮೊಗ್ಗು ಹೂವಾಗಲೇಬೇಕು, ಪರಿಮಳವನ್ನು ಹೊರಸೂಸಲೇಬೇಕು. ಆಮೇಲೆ ಹೂವು ಗಿಡದಿಂದ ಪ್ರತ್ಯೇಕವಾಗಬಹುದು, ಸಹಜ, ಅದು ಪ್ರಕೃತಿಯ ಒಂದು ನಿಯಮ. ಆದರೆ ಮೊಗ್ಗಾಗೆ ಗಿಡದಿಂದ ನಿರ್ಗಮಿಸಬಾರ್ದು, ಮೊಗ್ಗು ಹೂವಾಗಲೇಬೇಕು. ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ತನ್ನನ್ನು ಕೆಳಕ್ಕೊತ್ತುತ್ತಿರುವ ಪರಿಸರ ಮತ್ತು ಪರಿಸ್ಥಿತಿಯಲ್ಲಿ ಒಂದು ಜೀವಿಯ ವಿಕಸನ. ಜೀವಿಯಾದವನು ವಿಕಸನಗೊಳ್ಳಬೇಕು. ಅವನ ಜೀವನ ಮುದುಡಿದಂತಹ ಹೂವಾಗಬಾರ್ದು, ಅದು ವಿಕಸನಗೊಂಡು. ಅಷ್ಟೇ ಅಲ್ಲ, ಹಾಗೂ ಮುನ್ನಡೆಯೇ ಜೀವನ. ಕೇವಲ ಒಂದು ಜಾಗದಲ್ಲಿ ನಿಂತ್ಕೊಂಡು ವಿಕಸನಗೊಂಡ್ರೆ ಸಾಲದು, ಅಲ್ಲಿ ಚಲನಶೀಲತೆ ಇರಬೇಕು, ಮುಂದುವರಿಬೇಕು. ಪ್ರಕೃತಿಯಲ್ಲಿ ಹರಿಯುವ ನೀರು ಪರಮ ಪರಿಶುದ್ಧ, ನಿಂತ ನೀರು ಕೊಳಕು. ನಮಗೆಲ್ಲ ಪರಿಚಯಕ್ಕೆ ಇರ್ತಕ್ಕಂಥ ಸತ್ಯ. ನಿಂತ ನೀರಿನಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹರಡುವಂತಹ ಸಾಕಷ್ಟು ಅಂಶಗಳಿದೆ. ನೀರು ನಿರಂತರವಾಗಿ ಹರಿತಾ ಇದ್ದರೆ ಮಾತ್ರವೇ ಭೂಷಣ. ಪರಮಾತ್ಮನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ನೋಡಿ. ನೀರು ಎಲ್ಲ ರೀತಿಯಲ್ಲೂ ಕೊಳಕಾದರೂ ಕೂಡ ಕೊಳಕು ನೀರಿನಿಂದಲೂ ಕೂಡ ಶುದ್ಧವಾದ ಆವಿಯ ರೂಪದಲ್ಲಿ ಸಿಹಿ ನೀರಿನ ಮೋಡವನ್ನೇ ಮಾಡ್ತಾನೆ ಪರಮಾತ್ಮ. ಎಲ್ಲೂ ಕೂಡ ಪ್ರಪಂಚದಲ್ಲಿ ಇವತ್ತಿಗೆ ಸಮುದ್ರದ ನೀರಿನಿಂದ ಉಂಟಾದ ಮೋಡ, ಉಪ್ಪು ನೀರಿನ ಮೋಡ ಅನ್ನೋದು ನಾವು ಕೇಳಿಲ್ಲ ನೋಡಿ. ಮನುಷ್ಯನ ಸ್ವಭಾವವೂ ಕೂಡ ಎತ್ತರದ ಜಾಗದಿಂದ ಕೆಳಕ್ಕೆ ಹರಿಯುವ ನೀರಿನಂತೆಯೇ ಇರುತ್ತೆ. ಹರಿಯಬೇಕಾದ್ರೆ ನೀರು ಹೇಗೆ ಎಲ್ಲ ಕೊಳಕನ್ನೂ ತನ್ನ ಜೊತೆ ತೆಗೆದುಕೊಂಡು ಬಂದು ಅದೂ ಕೂಡ ಮಲಿನವಾಗುತ್ತೋ, ಹಾಗೆ ಮನುಷ್ಯನ ಮನಸ್ಸು ಎತ್ತರದಿಂದ ಕೆಳಕ್ಕೆ ಹರಿಯುತ್ತೆ, ಕೊಳಕಾಗುತ್ತೆ. ಆದರೆ ಗಗನದಲ್ಲಿಹ ರವಿಯು ಜಗವನ್ನೆಲ್ಲವ ಬೆಳಗಿ ಸಗರ ಜಲವನ್ನು ಕೂಡ ನಗುತ ಕರದಿಂದೆತ್ತಿ ವಿಗತ ದೋಷವ ಗೈದು ಮುಗಿಲ ರೂಪವ ಕೊಡುತ್ತ. ನೋಡಿ, ಪೂಜ್ಯ ಸ್ವಾಮಿ ಶಾಸ್ತ್ರಾನಂದಜಿಯವರು ಬರೆದ ಹಾಡು. ಸೂರ್ಯ ಸಮುದ್ರದ ನೀರನ್ನು ಕೂಡ ಅನಲ ಸಮವಾಗಿದ್ದ, ಅಂದರೆ ಬೆಂಕಿಗೆ ಸಮಾನವಾಗಿದ್ದ, ಉಪ್ಪು ನೀರಾಗಿದ್ದದ್ದು, ಯಾರಿಗೂ ಕುಡಿಯಲು ಯೋಗ್ಯವಲ್ಲದ ನೀರಾಗಿತ್ತು. ಉಪ್ಪು ನೀರು ಕುಡಿದ್ರೆ ಹೊಟ್ಟೆಲು ಉರಿ. ಅಂತಹ ಸಮುದ್ರದ ನೀರನ್ನು ಕೂಡ ಗಗನದಲ್ಲಿಹ ರವಿಯು ಸಗರ ಜಲವನ್ನು ಕೂಡ ನಗುತ ಕರದಿಂದೆತ್ತಿ ವಿಗತ ದೋಷವಗೈದು, ದೋಷರಹಿತವಾಗಿ ಮಾಡಿ ಮುಗಿಲ ರೂಪವ ಕೊಡ್ತಾ, ಅದಕ್ಕೂ ಸಿಹಿ ನೀರಿನ ರೂಪವನ್ನೇ ಕೊಡ್ತಾ, ಜಗಕ್ಕೆಲ್ಲ ಸವಿ ತರುವ ಮಿಗೆ ಸೊಗದ ಮಳೆ ಕರೆಯವ. ಸ್ವಾಮಿ ಶಾಸ್ತ್ರಾಂಜಿ ಹೇಳ್ತಾರೆ, ಜಲದ ಒಲು ಎಮ್ಮಮನ ಕೆಳಮೊಗದಿ ಚಂಚಲವು ನಲಿ ನಲಿದು ಹರಿಯುವುದು ಮಲಿನಮಯ ವಿಷಯದೆಡೆ ಜಲಜಾಕ್ಷ ಕೃಪೆಯಿಂದ ಒಲಿದೆಮ್ಮ ಬಾಳ್ಗಳನ್ನು ಜಲಮೂರ್ತಿ ಮೇಲೆತ್ತಿ ಸಲಹಯ್ಯ ಸ್ವಾಮಿ. ಹೇಗೆ ಉಪ್ಪು ನೀರು ಸಿಹಿ ನೀರಿನ ಮೋಡವಾಗುತ್ತೋ, ಪರಮಾತ್ಮ ಎಲ್ಲರನ್ನೂ ಕೂಡ ಉದ್ಧಾರ ಮಾಡ್ತಾನೆ. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಬರುತ್ತೆ, ಯಾರ್ಯಾರು ಪರಿಶ್ರಮ ಪಡ್ತಾರೋ ಅದಕ್ಕೆ ತಕ್ಕಂತೆಯೇ ಆಹಾರ ಸಿಗುತ್ತೆ. ಕೆಲವ್ರಿಗೆ ಬೆಳಗ್ಗೆನೇ ಊಟ ಸಿಕ್ಬಿಡುತ್ತೆ, ಕೆಲವರು ಮಧ್ಯಾಹ್ನದವರೆಗೂ ಕಾಯಬೇಕಾಗತ್ತೆ,
ಕೆಲವರಿಗೆ ಸೂರ್ಯ ಮುಳುಗೋರ್ಗೂ ಊಟ ಹಾಕೋದಿಲ್ಲ ಅಂತಾನೆ ಧಣಿ, ಆದರೆ ಅವನಿಗೂ ಸಿಗುತ್ತೆ. ಕಾರ್ಮಿಕನ ಬೆವರು ಒಣಗೋದ್ರ ಒಳಗೆ ಅವನ ಮಜೂರಿಯನ್ನು ಕೊಟ್ಟು ಬಿಡಿ. ಇದು ಕರ್ಮಯೋಗದ ನಿಯಮ. ನಾಳೆ ಬಾ ಅಂತ ಇವತ್ತು ಕೆಲಸ ಮಾಡಿಸ್ಕೊಂಡು ಕಳಿಸ್ಬಿಡ್ಬಾರ್ದು ಅವನು. ನಮ್ಮ ಹಾಗೆ ಅವ್ನಿಗೇನಾದರೂ ಫಿಕ್ಸೆಡ್ ಅಕೌಂಟ್ ಇರುತ್ತಾ, ಅಮೌಂಟ್ ಇರುತ್ತಾ? ರಾತ್ರಿ ಅವನ ಮನೆಗೆ ಹೋಗ್ತಾ ಅಕ್ಕಿ ಬೇಳೆ ಬೆಲ್ಲ ಕೊಂಡ್ಕೊಂಡು ಹೋಗಬೇಕಾಗತ್ತೆ ಮನೆಗೆ. ನಾವು ಹೇಳಿಬಿಡ್ತೀವಿ, ನಾಳೆ ಯು ಕಲೆಕ್ಟ್ ದಿ ಸ್ಯಾಲ್ರಿ ಆಫ್ 2 days. ಇದೆಲ್ಲ ಗೊತ್ತಿದೆ ನಮಗೆ, ಹೇಳಿಬಿಡ್ತೀವಿ. ಆದರೆ ಅವನು ಕೂಲಿಕಾರ, ಅವನಿಗೆ ಇವತ್ತು ರಾತ್ರಿ ಊಟಕ್ಕೆ ಬೇಕಾಗಿದೆ. ಇವತ್ತಿನ ರಾತ್ರಿ ಊಟಕ್ಕೆ ಅವನೇನು ಮಾಡಬೇಕು? ಅವನನ್ನು ದುಡಿಸ್ಕೊಂಡು ಒಂದು ದಿವಸದ ಮಟ್ಟಿಗೆ ನಾವು ಸಾಲಗಾರರನ್ನಾಗಿ ಮಾಡ್ತೇವೆ. ಶಾಸ್ತ್ರಾನಂದರಲ್ಲಿ ಪರಮಾತ್ಮನ ರೀತಿಯನ್ನು ವಿವರಿಸ್ತಾ ಹೇಳ್ತಾ ಇದ್ದಾರೆ, ಭಗವಂತ ಯಾರ ಕೈಯೂ ಬಿಡೋದಿಲ್ಲ. ಆದರೆ ನಮ್ಮ ಜೀವನ ಎಂಥ ವಿಚಿತ್ರ ಆಲೋಚನೆ ಮಾಡಿ ನೋಡಿ ನೀವು. ಕುಂಬಾರ ಮಾಡಿದಂಥ ಮಡಕೆಗಳಲ್ಲಿ ಅಡುಗೆ ಮನೆಗೆ ಯಾವ ಮಡಕೆ ಹೋಗುತ್ತೋ, ಸ್ಮಶಾನಕ್ಕೆ ಯಾವ ಮಡಕೆ ಹೋಗುತ್ತೋ ಯಾರಿಗೆ ಗೊತ್ತು. ಕಿರಾಣಿ ಅಂಗಡಿಯಲ್ಲಿರ್ತಕ್ಕಂಥ ಎಳ್ಳು ಶುಭ ಕಾರ್ಯಕ್ಕೆ ಹೋಗುತ್ತೋ, ಶ್ರಾದ್ದಕ್ಕೆ ಹೋಗುತ್ತೋ ಯಾರಿಗೆ ಗೊತ್ತು. ಮಾರ್ಕೆಟ್ನ ಹೂವು ಪರಮಾತ್ಮನನ್ನೇ ಅಲಂಕರಿಸುತ್ತೋ, ಶವಯಾತ್ರೆಗೆ ಹೋಗುತ್ತೋ ಯಾರು ಬರೆದಿಟ್ಟಿದ್ದಾರೆ? ಯಾವ್ದಾದ್ರು ಹೂವಿನ ಮೇಲೆ ನೋಡು, ನೀನು ಇಲ್ಲಿಗೆ ಹೋಗಬೇಕು, ನೀನು ನೋಡಿ ಈ ಕಡೆನೇ ಹೋಗಬೇಕು ಅಂತ ಎಲ್ಲಾದರೂ ಉಂಟೆ. ಆದರೆ ನಾವು ಒಪ್ಕೊಳ್ಳೇಬೇಕಾದ ಸನ್ನಿವೇಶ ಪ್ರಕೃತಿಯಲ್ಲಿ ಇದಿದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಶಕ್ತಿ ವಿಶೇಷತೆ ಅನ್ನೋದು ಇದ್ದೇ ಇದೆ. ಇದನ್ನು ಅಸಮಾನತೆ ಅಂತ ವಿಶ್ಲೇಷಿಸೋದಕ್ಕಾಗೋದಿಲ್ಲ. ಇದಕ್ಕೆ ಪೂರ್ವಜನ್ಮ ಪುನರ್ಜನ್ಮದ ಹಿನ್ನೆಲೆಯೇ ಕಾರಣವಾಗುತ್ತೆ. ಈಶ್ವರಚಂದ್ರ ವಿದ್ಯಾಸಾಗರ ಬಹಳ ಬುದ್ಧಿವಂತ, ನಿಮಗೆಲ್ಲ ಗೊತ್ತಿದೆ. ಆತ ರೈಲಿನಲ್ಲಿ ಸಂಚರಿಸ್ತಾ ಇದ್ದಾಗ ಎದುರುಗಡೆ ಇಬ್ಬರು ಬ್ರಿಟಿಷರ್ಸ್ ಇದ್ದರು. ಒಬ್ಬ ಡಾಗ್ ಅಂದ, ಅವ್ರನ್ನ ನೋಡಿ ಶಾಂತವಾಗಿ ಕೂತಿದ್ರು. ಇನ್ನೊಬ್ಬ ಬ್ರಿಟಿಷ್ ಡಾಂಕಿ ಅಂದ, ಶಾಂತವಾಗಿ ಕೂತಿದ್ರು. ಏನು ಇಷ್ಟು ಬೈದರೂ ಕೂಡ ಹೀಗೆ ಕೂತಿದಾರಲ್ಲ ಅಂದಮೇಲೆ ಅವ್ರಿಗೆ ಗೊತ್ತಾಯಿತು. ಹೇಳಿದ್ರು, ಥ್ಯಾಂಕ್ ಯು ಫಾರ್ ಯುವರ್ ಸೆಲ್ಫ್ ಇಂಟ್ರೊಡಕ್ಷನ್ ಅಂದರು. ಕೋಪ ಮಾಡಿಕೊಳ್ಳಿಲ್ಲ ಅವರು. ಈಶ್ವರಚಂದ್ರ ವಿದ್ಯಾಸಾಗರನ್ನು ಭೇಟಿ ಮಾಡೋಕ್ಕೆ ಬಂದಾಗ ನಾನು ಸಾಗರಕ್ಕೆ ಬಂದಿದ್ದೇನೆ ಅಂದರು ಪರಮಹಂಸ. ಸಾಗರಕ್ಕೆ ಬಂದಿದ್ದೀರಾ? ಹಾಗಾದ್ರೆ ಸ್ವಲ್ಪ ಉಪ್ಪು ನೀರು ತೊಗೊಂಡು ಹೋಗಿ ಅಂದ ಅವನು. ಇಲ್ಲ ಇಲ್ಲ, ಇದು ವಿದ್ಯಾಸಾಗರ ಅಂದರು. ಪಗಡೆಕಾಯಿ ಎಲ್ಲ ಮನೆಗಳ ಮೂಲಕ ಹಾದು ಹೋದ ಮೇಲೆ ಹಣ್ಣಾಗೋದು, ನೀನು ಹಾಗೆ ಗಳಿತ ವ್ಯಕ್ತಿ ಅಂದರು. ಜೀವನ ಅಂದರೆ ಹೋರಾಟ. ತನ್ನನ್ನು ಕೆಳಕ್ಕೊತ್ತುತ್ತಿರುವ ಪರಿಸರ ಪರಿಸ್ಥಿತಿಗಳಲ್ಲಿ ಜೀವಿಯ ವಿಕಸನ ಹಾಗೂ ಮುನ್ನಡೆ. ಯಾವುದ್ರ ಕಡೆಗೆ ಮುನ್ನಡೆ? ಅಲ್ಪ ಸತ್ಯದಿಂದ ಪೂರ್ಣ ಸತ್ಯದ ಕಡೆಗೆ ಮುನ್ನಡೆ, ಶಾಂತ ಸ್ಥಿತಿಯಿಂದ ಅನಂತ ಸ್ಥಿತಿಯ ಕಡೆಗೆ ಮುನ್ನಡೆ, ಜರ್ನಿ ಫ್ರಮ್ ನೋನ್ ಟು ಅನ್ನೋನ್. ಇದನ್ನೇ ನಿನ್ನೆ ದಿವಸ ನಾನು ಪ್ರಸ್ತಾಪಿಸಿದೆ. ಈ ವಿಚಾರವನ್ನು ವಿವೇಕಾನಂದರು ರಾಜಾ ಅಜಿತ್ ಸಿಂಗನಿಗೆ ವಿವರಿಸಿದರು. ಆದ್ದರಿಂದ ನಮ್ಮ ಬದುಕಿನ ಹಾದಿ ಯಾವುದು, ಮುಂದೆ ನಮಗೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬಾರ್ದು. ಶ್ರೀಕೃಷ್ಣ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದನ್ನು ಎಷ್ಟೋ ಜನ ಬಹಳ ತಪ್ಪಾಗಿ ವಿಶ್ಲೇಷಿಸಿ ನೋಡಿ, ಕರ್ಮದ ಫಲವನ್ನೂ ಕಸಿದುಬಿಟ್ರು ಇಂಥ ಶ್ಲೋಕಗಳನ್ನು ಹೇಳಿ ಮನುವಾದಿಗಳು ಅಂತ ಭಾಷಣ ಮಾಡಿದವರಿದ್ದಾರೆ. ತಮ್ಮ ಸೋಮಾರಿ ಜೀವನಕ್ಕೆ ಏನಾದರೂ ಅಡ್ಡ ಬಂತು ಅಂದರೆ ಅದನ್ನು ಮನುವಾದಿಗಳು ಪಟ್ಟ ಕಟ್ಟಿಬಿಡ್ತಾರೆ. ತುಂಬ ಜನ ಇದ್ದಾರೆ, ಆ ಥರದ ಜನ ಬಹಳ ಜನ ಇದ್ದಾರೆ. ಹಾಗಲ್ಲ ಅದು. ಶ್ರೀಕೃಷ್ಣ ತನ್ನ ಸ್ವಂತ ತಂಗಿಯನ್ನೇ ಕೊಟ್ಟು ಮದುವೆ ಮಾಡಿದರೂ ಕೂಡ ದುರ್ಬಲನಂತೆ ನಡೆದಂತಹ ಅರ್ಜುನನನ್ನು ಇದು ಯಾಕೋ ನಪುಂಸಕನ ಹಾಗೆ ಆಡ್ತಾ ಇದೆಯಾ ಅಂತ ಬೈದ. ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ, ಓಡಿ ಹೋದರೆ ಅಪಕೀರ್ತಿ, ನಿನ್ನ ಯೋಗ್ಯತೆ ಏನು, ನೀನು ಮಾತಾಡ್ತಾ ಇರೋದೇನು ಅಂತ ಅವನನ್ನು ಕಠಿಣವಾಗೇ ನಿಂದಿಸಿದ. ಶ್ರೀಕೃಷ್ಣ ಯಾರ ಪಕ್ಷಪಾತಿಯಾಗಿಯೂ ನಡ್ಕೊಳ್ಳಿಲ್ಲ. ಗೀತೆಯಲ್ಲಿ ಈ ಮಾತುಗಳನ್ನು ಮತ್ತೆ 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 ಕಠಿಣವಾದ ಸತ್ಯವನ್ನು ಪ್ರತಿಪಾದಿಸೋದನ್ನು ಗಮನಿಸಬೇಕು ನಾವು. ಹಾಗಾಗಿ ಮಾಫಲೇಶು ಕದಾಚನ, ನಾವೇನಾದರೂ ಏನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೋದರೆ ಕರ್ತವ್ಯವನ್ನು ನಿರ್ವಹಿಸುವ ಮನಸ್ಸು ದುರ್ಬಲವಾಗುತ್ತೆ,
ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸುವುದಕ್ಕೆ ಆಗುವುದಿಲ್ಲ. ಟೇಕ್ ಕೇರ್ ಆಫ್ ದಿ ಮೀನ್ಸ್, ಇನ್ ಟರ್ನ್ ದೇ ವಿಲ್ ಟೇಕ್ ಕೇರ್ ಆಫ್ ದಿ ಎಂಡ್ಸ್ ಅಂತ ಒಂದು ಮಾತಿದೆ. ನಾವು ಕರ್ತವ್ಯದ ಬಗ್ಗೆ ಎಚ್ಚೆತ್ತುಕೊಂಡ್ರೆ, ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದರೆ ಅದರ ಫಲ, ಯು ವಿಲ್ ಗೆಟ್ ದಿ ಫ್ರೂಟ್ ಅನ್ಸಾಟ್ ಅಂತ ಒಂದು ಮಾತು ಬರಲೇಬೇಕದು, ಸಿಗಲೇಬೇಕು. ಅದರಲ್ಲಿ ಯಾವ ಆಶ್ಚರ್ಯಪಡುವಂಥ ವಿಚಾರ ಏನಲ್ಲ, ಅದು ಪವಾಡ ಏನಲ್ಲ. ಹಾಗಾಗಿ ಪರಿಸ್ಥಿತಿಗಳು ಮನುಷ್ಯನನ್ನು ಕುಬ್ಜನನ್ನಾಗಿಸುತ್ತವೆ, ಮನುಷ್ಯನನ್ನು ದುರ್ಬಲನನ್ನಾಗಿಸೋದಕ್ಕೆ ಪ್ರಯತ್ನ ಪಡುತ್ತವೆ. ಅವನಿಗೆ ಅವಮಾನ ಆಗುತ್ತೆ, ಅವನಿಗೆ ಸ್ವಲ್ಪ ಅಪಕೀರ್ತಿ ಬರುತ್ತೆ, ಸಂಕಟ, ನೋವು, ಸಂಕಷ್ಟ. ಯಾಕಾದರೂ ನಾನು ಹೋದ್ನೋ ಅನಿಸ್ಬಿಡುತ್ತೆ. ಕೆಲವ್ರಿಗೆ ಹೊಸದಾಗಿ ಧ್ಯಾನ ಹೇಳ್ಕೊಡ್ತಾ ಇರ್ತೇವೆ ನಾವು. ಒಂದು 8 ದಿವಸ ಆದರೂ ಸುಳ್ಳು ಹೇಳಬೇಡಿ ಅಂತ ಹೇಳಿದ್ರೆ 2-3 ದಿವಸ ಆದಮೇಲೆ ಬಂದು ಹೇಳ್ತಾರೆ, ಎಷ್ಟೋ ಸುಖವಾಗಿದ್ದೆ ನಿಮ್ಮ ಧ್ಯಾನದ ತರಗತಿಗೆ ಬರೋಕ್ಕೆ ಮೊದಲು. ಮನೆಯಲ್ಲಿ ಎಲ್ಲರೂ ಸುಳ್ಳು ಹೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೆ, ಯಾರ್ದು ಪ್ರಾಬ್ಲಮ್ ಇರಲಿಲ್ಲ. ಈಗ ನಾನೊಬ್ಬನೇ ಫಿಶ್ ಔಟ್ ಆಫ್ ವಾಟರ್ ಆಗಿದ್ದೇನೆ, ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರೆ. ಸಹಜ, ಕಷ್ಟ ಇದೆ. ನೀವು ಪ್ರಪಂಚದ ಜೊತೆ ಕಾಂಪ್ರಮೈಸ್ ಆಗಿ ಹೋದರೆ ನಿಮಗೆ ಸಾಮಾಜಿಕ ಜೀವನದಲ್ಲಿ, ವ್ಯಾವಹಾರಿಕ ಜಗತ್ತಿನಲ್ಲಿ ಅಂಥ ಕಷ್ಟವಾಗಿ ಕಾಣೋದಿಲ್ಲ. ಯಾಕೆಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಭಾಳ ಚೀಪ್ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ನೀವು ಚೀಫ್ ಆಗೋದಕ್ಕೆ ಸಾಧ್ಯವ? ನಿಮಗೆ ಉನ್ನತವಾದಂತಹ ಗುರಿ ಜೀವನದಲ್ಲಿದ್ದಾಗ ಉನ್ನತವಾದ ದಾರಿಯಲ್ಲೇ ಕ್ರಮಿಸಬೇಕು ಅನ್ನೋ ಬದ್ಧತೆಗೆ ನೀವು ಒಳಪಡಲೇಬೇಕಾಗುತ್ತೆ. ಆದ್ದರಿಂದ ಪರಿಸ್ಥಿತಿಗಳು ಜೀವಿಯನ್ನು ನಿಯಂತ್ರಣಕ್ಕೆ ತಂದುಕೊಳ್ಳೋಕೆ ಪ್ರಯತ್ನ ಪಡುತ್ತವೆ. ಇಲ್ಲಿ ಮನುಷ್ಯ ಹೋರಾಡಬೇಕಾಗಿದೆ, ಅಂತರಂಗದಲ್ಲಿ ಹೋರಾಡಬೇಕಾಗಿದೆ, ಬಹಿರಂಗದಲ್ಲಿ ಹೋರಾಡಬೇಕಾಗಿದೆ. ಬಹಿರಂಗದ ಶತ್ರುಗಳನ್ನಾದರೂ ನಿಗ್ರಹಿಸಬಹುದು, ಅಂತರಂಗದವ್ರನ್ನ ಶತ್ರುಗಳು ಅಂತ ಕರೆಯೋ ಹಾಗಿಲ್ಲ. ನಿಮ್ಮ ಸಂಬಂಧಗಳನ್ನು ನೆನಪು ಮಾಡ್ಕೊಳ್ಳಿ. ಮನೆಯೊಳಗೆ ನನ್ನ ಮಗ ಕಳ್ತನ ಮಾಡಿದ್ದಾನೆ ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀರಾ? ನಿಮ್ಮ ಮನೆಯೊಳಗೆ ಹಾಗಿದ್ದರೆ ನಿಮ್ಮ ಮನದೊಳಗಿನ ಕಳ್ಳರು ಹೊಂಚಾಕ್ತಾರೆ. ಹಗಲು 4 ಜಾವ ಅಶನಕ್ಕಾಗಿ, ಇರುಳು 4 ಜಾವ ವ್ಯಸನಕ್ಕಾಗಿ ಕಳೆದೆ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ. ಅಗಸ ನೀರಿನಲ್ಲೇ ಇದ್ದರೂ ಕೂಡ ಅವನ ಬಾಯಾರಿಕೆಯಿಂದ ನೀರು ಸಿಗದೆ ಸತ್ತು ಹೋಗ್ಬಿಟ್ಟ ಅಂತ. ಹಾಗೆ ಮನುಷ್ಯ, ಕಬೀರ್ ಹೇಳ್ತಾರೆ, ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂಥ ಈ ನರಜನ್ಮ ಮೂರ್ಖಾಸಿಗೆ ಹೋಯಿತು. ಸಂಜೆಗೆ ಕೇಳಿ, ರಾತ್ರಿಗೆ ಏನು ಅಡುಗೆ ಮಾಡ್ತಿದ್ದೀವಿ ಅಂತ ಹೇಳ್ತೇವೆ. ರಾತ್ರಿ ಹೇಳಿ, ನಾಳೆ ಬೆಳಗ್ಗೆ ಸ್ವಲ್ಪ ಹೆಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೇವೆ. ಬರೀ ಹೆಚ್ಕೊಂಡಿದ್ದೆ ಆಯ್ತಲ್ಲ. ಮೆನು ಕಾರ್ಡ್ ಒಂದು ಫಿಲಪ್ ಆಯ್ತೇ ಹೊರತು ಜೀವನಕ್ಕೆ ನಮ್ಮ ಪುಣ್ಯದ ಕಾಲಮ್ಸ್ ಫಿಲಪ್ ಆಗಲಿಲ್ಲ, ನಮ್ಮ ಸತ್ಕಾರ್ಯಗಳು ಫಿಲಪ್ ಆಗಲಿಲ್ಲ. ಇದನ್ನು ಕಂಡು ವಿವೇಕಾನಂದರು ಎಷ್ಟು ನೊಂದ್ಕೊಂಡ್ರು. ಅಡುಗೆ ಮನೆಗಳೇ ನಿಮ್ಮ ಪ್ರಯೋಗಶಾಲೆಗಳಾಗಿದೆ ಅಂತ ಕರೆದರು. ಪಾತ್ರೆಗಳೇ ನಿಮ್ಮ ಸಾಲಿಗ್ರಾಮಗಳಾಗಿವೆ. ಮುಟ್ಟಬೇಡಪ್ಪ ಅನ್ನೋದೇ ನಿಮ್ಮ ಮಂತ್ರ ಆಗೋಗಿದೆ. ಭಾರತೀಯರೇ, ನೀವು ಕಳೆದ 1000 ವರ್ಷದಿಂದ ನೀವು ದ್ವೈತಿಗಳೂ ಅಲ್ಲ, ಅದ್ವೈತಿಗಳೂ ಅಲ್ಲ, ವಿಶಿಷ್ಟಾದ್ವೈತಿಗಳೂ ಅಲ್ಲ, ನೀವು ಆಷಾಢಭೂತಿಗಳು, ಕಂದಾಚಾರಿಗಳು ಅಂತ ಹೇಳಿದ್ರು. ಪ್ರಯತ್ನವೇ ಸತ್ತೋಗಿತ್ತು ಜೀವನದಲ್ಲಿ. ಪರಾವಲಂಬಿತನ ಅನ್ನೋದನ್ನು ಪರಮಾತ್ಮನ ಕೃಪೆಯೋ ಎಂಬಂತೆ ಅಪ್ಪಿಕೊಳ್ಳಲಾಗಿತ್ತು. ಆದ್ದರಿಂದಲೇ ಅವರು ಉಪನಿಷತ್ತಿನ ಪ್ರತಿಯೊಂದು ಪುಟದಲ್ಲಿಯೂ ಕೂಡ ನಿರ್ಭಯತೆಯನ್ನು ಕುರಿತು, ಶಕ್ತಿಯನ್ನೇ ಕುರಿತು ಹೇಳಲಾಗಿದೆ ಅಂಥೇಳಿ ತಮ್ಮ ಉಪನ್ಯಾಸಗಳಲ್ಲಿ ಹೇಳ್ತಾ ಇದ್ದಿದ್ದುಂಟು. ಗೋ ಬ್ಯಾಕ್ ಟು ಉಪನಿಷತ್ಸ್. In every page of Upanishads, the one and the only word that bursts out like a bombshell is fearlessness ಅಂತ ಹೇಳ್ತಾ ಇದ್ರು. ಈ ನಿರ್ಭಯತೆ,
ಯಾವ ವ್ಯಕ್ತಿಯಲ್ಲಿ ಧೈರ್ಯ ಇರುತ್ತೋ ಆ ವ್ಯಕ್ತಿ ಮಾತ್ರವೇ ಸತ್ಯವನ್ನು ಧೈರ್ಯವಾಗಿ ಫೇಸ್ ಮಾಡಬಲ್ಲ. ಅಂಜುಬುರುಕನಿಗೆ ಸತ್ಯ ಅನ್ನೋದು ಪತಂಗ ಬೆಂಕಿಯನ್ನು ನೋಡಿದ್ರೆ ಹೇಗೆ ಹೆದರುತ್ತೋ ಹಾಗೆ ಹೆದರ್ಕೊಂಡ್ಬಿಡ್ತಾನೆ. ಹಾಗಾಗಿ ಫಿಯರ್ಲೆಸ್ನೆಸ್, ಉಪನಿಷತ್ತು ನಮ್ಮನ್ನು ನಿರ್ಭಯವಾಗಿ ಅತ್ಯಂತ ಧೈರ್ಯಶಾಲಿಗಳಾಗಿ ಬದುಕುವಂತಹ ಒಂದು ಜೀವನ ವಿಧಾನವನ್ನು ದೊರಕಿಸ್ಕೊಳ್ಬೇಕು ಅಂತ ಪ್ರತಿಪಾದಿಸುತ್ತೆ. ಆದ್ದರಿಂದ ಜೀವನ ಅಂತಕ್ಕಂಥದ್ದು ನಿಂತ ನೀರಾಗಬಾರ್ದು, ಮುದುಡಿ ಹೋದಂತಹ ಮೊಗ್ಗಾಗಬಾರ್ದು. ಅಲ್ಲಿ ವಿಕಸನವೂ ಇರಬೇಕು, ಚಲನಶೀಲತೆಯೂ ಇರಬೇಕು. ನಮ್ಮ ಉದ್ದೇಶ ಸತ್ಯವನ್ನು ಮುಟ್ಟುವಂಥದ್ದಾದ್ದರಿಂದ ಆ ದಿಕ್ಕಿನಲ್ಲಿ 100% ಕಾಯ ವಾಚ ಮನಸ್ಸ ನಾವು ಬದ್ಧರಾಗಿರಬೇಕು. ಅದು ಮಾತ್ರವೇ ಜೀವನ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯವಾದದ್ದು ಅಂತ ವಿವೇಕಾನಂದರು ಹೇಳ್ತಾರೆ. ಇಂತಹ ರೀತಿಯ ಪಯಣ, ಸತ್ಯದ ಕಡೆಗಿನ ಪಯಣ, ವಿಕಸನವನ್ನು ಪಡೆದುಕೊಳ್ಳಬಹುದಾದ ಪಯಣ, ಇದನ್ನು ನಮ್ಮದಾಗಿಸ್ಕೋಬೇಕು ಅಂದರೆ ಯಾವ ವಸ್ತುವಿನ ಅವಶ್ಯಕತೆ ಅತಿಯಾಗಿ ನಮಗಿದೆ ಅನ್ನೋದಕ್ಕೂ ವಿವೇಕಾನಂದರು ಬಹಳ ಸೊಗಸಾಗಿ ಒಂದು ಮಾರ್ಗಸೂಚಿಯನ್ನು ಕೊಟ್ಟರು. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್, ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್, ಕಾಂಟ್ರಾಕ್ಷನ್ ಈಸ್ ಡೆತ್. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಶಕ್ತಿವಂತರಾದಾಗ, ಪೌರುಷವಂತರಾದಾಗ ಪ್ರಯತ್ನ ಅಂತಕ್ಕಂಥದ್ದು ಸಹಜವಾಗಿಯೇ ಪುಟಿದೇಳುತ್ತೆ ನಮ್ಮ ಆಂತರ್ಯದಿಂದ. ಆಗ ಯಶಸ್ಸಿನ 10 ಹಲವು ಸ್ತರದ ಮಜಲುಗಳನ್ನು ನಾವು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವಾಟ್ ಈಸ್ ಲೈಫ್ ಅನ್ನೋದಕ್ಕೆ ಹೇಳಿದಂಥ ವಿವೇಕಾನಂದರು 2ನೇ ವಾಕ್ಯದಲ್ಲಿ ಹೇಳ್ತಿದ್ದಾರೆ, ಸ್ಟ್ರೆಂತ್ ಈಸ್ ಲೈಫ್, ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಲೈಫ್ ಅಂತ ಹೇಳಿದವರು. ಆ ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ದಿ ಸರ್ಕಮ್ಸ್ಟೆನ್ಸಸ್ ಟೆಂಡಿಂಗ್ ಟು ಪ್ರೊಸೀಡ್ ಡೌನ್ ಅನ್ನೋದಕ್ಕೆ ಚಿಕಿತ್ಸೆ ಶಕ್ತಿಯಿಂದ ಮಾತ್ರವೇ ಅಂತ ಹೇಳಿದ್ರು. ಶಕ್ತಿವಂತನಾಗೋದು ಹೇಗೆ? ಉಪನಿಷತ್ತುಗಳ ಸಂದೇಶವನ್ನು ತೆಗೆದುಕೋ. ಮತ್ತೊಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ದುಂಟು, ಓ ಭಾರತೀಯರೇ, ಯಾವ ಬ್ರಿಟಿಷರು ತಮ್ಮ ಬೂಟ್ ಕಾಲು ಕೆಳಗೆ ನಿಮ್ಮನ್ನು ಹಾಕಿ ತುಳಿತಾ ಇದ್ದಾರೋ ಆ ಬ್ರಿಟಿಷರು ನನ್ನ ಪಾದ ತೊಳಿತಾ ಇದ್ದಾರೆ. ಯಾಕೆ ಅಂದರೆ ನಾನು ಭಗವದ್ಗೀತೆಯನ್ನು ಕೇವಲ ಓದಲಿಲ್ಲ, ಉಪನಿಷತ್ತುಗಳನ್ನು ಓದಲಿಲ್ಲ, ನನ್ನ ಬದುಕಿಗೆ ಹತ್ತಿರವಾಗಿಸ್ಕೊಂಡೆ. ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಅದರ ಸಂದೇಶ ನನ್ನ ಬದುಕಿಗೆ ಎಷ್ಟರ ಮಟ್ಟಿಗೆ ಪ್ರಾಯೋಗಿಕವಾಗಿ ಯೋಗ್ಯ, ಇದು ರಿಲೆವೆಂಟ್ ಹೌದೋ ಅಲ್ವೋ ಅನ್ನೋದನ್ನ ನಾನು ಪರೀಕ್ಷೆ ಮಾಡಿ 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 ನನ್ನ ಅನುಭವದ ಹಿನ್ನೆಲೆಯಲ್ಲಿ ಉಪನಿಷತ್ತುಗಳನ್ನು ಓಕೆ ಮಾಡಿದ್ನೇ ಹೊರತು ಭಯದಿಂದ ಅದನ್ನು ಒಪ್ಕೊಳ್ಳಿಲ್ಲ. ಭಗವದ್ಗೀತೆಯನ್ನು ಓದೋದಕ್ಕೆ ಮೊದಲು ಫುಟ್ಬಾಲ್ ಆಡು ಅಂತ ಹೇಳ್ತೇನೆ ನಾನು ಯುವಕರಿಗೆ. ವಿವೇಕಾನಂದರ ಮಾತು. ಫುಟ್ಬಾಲ್ ಆಡೋದ್ರ ಮೂಲಕ ಅವನ ಎಲ್ಲ ಸ್ನಾಯುಗಳು, ಮಾಂಸಖಂಡಗಳು ಗಟ್ಟಿಮುಟ್ಟಾಗತ್ತೆ. ಭಗವದ್ಗೀತೆ ಅಂತಕ್ಕಂಥದ್ದು ಶಕ್ತಿ ಸಂದೇಶ. ಭಗವದ್ಗೀತೆ ಅರ್ಥವಾಗಬೇಕು ಅಂದರೆ ನಮ್ಮಲ್ಲಿ ಶಕ್ತಿ ಪುಟಿದೇಳಬೇಕು. ಸ್ಟ್ರೆಂತ್ ಈಸ್ ಲೈಫ್ ಅನ್ನೋದು ಅರ್ಥವಾದಾಗ ಭಗವದ್ಗೀತೆ ಅಂತಕ್ಕಂಥದ್ದು ನಮ್ಮ ಲೈಫಿಗೆ ಹತ್ತಿರವಾಗುತ್ತೆ. ಇಲ್ಲದೆ ಇದ್ದರೆ ಅದು ದೇವ್ರ ಗೂಡು ಸೇರಿಬಿಡುತ್ತೆ, ದೇವ್ರ ಗೂಡಿನಲ್ಲಿ ದೂರದಲ್ಲಿ ಉಳಿಯುತ್ತೆ. ನಾವು ದಿನೇ ದಿನೇ ದುರ್ಬಲರಾಗ್ತಾ ಹೋಗ್ತೇವೆ. ಕೆಲವು ಮನೆಗಳಿಗೆ ಹೋದಾಗ ದೂರದಿಂದ ತೋರಿಸ್ತಾರೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಗುರುಗಳೇ ಆ ಪುಸ್ತಕ, ನಮ್ಮ ಅಜ್ಜನ ಕಾಲದಿಂದಲೂ ನಾವು ಪೂಜೆ ಮಾಡ್ಕೊಂಡು ಬಂದು ಭಗವದ್ಗೀತೆ, ಅದಕ್ಕೆ ಹಚ್ಚಿ 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 ಅರಿಶಿನ ಕುಂಕುಮ, ಅದು ಪರಮ ಪ್ರಾಚೀನವಾಗಿಬಿಟ್ಟಿರುತ್ತೆ. ಕೃಷ್ಣ ಹೇಳ್ದ, ಗೀತೆ ಎಂಬ ಹಾಲನ್ನು ಕುಡಿದು ದಷ್ಟಪುಷ್ಟರಾಗಿ ಬೆಳೀರಿ ಅಂತ. ಆ ಹಾಲನ್ನು ಬಳಸಲಾರದೆ ಅದು ಒಡೆದೋಯ್ತು, ನಿಷ್ಪ್ರಯೋಜಕವಾಗೋಯ್ತು. ಪುಸ್ತಕದ್ದು ಮಸ್ತಕಕ್ಕೆ ಬಾರದೆ ಹೋಯಿತು, ಮಸ್ತಕಕ್ಕೆ ಬಾರದೆ ಅದನ್ನು ಹಸ್ತಕ್ಕೆ ನೆಲ್ ಬರುತ್ತೆ. ಹಸ್ತಕ್ಕೆ ಅಂದರೆ ಪ್ರಾಯೋಗಿಕವಾಗಿ ಅಂತ. ಈ ಆಲೋಚನೆಗಳು ನಮ್ಮ ತಲೆಯಲ್ಲಿ ಹೆಚ್ಚು ಹೆಚ್ಚು ವಿಸ್ತೃತಗೊಂಡಾಗ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಅದು ನಮ್ಮನ್ನು ಕಾರ್ಯಕ್ಕೆ ಹಚ್ಚುತ್ತವೆ. ಅದು ಪ್ರಯತ್ನವನ್ನು ಕೈಗೆತ್ತಿಕೊಳ್ಬೇಕು ಅನ್ನೋದಕ್ಕೆ ಪ್ರೇರಣೆ ನೀಡುತ್ತವೆ. ಮತ್ತೊಂದು ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತು ನಿನ್ನೆ ದಿವಸ ಉಲ್ಲೇಖಿಸಿದ್ದೆ, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್. ಮೊದಲನೇ ಸೂತ್ರ
ಪರಿಸರ ಪರಿಸ್ಥಿತಿಗಳಲ್ಲಿ ಜೀವಿಯ ವಿಕಸನ ಮತ್ತು ಮುನ್ನಡೆಯೇ ಜೀವನ. ಎರಡನೇ ವಾಕ್ಯ ಶಕ್ತಿಯೇ ಜೀವನ. ಇದೆರಡೂ ನಮಗೆ ಜೀರ್ಣವಾಯ್ತಾ? ಮೂರನೇ ವಾಕ್ಯ ಅವ್ರು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಅದು. ಓ ವಿದ್ಯಾವಂತರೇ, ಯಾವ ಜನಸಾಮಾನ್ಯರ ಬೆವರನ್ನು ನೀವು ಬಳಸ್ಕೊಂಡು ಜನಸಾಮಾನ್ಯರ ಬೆನ್ನುಗಳನ್ನು ಏಣಿಯ ಮೆಟ್ಟಿಲುಗಳಾಗಿ ಬಳಸ್ಕೊಂಡು ನೀವು ಜೀವನದಲ್ಲಿ ಔನ್ನತ್ಯವನ್ನು ಸಾಧಿಸಿದ ಮೇಲೆ ಯಾರು ನಿಮ್ಮ ಈ ಶ್ರೇಯಸ್ಸಿನ ಹಂತವನ್ನು ಮುಟ್ಟೋದಕ್ಕೆ ಕಾರಣರಾದರೂ ಅವರನ್ನು ನೀವು ಮರೆತರೆ ನಿಮ್ಮನ್ನು ನಾನು ದೇಶದ್ರೋಹಿಗಳು ಅಂತ ಕರೀತೇನೆ ಅಂದರು. ಅವ್ರ ಕಡೆಗೆ ಕಿಂಚಿತ್ತೂ ಗಮನ ಕೊಡದೇ ಇದ್ದರೆ ನಿಮ್ಮನ್ನು ನಾನು ದೇಶದ್ರೋಹಿಗಳು ಅಂತ ಕರೀತೇನೆ. ಇವತ್ತಿನ ಸಮಾಜದ ಅಕ್ಷರಸ್ಥರು ಯೋಚನೆ ಮಾಡಬೇಕು, ವಿವೇಕಾನಂದರು ಯಾವ ಕ್ಯಾಟಗರಿಯಲ್ಲಿ ನಮಗೆ ಸ್ಥಾನ ಇದೆ. ನಮ್ಮ ದೇಶದಿಂದ ಪೂರ್ಣವಾಗಿ ಇಲ್ಲಿನ ಜನಸಾಮಾನ್ಯರ ಬೆವರಿನಿಂದ ಕಟ್ಟಲ್ಪಟ್ಟಂತಹ ಈ ದೇಶದ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಬಳಸಿಕೊಂಡು ಇಲ್ಲಿ ಶಿಕ್ಷಣವನ್ನು ಪಡೆದು ಒಂದೇ ನೆಗೆತಕ್ಕೆ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ಈ ದೇಶವನ್ನು ಕನಸಿನಲ್ಲೂ ನಮಗೆ ಬರಬಾರ್ದು ಅನ್ನುವಷ್ಟರ ಮಟ್ಟಿಗೆ ಯೋಚನೆ ಮಾಡುವ ಸ್ವಾರ್ಥ ಮಕ್ಕಳು ಯೋಚನೆ ಮಾಡಬೇಕು. ವಿವೇಕಾನಂದರ ಕಾಲಂನಲ್ಲಿ ಅವರೆಲ್ಲಿದ್ದಾರೆ? ಇವತ್ತು ನಮ್ಮ ದೇಶ ಒಬ್ಬ ಗ್ರ್ಯಾಜುಯೇಟನ್ನು ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ. ಒಂದು ವ್ಯವಸ್ಥೆ ಸುವ್ಯವಸ್ಥಿತವಾಗಿರಬೇಕು ಅಂತಂದರೆ ದಯವಿಟ್ಟು ನೀವು ತುಮಕೂರು ಆಶ್ರಮಕ್ಕೆ ಬರಬೇಕು. 3 ವರ್ಷದ ಹಿಂದೆ ಯೂನಿವರ್ಸಲ್ ಟೆಂಪಲ್ ಆಫ್ ಶ್ರೀರಾಮಕೃಷ್ಣ ಉದ್ಘಾಟನೆ ಆಯಿತು. ಸ್ವಾಮಿ ವಿವೇಕಾನಂದ ಆಡಿಟೋರಿಯಂ ಉದ್ಘಾಟನೆ ಆಯಿತು. ಅದರ ಹೆಬ್ಬಾಗಿಲಿನಲ್ಲಿಯೇ ಒಂದು ಗ್ರಾನೈಟ್ ಪ್ಲೇಕನ್ನು ಹಾಕಿದ್ದೇವೆ. ಅಲ್ಲಿ 15 ಹೆಸರುಗಳನ್ನು ಹಾಕಿದ್ದೇವೆ, 15 ಸಾಲುಗಳು. ಮೊದಲನೇದು ಆರ್ಕಿಟೆಕ್ಟ್ ಇಂಜಿನಿಯರು, ಎರಡನೇದು ಡಿಸೈನ್ ಇಂಜಿನಿಯರು, ಮೂರನೇದು ಎಲೆಕ್ಟ್ರಿಕಲ್ ಇಂಜಿನಿಯರು, 4ನೇದು ಸಿವಿಲ್ ಕಾಂಟ್ರಾಕ್ಟರ್, 5ನೇದು ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. 6ರಿಂದ 15ರವರೆಗೂ ಅಲ್ಲಿ ಗಾರೆ ಕೆಲಸ ಮಾಡಿದಂತಹ ಕಾರ್ಮಿಕರ ಹೆಸರು ಗಮನಿಸಬೇಕು. ಅವರು 5 ವರ್ಷ ಹೆಂಡತಿ ಮಕ್ಕಳು ಕುಟುಂಬ ಮನೆ ಊರು ಬಿಟ್ಟು ನನ್ನ ಜೊತೆ ಇದ್ದರು. ಜ್ವರ ಬಂದಾಗ ಔಷಧಿ ತೆಗೆದುಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ಸರಿಯಾಗಿ ಊಟ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಅವ್ರ ಹೆಸರೆಲ್ಲ ಹಾಕಿದ್ದೇವೆ, ನಾವು ಪ್ಲೇಕಲ್ಲಿ ಹಾಕಿದ್ದೇವೆ, ಗ್ರಾನೈಟ್ ಪ್ಲೇಕ್ ಮೇಲೆ ಹಾಕಿದ್ದೇವೆ. ಅವ್ರಿಗೆಲ್ಲ ಒಂದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ. ನೀವು ನೋಡಬೇಕು, ಅವ್ರು ನೆಂಟ್ರಿಸ್ಟ್ರನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ. ಅವ್ರು ತೋರಿಸ್ತಾರೆ, ನೋಡಿ ಇಲ್ಲಿ ಹಾಕಿದೆ, ಇಲ್ಲಿ ನನ್ನ ಹೆಸರು ಇದೆಯಂತ, ಒಂದು ಇಲ್ಲಿ ನಂದು ಒಂದು ಇದೆಯಂತೆ ಹೆಸರು ಅಂತ ತೋರಿಸ್ತಾರೆ. ಇನ್ನು ಕೆಲವರು ನಮ್ಮ ಹೆಸರು ಒಂಚೂರು ದಪ್ಪಕ್ಷರದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾರೆ. ಅವರು ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಮನುಷ್ಯನ ಮನಸ್ಸುಗಳು. ಜನಸಾಮಾನ್ಯ ನಮ್ಮ ದೇಶವನ್ನು ಕಟ್ಟೋ ವಿಷಯದಲ್ಲಿ ಕಣ್ಣೀರು ಹಾಕಿದ್ದಾನೆ. ಹೊತ್ತಿಗೆ ಊಟವಿಲ್ಲದೆ ಕಾರ್ಮಿಕ ಕೆಲಸ ಮಾಡ್ತಾನೆ. ವಿದ್ಯಾವಂತರಿಗೆ ಯಾವುದೋ ಒಂದು ಸೆಕ್ಯೂರಿಟಿ ಇದೆ, ಅವನಿಗೊಂದು ಮಾರ್ಗ ಇದೆ. ಯಾವ ಬ್ಯಾಂಕ್ ಆಗಲಿ, ಯಾವುದೇ ಆರ್ಥಿಕ ವ್ಯವಸ್ಥೆ ಆಗಲಿ ಬಡವನ ಶಾರೀರಿಕ ಶಕ್ತಿಯನ್ನು ನಂಬಿ ಸಾಲ ಕೊಡೋದಿಲ್ಲ. ಇವತ್ತು ಬ್ಯಾಂಕ್ಗಳಲ್ಲಿ ಸಾಲ ಕೊಡದಲ್ಲೇ ಇರೋರು ಯಾರು ಅಂತ ನೋಡಿ, ಅಕ್ಷರಸ್ಥರೇ ಜಾಸ್ತಿ. ಅನಕ್ಷರಸ್ಥ ಮಾನ ಮರ್ಯಾದೆಗೆ ಹಂಚ್ತಾನೆ. ಅಕ್ಷರಸ್ಥನಿಗೆ ಅದೆಲ್ಲ ಭಾಳ ಫಾರಿನ್ ವರ್ಡ್ಸು. ಆ ಶಬ್ದಗಳಿಗೆಲ್ಲ ಅವನ ಡಿಕ್ಷನರಿನಲ್ಲಿ ಬೆಲೆನೇ ಇಲ್ಲ. ಅದರಲ್ಲಿ ಎಷ್ಟೋ ವೇವ್ ಆಫ್ ಮಾಡಿಸ್ತಾನೆ ಅವನು. ಇಷ್ಟು ಪರ್ಸೆಂಟೇಜ್ ಕಟ್ಬಿಡಿ ಸಾಕು ಅಂತ ಹೇಳ್ತಾನೆ. ಆಚಾರ ಕೆಟ್ಟರು ಆಕಾರ ಕೆಡದಂತೆ ನೋಡ್ಕೊಳ್ತಾನೆ. 10 ಕೋಟಿ ಆಸ್ತಿ ಇದೆ ಅಂತ ತೋರಿಸ್ತಾನೆ, 20 ಕೋಟಿ ಸಾಲಗಾರನಾಗಿರ್ತಾನೆ ಬೆನ್ನಲ್ಲಿ. ಹೊಸ ಹೊಸ ಸಂಬಂಧಗಳಾಗುತ್ತೆ ಸಮಾಜದಲ್ಲಿ. ನೀವು ನೋಡಬೇಕು, ಇಂಜಿನಿಯರ್ಗೆ ಇಂಜಿನಿಯರ್ ಹುಡುಗಿ, ಡಾಕ್ಟ್ರಿಗೆ ಡಾಕ್ಟ್ರ್ ಹುಡುಗಿ, ಸೈಂಟಿಸ್ಟ್ಗೆ ಸೈಂಟಿಸ್ಟ್ ಹುಡುಗಿ, ಕಾಫಿ ತೋಟಕ್ಕೆ ಕಾಫಿ ತೋಟವೇ ಮದುವೆ. ಇತ್ತೀಚೆಗೆ ಗಣಿ ಅಂತ ಒಂದು ಶುರುವಾಗಿದೆ, ಗಣಿಯವರಿಗೆ ಅಂತ ಹೊರಟು. ಮನುಷ್ಯತ್ವ ಇಲ್ಲಿ ಲೆಕ್ಕವೇ ಇಲ್ಲ. ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಆದರೆ ಒಬ್ಬ ಬಡವ ಯೋಚನೆ ಮಾಡ್ತಾನೆ, ಈ ಮಗು ನಮ್ಮ ಮನೆಗೆ ಸೊಸೆಯಾಗಿ ತಂದರೆ ನನ್ನ ಮನೆ ಕ್ಲೀನಾಗಿ ಇಟ್ಕೊಳ್ತಾಳ, ನನ್ನ ಕೊಟ್ಟಿಗೆ ಶುದ್ಧವಾಗಿ ಇಟ್ಕೊಳ್ತಾಳ, ನಮ್ಮ ಜೊತೆ ಕೂಲಿಗೆ ಬಂದು 2 ತುತ್ತು ಅನ್ನ ಜಾಸ್ತಿ ಊಟ ಮಾಡೋ ಹಾಗೆ ಇವಳು ಶರೀರದಲ್ಲಿ ಶಕ್ತಿ ಇದೆಯಾ ಅಂತ. ಇವತ್ತು ನೀವು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ತಾಯಂದರೆ, ನಿಮ್ಮ ಮನೆಗೆ ಸೊಸೆಯಾಗಿ ತರಬೇಕು ಅಂತಕ್ಕಂಥ ಹುಡುಗಿಯ ಆರೋಗ್ಯದ ಬಗ್ಗೆ ನಿಮ್ಮ ಪ್ರಿಯಾರಿಟಿ ಯಾವ ಸ್ಥಾನದಲ್ಲಿದೆ ನೋಡೋದಿಲ್ಲ. ನಾವು ಲೌಕಿಕ ಹೆಚ್ಚು ಮಾತಾಡಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ.
ಇಲ್ಲಿ ಎಲ್ಲೋ ಒಂದು ಕಡೆ ವ್ಯಾವಹಾರಿಕವಾದಂತಹ ವಿಚಾರ ವಿನಿಮಯದಲ್ಲಿ ಸಂತೃಪ್ತರಾಗ್ಬಿಡ್ತೇವೆ ನಾವು. ಸ್ವಲ್ಪ ಹಣ ಜಾಸ್ತಿ ನಮಗೆ ಸಿಗೋದಾದರೆ ಆರೋಗ್ಯ ಅಂತಕ್ಕಂಥದ್ದು ಎರಡನೇ ಪ್ರಾಮುಖ್ಯತೆ ಪಡ್ಕೊಂಡ್ಬಿಡುತ್ತೆ. ಸಂಸ್ಕೃತಿ ಅನ್ನೋದು ನಮ್ಮ ಪಟ್ಟಿಯಿಂದಲೇ ದೂರ ಸರಿದು ಬಿಡುತ್ತೆ, ನಡೆದು ಹೋಗ್ಬಿಡುತ್ತೆ. ಅದೆಲ್ಲ ನಾವು ಮಾಫ್ ಮಾಡಿಬಿಡ್ತೇವೆ. ಆದರೆ ಇಲ್ಲಿ ನೋಡಿ, ವಿದ್ಯಾವಂತರಾದವರು ಸಮಾಜದಲ್ಲಿರ್ತಕ್ಕಂಥ ಅವಿದ್ಯಾವಂತರನ್ನು, ಜನಸಾಮಾನ್ಯರನ್ನು ನಾವು ಅಂತಃಕರಣಪೂರ್ವಕವಾಗಿ ನೋಡಿಕೊಳ್ಬೇಕಾದ್ದು ನಮ್ಮ ಜೀವನದ ಧ್ಯೇಯವಾಗಬೇಕು ಅಂದರೆ ವಿವೇಕಾನಂದರು. ಅಲ್ಲಿ ಜಾನ್ ಡಿ ರಾಕ್ಫೆಲ್ಲರ್ನಿಗೆ ಪ್ರಪಂಚದಲ್ಲಿ ಪರಮಾತ್ಮನ ಆಸ್ತಿಗೆ ನೀನು ಟ್ರಸ್ಟಿನಯ್ಯ, ಜಗತ್ತನ್ನು ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ನೋಡು ಅಂದರು. ಇಲ್ಲಿ ಜನಸಾಮಾನ್ಯನನ್ನು ನಿರ್ಲಕ್ಷಿಸಿದ್ರಿಂದ ಭಾರತಕ್ಕೆ ಈ ದುಸ್ಥಿತಿ ಬಂತು ಅನ್ನೋದನ್ನ ಗಮನಿಸಿದ್ರು. ಚಕ್ರವರ್ತಿಯಾಗಿದ್ದ ಮೈಸೂರಿನ ಚಾಮರಾಜೇಂದ್ರ ಒಡೆಯರ್ ದಿ ಫೋರ್ತ್ ಅವರಿಗೆ ಅಮೇರಿಕದಿಂದ ಪತ್ರ ಬರೆದು ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ಅಂತ ಮೊದಲನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯ ಪರಿಸರ ಪರಿಸ್ಥಿತಿಗಳ ವಿರುದ್ಧ ಹೋರಾಡು, ಅದು ಜೀವನ ಅಂತ. ಎರಡನೇ ವಾಕ್ಯದಲ್ಲಿ ಹೇಳಿದ್ರು ಶಕ್ತಿವಂತನಾಗು, ಅದೇ ಜೀವನ ಅಂತ. ಮೂರನೇ ವಾಕ್ಯದಲ್ಲಿ ಹೇಳಿದ್ರು ಜನಸಾಮಾನ್ಯರನ್ನ ನಿರ್ಲಕ್ಷಿಸಬೇಡ, ಅದೇ ಜೀವನ ಅಂತ. ನಾಲ್ಕನೇ ವಾಕ್ಯದಲ್ಲಿ ಹೇಳ್ತಿದ್ದಾರೆ ಯಾರು ಇತರರಿಗಾಗಿ ಬದುಕ್ತಾರೆಯೋ ಅವರ ಬದುಕಿನಲ್ಲಿ ಜೀವನ ಅನ್ನೋದಕ್ಕೆ ಜೀವಂತಿಕೆ ಇದೆ. ಇನ್ನು ಉಳಿದಿದ್ದೆಲ್ಲ ಬಿಡಿ, ವೋಟರ್ಸ್ ಲಿಸ್ಟು ರೇಷನ್ ಕಾರ್ಡಲ್ಲಿ ಇರ್ತಾರೆ, ಏನಂಥ ದೊಡ್ಡದೇನಲ್ಲ. ಈ ರೀತಿಯಲ್ಲಿ ವಿವೇಕಾನಂದ ನಮ್ಮ ಕಣ್ ತೆರೆಸ್ತಾರೆ. ಈ ದೃಷ್ಟಿಯನ್ನು ಕಂಡು ರೋಲಾ ಸ್ವಾಮಿ ವಿವೇಕಾನಂದರ ಬಗ್ಗೆ ಬರೀತಾ ಹೇಳ್ತಾನೆ. ಆ ವಿವೇಕಾನಂದರ ಎಂಥ ಪರಿಸ್ಥಿತಿ ಬಂದಿತ್ತು? ರೋಲಾ ಅವ್ರ ಮಾತನ್ನು ಹೇಳೋದಕ್ಕೆ ಮೊದಲು ಈ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ರಾಜ ಅಜಿತ್ ಸಿಂಗ್ ಸ್ವಾಮಿ ವಿವೇಕಾನಂದರ ಪಾದ ಒತ್ತಾ ಇದ್ದ. ಆಗ ಅವರು ಇನ್ನೂ ಪರಿವ್ರಾಜಕ ಸನ್ಯಾಸಿ, ಅವರು ಪ್ರಸಿದ್ಧರಾಗಿರಲಿಲ್ಲ. ಸ್ವತಃ ತಾನೇ ಬೀಸಣಿಗೆ ಬೀಸ್ತಾ ಇದ್ದ, ಅವ್ರ ಪಾದ ಒತ್ತಾ ಇದ್ದ, ಅವರ ಅತ್ಯಂತ ವೈಯಕ್ತಿಕ ಸೇವೆಗಳನ್ನು ಮಾಡ್ತಾ ಇದ್ದ. ಇದನ್ನು ರಾಜನ ಅಂತಃಪುರದ ಅಡಿಗೆಯವನು ನೋಡ್ಬಿಟ್ಟ. ವಿವೇಕಾನಂದರು ಊಟಕ್ಕೆ ಕೂತ್ರೆ 4-6 ಅಡಿ ದೂರದಿಂದಲೇ ಅವ್ರ ತಟ್ಟೆಗೆ ರೊಟ್ಟಿಯನ್ನು ಎಸಿತಾ ಇದ್ದ ಅಡುಗೆಯವನು. ಇವನು ಯಾರೋ ಒಬ್ಬ ಸನ್ಯಾಸಿ ಬಂದು ನಮ್ಮ ಚಕ್ರವರ್ತಿಯ ತಲೆ ಕೆಡಿಸ್ಬಿಟ್ಟಿದ್ದಾನಲ್ಲ, ನಮ್ಮ ಚಕ್ರವರ್ತಿಯವನ ಕಾಲು ಒತ್ತಾನಲ್ಲ, ಈ ಮನುಷ್ಯನ ಕಾಲು ಒತ್ತಾನಲ್ಲ, ಇಡೀ ರಾಜ್ಯಕ್ಕೆ ಧಣಿ ಈ ಭಿಕಾರಿ ಸನ್ಯಾಸಿ ಮುಂದೆ ತಲೆಬಾಗಿ ನಿಂತ್ಕೊಳ್ತಾನಲ್ಲ, ಛೇ ಅಂತ ಅನಿಸ್ತಲ್ಲ ಅವನಿಗೆ. ನಾನು ಇದಕ್ಕೆ ಹೇಗೆ ಪ್ರತೀಕಾರ ಸ್ವೀಕರಿಸಬೇಕು? ವಿವೇಕಾನಂದ ತಟ್ಟೆಗೆ ದೂರದಿಂದಲೇ ಚಪಾತಿ ಎಸಿತಾ ಇದ್ದ. ವಿವೇಕಾನಂದರಿಂದ ಚಕ್ರವರ್ತಿ ಹತ್ರ ಕಂಪ್ಲೇಂಟ್ ಮಾಡೋಕ್ಕಾಗತ್ತಾ? ಎಷ್ಟು ಕಷ್ಟ ಇದೆ ಸಂಬಂಧಗಳು. ಅಮೇರಿಕಕ್ಕೆ ಹೋಗಿ ವಾಪಸ್ ಬಂದರು. ಭಾರತದಾದ್ಯಂತ ಸಂಚರಿಸಬೇಕಾದ್ರೆ ಅವ್ರನ್ನ ರಥದಲ್ಲಿ ಕೂರಿಸಿ ಕುದುರೆಗಳನ್ನು ಬಿಡಿಸಿ ಚಕ್ರವರ್ತಿಗಳೇ ರಥವನ್ನು ಕೈಯಾರ ಎಳೆದರು. ಮನುಷ್ಯನ ಇತಿಹಾಸದಲ್ಲಿ ಸನ್ಯಾಸಿಯೊಬ್ಬನನ್ನು ರಥದಲ್ಲಿ ಕೂರಿಸಿ ಚಕ್ರವರ್ತಿಗಳಿಗೆ ಎಳೆದದ್ದು ಇದೇ ಮೊದಲು. ದೇವರ ರಥ ಎಳೆದಿದ್ದಾರೆ, ಸನ್ಯಾಸಿಯನ್ನು ಕೂರಿಸಿ ರಥ ಎಳೆದದ್ದು ಇದೇ ಮೊದಲು. ಆಗಲೂ ಅವರು ಖೇತ್ರಿಗೆ ಬಂದರು. ಆಗ ಈ ಅಡುಗೆಯವನು ಇವರು ಭಾಳ ದೊಡ್ಡವರು ಅಂತ ಅವನಿಗೆ ಅರ್ಥ ಆಯಿತು. ಚಪಾತಿಗೆ ತುಪ್ಪ ಸವರಿ ಚಪಾತಿಗೂ ನೋವಾಗದಾಗ ನಿಜಾನಕ್ಕೆ ಡ್ರಾಪ್ ಮಾಡ್ತಾನೀಗ. ವಿವೇಕಾನಂದರು ಭರ್ತೃಹರಿಯ ಮಾತನ್ನು ನೆನಪು ಮಾಡಿಕೊಂಡ್ರು. ಯೋಗ್ಯತೆ ಇಲ್ಲದೆ ಇದ್ದರೆ ಹೆಂಡತಿಯೂ ಕೂಡ ತಿರಸ್ಕರಿಸ್ಬಿಡ್ತಾಳೆ ಅಂತ ಭರ್ತೃಹರಿ ಬರೆದಿದ್ದಾನಲ್ಲ. ಈ ಅಡಿಗೆಯವನಿಗೆ ನಾನು ಅರ್ಥ ಆಗಬೇಕಾದ್ರೆ ಈ 6-7 ವರ್ಷ ಬೇಕಾಯಿತು ಅಂತ ಒಂದು ಕಡೆ. ನಿಜ, ಸ್ಟ್ರೆಂತ್ ಈಸ್ ಲೈಫ್, ಶಕ್ತಿಯೇ ಜೀವನ. ಶಕ್ತಿವಂತರಾಗದೇ ಇದ್ದರೆ ಯಾರೂ ನಮ್ಮ ಕಣ್ಣೆತ್ತಿಯೂ ನಮ್ಮನ್ನು ನೋಡೋದಿಲ್ಲ. ಮಾತಾಡಿಸೋ ವಿಚಾರ ಬೇರೆ, ಕಣ್ಣೆತ್ತಿಯೂ ನೋಡೋದಿಲ್ಲ. ಸ್ವಾಮಿ ವಿವೇಕಾನಂದರ ಬಗ್ಗೆ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಂಥ ರೋಲಾ ನೊಬೆಲ್ ಪ್ರೈಸ್ ವಿನ್ನರ್, ಫ್ರಾನ್ಸ್ ದೇಶದವನು, ಒಂದು ಸೊಗಸಾದ ಮಾತನ್ನು ಬರೆದ. ದ ರಿಮಾರ್ಕಬಲ್ ಫೀಚರ್ ಆಫ್ ಸ್ವಾಮಿ ವಿವೇಕಾನಂದ ವಾಸ್ ಹಿಸ್ ಕಿಂಗ್ಲಿನೆಸ್. It was impossible for anybody to imagine him in the second place. ವಿವೇಕಾನಂದ
ವಾಸ್ ಎನರ್ಜಿ ಪರ್ಸಾನಿಫೈಡ್ ಆ್ಯಂಡ್ ಆ್ಯಕ್ಷನ್ ವಾಸ್ ಹಿಸ್ ಮೆಸೇಜ್. ಕ್ರಿಯಾಶೀಲನಾಗಿರೋದು ಜೀವನದ ಒಂದು ಧ್ಯೇಯವಾಗಬೇಕು. ನಿಂತ ನೀರಾಗಬಾರ್ದು ಅಂದರೆ ಕ್ರಿಯಾಶೀಲರಾಗಿರಬೇಕು ಅಂತ. ತಪ್ಪುಗಳಾಗತ್ತೆ ಅಂತ ಕೆಲಸ ಮಾಡದೆ ಕೂತ್ಕೋಬೇಡ. ಅಜೀರ್ಣವಾಗುತ್ತೆ ಅಂತ ಆಹಾರ ಸ್ವೀಕರಿಸದೇ ಇರೋಕ್ಕಾಗತ್ತಾ ಅಂತ ಒಬ್ಬ ಸುಭಾಷಿತಕಾರ ಹೇಳಿದ. ಲಿಯೋನಾರ್ಡೋ ದ ವಿಂಚಿ ಒಬ್ಬ ಉತ್ತಮ ಚಿಂತಕ. ಆತ ಹೇಳ್ತಾನೆ, ಓ ಲಾರ್ಡ್, ದೌ ಗಿವ್ ಅಸ್ ಎವ್ರಿಥಿಂಗ್ ಅಟ್ ದಿ ಪ್ರೈಸ್ ಆಫ್ ಅನ್ ಎಫರ್ಟ್. ನಮ್ಮ ಪರಿಶ್ರಮ ಅನ್ನೋದಕ್ಕೆ ನೀನು ನಮಗೆ ಬೇಕಾದ ಎಲ್ಲವನ್ನೂ ಕೊಟ್ಬಿಡ್ತೀಯಲ್ಲ ಪರಮಾತ್ಮನೇ ಅಂತ. ಇದನ್ನೇ ಮತ್ತೋರ್ವ ಚಿಂತಕ ಹೇಳ್ದ, ಜೀನಿಯಸ್ ಈಸ್ 99% ಪರ್ಸ್ಪಿರೇಷನ್ ಆ್ಯಂಡ್ 1% ಇನ್ಸ್ಪಿರೇಷನ್. 99% ನಾವು ಪರಿಶ್ರಮ ಪಟ್ಟಾಗ 1% ಸ್ಫೂರ್ತಿ ಅದಕ್ಕೆ ಸೇರಿದಾಗ 100ಕ್ಕೆ 100% ಅಂತಕ್ಕಂಥ ಯಶಸ್ಸು ನಮ್ಮದಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ಆತ್ಮಶ್ರದ್ಧೆ ನಮ್ಮಲ್ಲಿ ನಮಗೆ ವಿಶ್ವಾಸ ಮೂಡೋದಕ್ಕಾಗಿ, ನಮ್ಮನ್ನು ನಾವು ಹೆಚ್ಚು ಅವಲಂಬಿಸೋದಕ್ಕಾಗಿ ಮಹಾತ್ಮರು ನೀಡಿದಂಥ ಬೆಳಕು. ಆಲ್ಡಸ್ ಹಕ್ಸ್ಲೆ ಒಂದು ಕಡೆ ಬಹಳ ಸೊಗಸಾಗಿ ಹೇಳ್ತಾನೆ, ದೇರ್ ಈಸ್ ಒನ್ ಕಾರ್ನರ್ ಇನ್ ದಿಸ್ ವರ್ಲ್ಡ್ ವೇರ್ ಯು ಆರ್ ಶೂರ್ ಆಫ್ ಸರ್ಟನ್ ಇಂಪ್ರೂವ್ಮೆಂಟ್, ದಟ್ ಈಸ್ ಯುವರ್ ಓನ್ ಸೆಲ್ಫ್. ಈ ಜಗತ್ತಿನಲ್ಲಿ ಸರ್ವಸ್ವವನ್ನು ಸಾಧಿಸಬಲ್ಲ ಒಂದು ಜಾಗ ಇದೆ, ಅದು ನೀನೇ. ಅದೆಲ್ಲವನ್ನೂ ಸಾಧಿಸುವ ಯೋಗ್ಯತೆ ನಿನಗಿದೆ, ಅದು ನೀನೇ. ಇದನ್ನು ಪ್ರಿನ್ಸಿಪಲ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತಲೂ ಕೂಡ ಜಗತ್ತು ಗುರುತಿಸಿದೆ. ಪಾಸಿಟಿವ್ ಥಿಂಕಿಂಗ್ ಇದ್ದಾಗ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಸಹಜವಾಗಿಯೇ ನಮ್ಮ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ. ಆದರೆ ಜಗತ್ತಿನ ವೈಚಿತ್ರ್ಯ ಏನು ಗೊತ್ತಾ? ಜಗತ್ತಿನಲ್ಲಿ ಸಲಹೆಗಳನ್ನು ಸ್ವೀಕರಿಸುವವರು ಅತಿ ವಿರಳ. ಯಾರಿಗೆ ಅದರ ಅವಶ್ಯಕತೆ ಗರಿಷ್ಠವಾಗಿದೆಯೋ ಅವರು ಅದನ್ನು ಕನಿಷ್ಠ ಪ್ರಮಾಣದಲ್ಲಿ ಅಪೇಕ್ಷಿಸುತ್ತಾರೆ. ನೋಡಿ, ನೀವು ಎಷ್ಟೋ ಸಲ ನೀವು ಕೊಡ್ತಕ್ಕಂಥ ಉತ್ತಮವಾದ ತಿಳುವಳಿಕೆ ಅವರಿಗೆ ನೋವುಂಟು ಮಾಡುತ್ತೆ, ಮೈ ಪರ್ಚ್ಕೊಂಡು ಹಾಗಾಗತ್ತೆ. ಹೇಳಕ್ಕೆ ಶುರು ಮಾಡಿದ್ರಾ, ಅಯ್ಯೋ ಸಾಕಾಗಿದೆ, ನಿಮ್ಮನ್ನು ಎದುರುಗಡೆ ನೋಡಿದ್ರೆ ಅವಾಯ್ಡ್ ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ರೆಸ್ಟ್ಲೆಸ್ ಆಗಿಬಿಟ್ಟಿದೆ ಇವತ್ತಿನ ಮನಸ್ಸುಗಳು. ವಿವೇಕಾನಂದರು ಮೆಸೇಜ್ ಆಫ್ ಸ್ಟ್ರೆಂತನ್ನೇ ಕೊಟ್ಟದ್ದಾದ್ದರಿಂದ ಅವ್ರ ಬಗ್ಗೆ ಇತ್ತೀಚೆಗೊಂದು ಲೇಖನ ಒಬ್ಬರು ಭಾಳ ಸೊಗಸಾಗಿ ಬರೆದರು. ದೋ ಸ್ವಾಮೀಜಿ ಈಸ್ 150 years old, he is so modern. That is the amazing part of it. I can justify my statement just by quoting Swamiji's words. Once Swamiji said, I shall not cease to inspire. ನಾನು ಜನರನ್ನು ನಿರಂತರವಾಗಿ ಸ್ಫೂರ್ತಿಗೊಳಿಸ್ತೇನೆ. ನನ್ನ ಶರೀರ ಬಿದ್ದು ಹೋಗ್ಬೋದು, ನನ್ನ ಮೂಳೆಗಳು ಕೆಲಸ ಮಾಡುತ್ತೆ. 100 ವರ್ಷದ ನಂತರ ನನ್ನ ಮಕ್ಕಳು ಬರ್ತಾರೆ, ಅವರು ಸಿಂಹಗಳಂತೆ ಕೆಲಸ ಮಾಡ್ತಾರೆ ಅಂಥೇಳಿ ವಿವೇಕಾನಂದರೇ ಭವಿಷ್ಯವನ್ನು ನುಡಿದಿದ್ರು. ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನೀವು ನೋಡಿ, ಎಲ್ಲೋ ಒಂದು ಕಡೆ ವಿವೇಕಾನಂದರ ಸ್ಫೂರ್ತಿಯ ಸೆಲೆಯಾಗಿ ಮನುಷ್ಯ ಸಂಕುಲಕ್ಕೆ ಪ್ರೇರಕ ಶಕ್ತಿಯಾಗಿರೋದನ್ನು ಗಮನಿಸ್ತೇವೆ. ಒಟ್ಟಾರೆ ನಮ್ಮ ಬದುಕಿನ ಯಶಸ್ಸಿಗೆ ಪ್ರಯತ್ನ ಅಂತಕ್ಕಂಥದ್ದು ಬಹಳ ದೊಡ್ಡದು. ಪ್ರಯತ್ನವಿಹೀನನಾದ ವ್ಯಕ್ತಿಗೆ ಏನೂ ಸಿಗೋದಿಲ್ಲ ಅನ್ನೋದು ತಿರುಳು. ಸುಭಾಷಿತಕಾರನೊಬ್ಬ ಹೇಳಿದ್ದುಂಟು, ಸಿಂಹ ಮೃಗರಾಜನೇ ಆದರೂ ಕೂಡ ಅದು ಕೂತಿರೋ ಜಾಗಕ್ಕೆ ಅದರ ಬಾಯಿಗೆ ಅದರ ಆಹಾರ ಬಂದು ಬೀಳೋದಿಲ್ಲ ಅಂತ. ಮೃಗರಾಜ ಆದರೂ ಸಿಂಹವೂ ಕೂಡ ಬೇಟೆ ಆಡಲೇಬೇಕಾಗತ್ತೆ. ನಾನು ಮೃಗರಾಜ, ಆದ್ದರಿಂದ ಎಲ್ಲ ಪದಾರ್ಥಗಳೂ ಕೂಡ ನನ್ನ ಬಾಯಿಗೆ ಬಂದು ಬೀಳಬೇಕು, ನನ್ನ ಆಹಾರ ಪದಾರ್ಥಗಳು ಅಂತ ಅದು ಕೂಡ ಭ್ರಮಿಸುವುದಿಲ್ಲ. ಆದರೆ
ಮನುಷ್ಯನಲ್ಲಿ ಈ ಪ್ರಯತ್ನಶೀಲತೆ ಅಂತಕ್ಕಂಥದ್ದು ಕುಂಠಿತವಾಗೋದಕ್ಕೆ ಹಲವಾರು ಕಾರಣಗಳಿದೆ. ಆ ಕಾರಣಗಳಿಗೆ ಏನಾದರೂ ಮಾಡಿ ನಾವು ಪರಿಹಾರ ಪತ್ತೆ ಹಚ್ಚಬೇಕು. ನಮ್ಮ ಸಾಮಾಜಿಕ ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ, ವ್ಯಾವಹಾರಿಕ ಬದುಕಿನಲ್ಲಿ ಹೇಗಂದ್ರೆ ಹಾಗೆ ಬದುಕಬೇಕಾದ್ದಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸತ್ಯವನ್ನೇ ಅರಸುತ್ತಾ ಸಾಗುತ್ತಿದ್ದಾನೆ. ಪ್ರತಿಯೊಬ್ಬನಿಗೂ ಸತ್ಯವೇ ಬೇಕಾಗಿದೆ. ಯಾವ ವ್ಯಕ್ತಿ ಸತ್ಯವನ್ನು ಗೌರವಿಸುತ್ತಾನೆಯೋ ಅವನು ಪರೋಕ್ಷವಾಗಿ ಶಕ್ತಿಯನ್ನು ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸತ್ಯ ಪರಮ ಪ್ರಚಂಡವಾದಂತಹ ಶಕ್ತಿಯ ದ್ಯೋತಕ. ಸತ್ಯ ಅಂತಕ್ಕಂಥದ್ದು ಧರ್ಮದ ಲಕ್ಷಣ. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀ ವಿದ್ಯ ಸತ್ಯಂ ಅಕ್ರೋಧಂ ದಶಕಂ ಧರ್ಮಲಕ್ಷಣಂ. ಮನು ಹೇಳಿದಂಥ 10 ಲಕ್ಷಣಗಳು. ಇಲ್ಲಿ ಯಾವ ದೇವರನ್ನ ಪೂಜೆ ಮಾಡಬೇಕು ಅಂತ ಹೇಳಲಿಲ್ಲ. ಧೈರ್ಯವೇ ಧರ್ಮದ ಮೊದಲನೇ ಲಕ್ಷಣ ಅಂತ ಹೇಳಿಬಿಟ್ಟ. ಕ್ಷಮಿಸೋದು ಧರ್ಮದ ಲಕ್ಷಣ. ದಮ, ಅದನ್ನು ಉಲ್ಟಾ ಮಾಡಿ ಮದ, ನಮ್ಮ ಅಹಂಕಾರದ ಮೇಲೆ ನಿಯಂತ್ರಣ. ಆಸ್ತೇಯ, ಕಳ್ಳತನ ಮಾಡದಲೇ ಇರತಕ್ಕಂಥದ್ದು. ಶೌಚ, ಸ್ನಾನಾದಿಗಳ ಮೂಲಕ ಶಾರೀರಿಕ ಶುಚಿತ್ವ. ಸಚ್ಚಿಂತನೆ, ಸತ್ಸಂಗದ ಮೂಲಕ, ಸದ್ಗ್ರಂಥಗಳ ಅಧ್ಯಯನ ಮೂಲಕ, ಪರಮಾತ್ಮನ ಸ್ಮರಣೆಯ ಮೂಲಕ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಪರಮಾತ್ಮನ ನಾಮಗುಣ ಕೀರ್ತನೆಯನ್ನು ಮಾಡ್ತಾ ಇದ್ದರೆ ಶರೀರ ಮತ್ತು ಮನಸ್ಸುಗಳು ಶುದ್ಧವಾಗುತ್ತವೆ. ಬಲರಾಮ್ ಬಾಬು ಅಂತಕ್ಕಂಥ ತಮ್ಮ ಗೃಹಿ ಭಕ್ತ ಕಲ್ಕತ್ತೆಯಲ್ಲಿದ್ದ ಪರಮಹಂಸರು ಅವನ ಮನೇಲಿ ಹೋಗಿ ಉಳಿತಾ ಇದ್ದರು. ಬಲರಾಮನಿಗೆ 10 ಸಲ ಹೇಳ್ತಾ ಇದ್ದದ್ದುಂಟು, ನರೇಂದ್ರಾದಿ ಯುವಕರನ್ನು ಕರೆದು ಅವನಿಗೆ ಅನ್ನ ಹಾಕು, ಪುಣ್ಯ ಬರುತ್ತೆ. ಮತ್ತೆ ಕೆಲವರು ಹೇಳ್ತಾ ಇದ್ರು, ಅವನ ಮನೆ ಅನ್ನ ಒಳ್ಳೆ ಅನ್ನ ಸ್ವೀಕರಿಸಿ ಅಂತ. ಒಳ್ಳೆ ಅನ್ನ ಕೆಟ್ಟ ಅನ್ನ ಅಂದರೆ ಇವತ್ತು ನಮ್ಮ ಜಸ್ಟಿಫಿಕೇಷನ್ ಏನು, ಬಿಳಿಯಾಗಿರೋ ಅನ್ನ, 60 ರೂಪಾಯಿ kg ಅನ್ನ ಒಳ್ಳೆ ಅನ್ನ. ಸಂಸ್ಕಾರದ ಹಿನ್ನೆಲೆಯಲ್ಲಿ, ಒಬ್ಬ ವ್ಯಕ್ತಿಯ ಸ್ವಭಾವದ ಹಿನ್ನೆಲೆಯಲ್ಲಿ, ಯಾವ ಉದ್ದೇಶದಿಂದ ಅವನು ಅನ್ನವನ್ನು ನೀಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಶ್ರೀರಾಮಕೃಷ್ಣ ಹೇಳಿದಂಥ ಮಾತು. ಮನುಷ್ಯ ಪ್ರಯತ್ನಶೀಲತೆಯಿಂದ ಹಿಂಜರಿಯೋದಕ್ಕೆ ಕಾರಣಗಳಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳದೆ ನಾವು ಯಶಸ್ವಿ ಆಗೋದು ಸುಳ್ಳು. ನಮ್ಮ ಜೀವನ ಅಂತಕ್ಕಂಥದ್ದು ಕೇವಲ ಜನನ ಮರಣಗಳ ನಡುವಿನ ಆ ಜೀವಿತದ ಅವಧಿ, ಬದುಕಿನ ಅವಧಿ ಆಗಿಬಿಡುತ್ತೆ. ಅಲ್ಲಿ ವಿಶೇಷತೆ ಅನ್ನೋದೇನು ಕಾಣೋದಿಲ್ಲ. ಆದ್ದರಿಂದ ಪ್ರಯತ್ನಶೀಲತೆಗೆ ಪ್ರತಿಬಂಧಕವಾದ ಕಾರಣಗಳು ಏನು ಅನ್ನೋದನ್ನು ಪತ್ತೆ ಹಚ್ಚಲೇಬೇಕು. ಅದಕ್ಕೆ ನಾವು ಪರಿಹಾರೋಪಾಯವನ್ನು ಕಂಡುಕೊಳ್ಳೇಬೇಕು. ಇದೊಂದು ಸವಾಲು. ನಮ್ಮ ಪ್ರಯತ್ನಶೀಲತೆಗೆ ಇರುವ ಪ್ರತಿಬಂಧಕಗಳಲ್ಲಿ ಮೊದಲನೆಯದು ಹಿಂಜರಿಕೆ. ಅವರೇನು ಅಂದ್ಕೊಂಡು ಬಿಡ್ತಾರೋ, ಇವರೇನು ಅಂದ್ಕೊಂಡು ಬಿಡ್ತಾರೋ, ಅವರೇನಂದ್ರೋ ಇವರೇನಂದ್ರು. ನೋಡಿ, ನಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ನಾವು ಯೋಚನೆ ಮಾಡೋಣ. ನಮ್ಮನ್ನು ಯಾರು ಸಕಾರಾತ್ಮಕವಾಗಿ ಶ್ಲಾಘಿಸಿದರೋ ಅವರ ಮಾತುಗಳನ್ನು ನಾವು ಸೀರಿಯಸ್ ಆಗಿ ಸ್ವೀಕರಿಸೋದಕ್ಕಿಂತ ನಮ್ಮನ್ನು ನಕಾರಾತ್ಮಕವಾಗಿ ಮೂದಲಿಸಿದವ್ರನ್ನೇ ಹೆಚ್ಚು ಸ್ಮರಣೆ ಮಾಡಿಬಿಟ್ವಲ್ಲ. ನೀವೊಂದು ಕೌಟುಂಬಿಕ ಫಂಕ್ಷನಿಗೆ ಹೋಗ್ತೀರಿ, ಒಂದು ನಾಮಕರಣವೋ ಗೃಹ ಪ್ರವೇಶವೋ, 100 ಜನ ಬರ್ತಾರಲ್ಲಿ. ನಿಮ್ಗೆ ಆಗದಲ್ಲೇ ಇರೋರು ಒಂದು 3 ಜನ ಬರ್ತಾರೆ. ನಿಮ್ಮನ್ನು ಇಷ್ಟಪಡೋರು 97 ಜನ ಬರ್ತಾರೆ. ನೀವು ಅಲ್ಲಿಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಬರೋವರೆಗೂ ನಿಮ್ಮ ಮನಸ್ಸು ಹುಚ್ಚು ರೀತಿಯಲ್ಲಿ ಯೋಚನೆ ಮಾಡುತ್ತೆ. ಅವ್ರು ಬಂದಿದ್ದರೆ ಅವ್ರನ್ನ ಹೇಗೆ ಫೇಸ್ ಮಾಡೋದು, ನನಗೆ ಅವಮಾನ ಆಗಿಬಿಟ್ರೆ, ಅವ್ರ ಮುಖ ನೋಡೋಕ್ಕೆ ನನಗಿಷ್ಟ ಇಲ್ವೇ, ನನಗೆ ಅವ್ರ ಬಾಗಿಲಲ್ಲೇ ಸಿಕ್ಬಿಟ್ರೆ, 10 ಜನರ ಮುಂದೆ ನಾನು ನೋಡಿ ನಕ್ಬಿಟ್ರೆ. 97 ಜನ ನಿಮ್ಮನ್ನು ಆನಂದಿಸುವವರು, ಆ 3 ಜನ ಮೂರ್ಖರು ಹೊಂಚಾಗ್ತಾ ಇದ್ದಾರೆ. ಆದರೆ ನಿಮ್ಮ ಮನಸ್ಸು ಹಿಂದಿನ ದಿವಸ ರಾತ್ರಿ ನಿದ್ರೆಗೆ ಎಡ್ಸಿರುತ್ತೆ. ಅವ್ರು ಬಂದರೆ, ಅವರು ಅವಮಾನ ಮಾಡಿದ್ರೆ, ನೋಡಿ ಏನು ಫಜೀತಿ ಇದು. ಇದನ್ನು ಫಜೀತಿ ಅಂತ ಅಂದು ಇನ್ನೇನು ಹೇಳೋಣ. ನಿಮ್ಗೆ ಅನಿಸುತ್ತೆ ಇದು ಫಜೀತಿ ಅಂತ? ಫಜೀತಿನೇ ಅನಿಸದೇ ಇದ್ದರೂ ಕೂಡ, ನೀವು ಹೇಳದೇ ಇದ್ದರೂ ಕೂಡ ಇದೊಂದು ದೊಡ್ಡ ಫಜೀತಿನೇ ಇದು. ಈ ಹಿಂಜರಿಕೆ ಅಂತಕ್ಕಂಥದ್ದು, ವೈಯಕ್ತಿಕವಾಗಿ ಯಾವುದೇ ಪ್ರಯತ್ನಕ್ಕೆ ಹೆದರಿ ಏನಾಗ್ಬಿಡುತ್ತೋ ಅಂತ ಭಯಪಟ್ಟು
ವಿತ್ಡ್ರಾ ಮಾಡ್ಕೊಂಡ್ಬಿಡೋದು. ಸಮಾಜದಲ್ಲೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗ ಇನ್ನು ಯಾರು ಏನು ಅಂದ್ಕೊಂಡು ಬಿಡ್ತಾರೋ, ಯಾವ ರೀತಿ ಟೀಕೆ ಟಿಪ್ಪಣಿ ಬರುತ್ತೋ, ಯಾವ ರೀತಿಯಲ್ಲಿ ಜನ ನಮ್ಮನ್ನು ನಮ್ಮ ತಪ್ಪುಗಳು ಹುಡುಕ್ಬಿಡ್ತಾರೋ, ಇಲ್ಲೇ ನೋಡಿ ನಮಗೆ ಮಹಾತ್ಮರ ಮಾತುಗಳು ಬೆಳಕನ್ನು ಚೆಲ್ಲೋದು. ನಿಂದಕರಿಗೊಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ, ನಿಂದಕರಿಗೊಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ, ನೀರು ಸಾಬೂನುಗಳಿಲ್ಲದೆಯೇ ನಿರ್ಮಲಗೊಳಿಸುವರು ಕಬೀರ, ನಿರ್ಮಲಗೊಳಿಸುವರು. ನಮ್ಮನ್ನು ನಿಂದೆ ಮಾಡ್ತಾರಲ್ಲ, ಆದಷ್ಟು ನಮ್ಮ ಮನೆ ಎದುರುಗಡೆನೇ ಇರಬೇಕು ಅವರು. ಯಾಕೆ ಅಂತಂದರೆ ಅವರು ನಮ್ಮನ್ನು ನಿರಂತರ ಗಮನಿಸ್ತಾ ಇರ್ತಾರೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ನಮ್ಮ ತಪ್ಪುಗಳನ್ನು ತಿದ್ದುತ್ತಾರೋ, ನಮ್ಮ ಕೊಳಕನ್ನು ಅವರು ಆಡಿ 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 ನಮ್ಮ ಕೊಳಕಿನ ಗಾಯವನ್ನು ಕ್ಲೀನ್ ಮಾಡಿಬಿಡ್ತಾರೆ. ನಾವು ಎಚ್ಚರಿಕೆಡತನದಿಂದ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮನ್ನು ನಿಂದಿಸೋರು ನಮ್ಮ ಎದುರುಗಡೆ ಇದ್ದರೆ. ನಮ್ಮ ಸೋಲುಗಳು, ಅವಮಾನದ ಸನ್ನಿವೇಶಗಳು ನಮ್ಮ ನಿದ್ರೆಗೆಡಿಸುತ್ತೆ. ಭಯಪಡಬೇಕಾದ್ದಿಲ್ಲ. ನಮ್ಮ ಸೋಲಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪತ್ತೆ ಹಚ್ಚೋ ಹಾಗೆ ನಮ್ಮ ಮನಸ್ಸು ಜಾಗೃತವಾಗುತ್ತೆ. ಹಿಂಜರಿಕೆ ಯಾವ ರೀತಿ ಅದು? ಆತ್ಮಸ್ವರೂಪಿಗಳು ನಾವು ಆಗಿದ್ದರೂ ಕೂಡ ಆತ್ಮನ ಬಗ್ಗೆ ಭಾವಿಸೋದಕ್ಕೆ ನಾವು ಅಂಜುತ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ, ನಾವು ಇತರರಿಗೆ ಕನ್ಫ್ಯೂಸ್ ಆಗಿಬಿಡ್ತೇವೆ. ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿದ್ರು ಅದು ಯಾವುದೋ ಸಾಹಸಕ್ಕೆ ಕೈ ಹಾಕೋದು ನೋಡಿ ಇವತ್ತು ಎಂಥ ಪರಿಸ್ಥಿತಿ ಬಂತು. ಯಾಕೆ ಬೇಕಾಗಿತ್ತಿದು? ಸುಖವಾಗಿದ್ದರು ಸ್ವಾಮಿ ಮೊದಲು, ಇದು ಯಾವುದೋ ತಲೆಗೆ ಹಚ್ಕೊಂಡು ಅಂಥೇಳಿ ನಿಮ್ಮ ಸೋಲಿಗೆ ಇವರೇ ಮುನ್ನುಡಿ ಬರೆದು ಬಿಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಎನಿ ಟೆಂಪರರಿ ಫೇಲ್ಯೂರ್ ಈಸ್ ನಾಟ್ ದಿ ಪರ್ಮನೆಂಟ್ ಡಿಫೀಟ್ ಆಫ್ ಲೈಫ್. ಅಲ್ಲವೇ ಅಲ್ಲ. ಪರಮಾತ್ಮ ಎಷ್ಟು ಪಕ್ಷಪಾತಿ ಗೊತ್ತಾ ಮನುಷ್ಯನ ಜೊತೆಗೆ. ತನ್ನ ಮಗು ಸೋಲೋದಕ್ಕೆ ಅವನು ಬಿಡೋದೇ ಇಲ್ಲ. ನಮ್ಮ ಪ್ರಯತ್ನ ಪ್ರಾಮಾಣಿಕ ದಿಕ್ಕಿನಲ್ಲಿ ಹೊರಟಾಗ ನಮ್ಮ ಸೋಲಿಗೆ ಅವನು ಕಣ್ಣೀರು ಹಾಕ್ತಾನೆ, ನಮ್ಮ ಕೈ ಹಿಡಿದು ನಡೆಸ್ತಾನೆ. ನರೇಂದ್ರ ಪ್ರಾಮಾಣಿಕನಾಗಿದ್ದಾಗ ಶ್ರೀರಾಮಕೃಷ್ಣರು ಘೋಷಿಸಿದ್ದುಂಟು, ನರೇಂದ್ರನಿಗಾಗಿ ನಾನು ಕಲ್ಕತ್ತೆಯಲ್ಲಿ ಭಿಕ್ಷೆ ಎತ್ತಿ ತರ್ತೇನೆ. ತಮ್ಮ ಶಿಷ್ಯ ಲಾಟು ಸ್ವಾಮಿ ಅದ್ಭುತಾನಂದ ಅಂತ ಮುಂದೆ, ಹಾಲು ಮತಸ್ಥರ ಹುಡುಗ, ಕುರುಬ ಜನಾಂಗದ ಹುಡುಗ, ಅನಕ್ಷರಸ್ಥ, ಪರಮ ಪ್ರಾಮಾಣಿಕ, ಶ್ರೀರಾಮಕೃಷ್ಣರಲ್ಲಿ ಪೂರ್ಣವಾಗಿ ಶರಣಾಗಿದ್ದವನು. ಅವನು ಜೀವನದಲ್ಲಿ ಚಪ್ಪಲಿನೇ ಹಾಕಿರಲಿಲ್ಲ. ಯಾರೋ ಭಕ್ತರು ಹೇಳಿ ಪರಮಹಂಸರು ಅವನಿಗೊಂದು ಜೊತೆ ಪಾದರಕ್ಷೆಗಳನ್ನು ಕೊಡಿಸಿದ್ರು. ಅವನು ಬೆಳಗ್ಗೆ ಎದ್ದಿದ ತಕ್ಷಣ ಕೈಗಳನ್ನು ಕಣ್ಣಿಗೆ ಮುಚ್ಚಿಟ್ಕೊಂಡು ಠಾಕೂರ್ ಅನ್ನೋನು. ಮೊದಲು ಅವನು ಶ್ರೀರಾಮಕೃಷ್ಣ ನೋಡಿದ ಮೇಲೆ ಉಳಿದದ್ದು ನೋಡ್ತಾ ಇದ್ದಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ. ಅಂಥ ನಿಷ್ಠೆ. ಒಂದು ದಿವಸ ಬೆಳಗ್ಗೆ ಎದ್ದಿದ್ದಾನೆ, ಠಾಕೂರ್ ಅಂತ ಕೂಗ್ತಾನೆ. ಶ್ರೀರಾಮಕೃಷ್ಣರಿಗೆ ಎದುರುಗಡೆ ಸಿಗಲಿಲ್ಲ. ಹಾಗೆ ಕೈಗಳಿಂದ ಕಣ್ಣನ್ನು ಮುಚ್ಚಿಕೊಂಡು ಕೊಠಡಿಯಿಂದ ಆಚೆಗೆ ಬರ್ತಾನೆ. ಕಷ್ಟಪಟ್ಟು ಹೆಜ್ಜೆಗಳನ್ನು ಹಾಕ್ತಾ ಮುಂದಕ್ಕೆ ಹೋಗ್ತಾನೆ. ಠಾಕೂರ್ 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 ಅಂತ ಕೂಗ್ತಾ ಹೋಗ್ತಾನೆ. ಠಾಕೂರರ ಧ್ವನಿ ಕೇಳಲೇ ಇಲ್ಲ. ಅವನಿಗೆ ಬಹಳ ನೋವಾಗುತ್ತೆ, ದುಃಖ ಉಮ್ಮಡಿಸಿ ಬರುತ್ತೆ. ಠಾಕೂರ್ ಅಂತ ಜೋರಾಗಿ ಕೂಗ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಲಾಟು ನಾ ಇಲ್ಲಿದ್ದೀನಿ, ನೀನು ಎದುರುಗಡೆ ಇದ್ದೀನಿ ನೋಡು ಅಂತಾರೆ. ಆಗ ಅವನು ಕಣ್ಣು ತೆರೆದು ನೋಡ್ತಾನೆ. ಶ್ರೀರಾಮಕೃಷ್ಣರ ಕೈಯಲ್ಲಿ ಒಂದು ಪಾದರಕ್ಷೆ ಇರುತ್ತೆ. ಅದು ಲಾಟುವಿನ ಪಾದರಕ್ಷೆ. ರಾತ್ರಿ ಕೊಠಡಿಯ ಹೊರಗೆ ಅವನು ಬಿಟ್ಬಿಟ್ಟು ಅವ್ರ ಕೊಠಡಿಯಲ್ಲಿ ಮಲಗಿರ್ತಾನಲ್ಲ,
ಮಧ್ಯರಾತ್ರಿ ಯಾವುದೋ ಒಂದು ನಾಯಿ ಬಂದು, ಈ ನಾಯಿಗಳಿಗೆ ಚಪ್ಪಲಿ ಕಚ್ಕೊಂಡು ಹೋಗೋ ಬುದ್ಧಿ ಆಗಿನ ಕಾಲದಿಂದಲೂ ಇದೆ ಅಂತ ಇಟ್ಕೊಳ್ಳಿ, ಕಚ್ಕೊಂಡು ಹೊರಟೋಗ್ಬಿಟ್ಟಿದೆ. ಮಗು ಬೆಳಗ್ಗೆ ಎದ್ದಾಗ ಹೊಸದಾಗಿ ಪಾದರಕ್ಷೆ ಹಾಕ್ಕೊಂಡು ಮಗು ಕಳ್ತನ ಆಗಿದೆ ಅನ್ನೋದು, ಅದು ಮಿಸ್ ಆಗಿದೆ ಅನ್ನೋದು ಎಷ್ಟು ನೋವಾಗಬಹುದು ಅಂತ ಆ ಪಾದರಕ್ಷೆಯನ್ನು ಹುಡುಕೊಂಡು ಶ್ರೀರಾಮಕೃಷ್ಣರು ಹೋಗಿ ಬೇಲಿ ಹಿಂಭಾಗದಲ್ಲಿ ಅದು ಬಿದ್ದಿತ್ತು, ಅದನ್ನ ಎತ್ಕೊಂಡು ಬರ್ತಾ ಇದ್ದಾರೆ. ತಮ್ಮ ಶಿಷ್ಯನ ಪಾದರಕ್ಷೆ ಅವ್ರ ಕೈಲಿದೆ. ಒಂದು ದೊಡ್ಡ ನಂಬಿಕೆಯ ವಿಷಯ ಇದು. ನಾವು ಎಲ್ಲವನ್ನೂ ನಂಬುತ್ತೇವೆ ಪರಮಾತ್ಮನನ್ನು ಬಿಟ್ಟು. ಅವನ ಕೃಪೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಆಸ್ವಾದಿಸೋದಿಲ್ಲ, ನಂಬೋದಿಲ್ಲ. ಅವನು ನಾವು ನಿಜವಾಗ್ಲೂ ಬದುಕೋಕ್ಕೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದಾನೆ, ಆದರೆ ಅದು ನಮಗೊಂಥರ ಫ್ರೀ ಅನಿಸ್ಬಿಟ್ಟಿದೆ. ಅವನು ಗಾಳಿ ಕೊಟ್ಟಿದ್ದಾನೆ, ಎಲ್ರಿಗೂ ಕೊಟ್ಟಿದ್ದಾನೆ. ನಮ್ಮೊಬ್ಬರಿಗೆ ಕೊಟ್ಟಿದ್ದಾನೆ. ಅವನು ಸೂರ್ಯನ ಎಲ್ರಿಗೂ ಕೊಟ್ಟಿದ್ದಾನೆ, ಪ್ರಾಣಿಗಳಿಗೂ ಈ ರೀತಿಯಲ್ಲಿ ನಾವು ಜನರಲೈಸ್ ಮಾಡಿಬಿಡ್ತೇವೆ. ನಮಗೇನೇನು ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಪ್ರಾಮಾಣಿಕವಾಗಿ ನಾವು ಟಿಕ್ ಹಾಕೋದಿಲ್ಲ. ನಮಗೇನು ಕೊಟ್ಟಿಲ್ವೋ ಎದುರುಗಡೆ ಮನೆಯವ್ರ ಹತ್ರ ಏನಿದೆಯೋ ಅವ್ರಿ ಅದೃಷ್ಟವಂತರು, ಎಷ್ಟು ಸುಖವಾಗಿದ್ದಾರೆ ನೋಡಿ. ಸುಖದ ಬಗ್ಗೆ ಪ್ರಶ್ನೆ ಕೇಳಿ ನೀವು, ಎದುರುಗಡೆ ಮನೆ ಕಡೆ ಬೆರಳು ತೋರಿಸ್ತೇವೆ, ನಾವಲ್ರಿ ಭಾಗ್ಯವಂತರು ಅವರು. ದುಃಖದ ಬಗ್ಗೆ ಹೇಳಿ, ನಮ್ಮಷ್ಟು ದುಃಖ ನಮ್ಮ ಶತ್ರುಗಳಿಗೂ ಬೇಡ, ಅಷ್ಟು ದುಃಖದಲ್ಲಿದ್ದೇವೆ ನಾವು ಅಂತ ಹೇಳ್ತೇವೆ. ಆದರೆ ನೆನ್ಪಿಟ್ಕೊಳ್ಬೇಕು, ಆತ್ಮಸ್ವರೂಪಿಯಾದ ಮನುಷ್ಯ ತಾನು ಆತ್ಮ ಅನ್ನೋದನ್ನು ಮರೆತು ಬಿಡ್ತಾನೆ. ತಾನು ಆತ್ಮ ಅನ್ನೋದನ್ನ ನೆನಪು ಮಾಡ್ಕೊಳ್ಳೋಕ್ಕೂ ಹೆದರ್ತಾನೆ. ಯಾಕೆ ಅಂತಂದರೆ ಆತ್ಮನ ಹಂತದಲ್ಲಿ ಅವನು ಯೋಚನೆ ಹೊರಡೋದಕ್ಕೆ ಹೊರಟಾಗ ಅವನಿಗೆ ತನ್ನ ಶರೀರದ ಸುಖವನ್ನು ಎಲ್ಲಿ ಬಿಡಬೇಕು ಅನ್ನೋ ಭಯ. ಅಲ್ಪ ಮಟ್ಟದ ಸುಖಗಳಿಗೆ ಒತ್ತಾಸೆ ಇಟ್ಕೊಂಡ ಮನುಷ್ಯ ಎತ್ತರ ಮಟ್ಟದ ಸುಖವನ್ನು ಅಪೇಕ್ಷಿಸೋದಕ್ಕೂ ಹೆದರ್ತಾನೆ. ಯಾಕೆ ಅಂತಂದರೆ ಈಗ ಕೈಯಲ್ಲಿರೋ ಸುಖ ಬಿಟ್ಟು ಕಾಣದಲ್ಲೇ ಇರೋ ಸುಖಕ್ಕೆ ಕೈ ಹಾಕಿ, ಕೈಯಲ್ಲಿರೋದು ಯಾಕೆ ಕಳ್ಕೋಬೇಕು? ಕ್ಷೇಮಂಗ ಪೈ ಲಾಭಂಗ ರಾಂಡಿ ಅಂತ ದೊಡ್ಡವ್ರು ಹೇಳಿರ್ಬೇಕಾದ್ರೆ ಹೇಗದು ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ರೆ. ಆದರೆ ನೆನ್ಪಿಟ್ಕೊಳ್ಳಿ, ನಿಸರ್ಗದಲ್ಲಿ ಒಂದು ನಿಯಮ ಇದೆ. ತೆಂಗಿನ ಮರ ಬೆಳಿಬೇಕು ಅಂದರೆ ಹಳೆಯ ಗರಿಗಳು ಉದುರಬೇಕು. ನಮ್ಮ ಹಳೆಯ ಸುಖಗಳನ್ನು ನಾವು ಪಕ್ಕಕ್ಕಿಡದೆ ನಮಗೆ ಅದಕ್ಕಿಂತಲೂ ಉನ್ನತವಾದ ಸುಖ ಪ್ರಾಪ್ತವಾಗೋದಂತೂ ಮರೀಚಿಕೆ. ಆದ್ದರಿಂದ ಮನುಷ್ಯ ವಿಕಸನಗೊಂಡಂತೆ, ಮನುಷ್ಯ ಬೆಳೆಯೋದು ಅಂತಂದರೆ ಶಾರೀರಿಕವಾದ ಬೆಳವಣಿಗೆ ಮಾತ್ರ ಅಲ್ಲ, ಬೌದ್ಧಿಕವಾದ ಬೆಳವಣಿಗೆ ಮಾತ್ರ ಅಲ್ಲ, ಮಾನಸಿಕವಾದ ಬೆಳವಣಿಗೆ ಮಾತ್ರ ಅಲ್ಲ. ಸ್ಪಿರಿಚುವಲ್ ಗ್ರೋತ್ ಈಸ್ ದಿ ಗ್ರೋತ್. ಅಲ್ಲಿ ಟಿ ಕ್ಯಾಪಿಟಲ್ ವರ್ಡ್, ದಿ ಗ್ರೋತ್. ಸ್ವಾಮಿ ಯತೀಶ್ವರಾನಂದಜಿ ಹೇಳ್ತಾ ಇದ್ರು, ಐ ವಾಂಟ್ ಟು ಲಿವ್ ಫ್ರಮ್ ಮಿನಿಟ್ ಟು ಮಿನಿಟ್. ಪ್ರತಿ ನಿಮಿಷದಲ್ಲೂ ನಾನು ಬದುಕ್ತೇನೆ ಅಂತ. ಅಂದರೆ ಜೀವನದಲ್ಲಿ ಸಮಯವನ್ನು ಎಷ್ಟು ಎಚ್ಚರಿಕೆಯಿಂದ ಅವರು ಸ್ವೀಕರಿಸಿದ್ರು ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಉನ್ನತ ಪ್ರಯತ್ನ ಮಾಡೋದಕ್ಕೆ ಈಗ ಕೈಯಲ್ಲಿರ್ತಕ್ಕಂಥ ಸುಖ ಎಲ್ಲಿ ಕೈತಪ್ಪಿ ಹೋಗುತ್ತೋ ಅನ್ನೋ ಭಯದಲ್ಲಿ ಮನುಷ್ಯ ಪ್ರಯತ್ನದಿಂದ ದೂರ ಸರಿತಾನೆ. ನೆನಪಿಡಿ, ಸೋಲೋದು ಕೆಟ್ಟದ್ದಲ್ಲ, ಸಣ್ಣ ಗುರಿ ಇಟ್ಕೊಳ್ಳೋದು ಅಪರಾಧ. ಸೋಲೋದು ಕೆಟ್ಟದ್ದಲ್ಲ. ಡೆತ್ ಫಾರ್ ದಿ ಕಾಸ್ ಬಟ್ ನಾಟ್ ಸಕ್ಸಸ್ ಶುಡ್ ಬಿ ಅವರ್ ಮೋಟೋ ಅಂದರು ವಿವೇಕಾನಂದರು. ಶ್ರೇಷ್ಠವಾದ ಕಾರಣಕ್ಕಾಗಿ ಪ್ರಯತ್ನಿಸಿ ಮಾರ್ಗ ಮಧ್ಯದಲ್ಲಿ ನಾವು ನಿರ್ಗಮಿಸಿದರೂ ಕೂಡ ಅದು ವೈಫಲ್ಯ ಅಲ್ಲ, ಅದು ವಿಫಲತೆ ಅಲ್ಲ. ಹೀಗಾಗಿ ಹಿಂಜರಿಕೆಗೆ ಪರಿಹಾರ ಏನು? ಧೈರ್ಯವನ್ನು ಕುರಿತು ಯೋಚಿಸೋದು. ಸ್ವಾಮಿ ಪುರುಷೋತ್ತಮಾಂಜಿಯವರು ಧೀರತೆಯ ದುಂದುಭಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದ್ಭುತವಾದ ಪುಸ್ತಕ, ನಿತ್ಯ ಪಾರಾಯಣಕ್ಕೆ ಯೋಗ್ಯವಾದ ಪುಸ್ತಕ. ಈ ಭಯ ಇರೋರಂತೂ ಅದನ್ನು ದಿನ ಓದಿದ್ರು ಒಳ್ಳೆಯದು. ತುಂಬ ಒಳ್ಳೊಳ್ಳೆ ವಿಚಾರಗಳಿದೆ ಅದರಲ್ಲಿ. ಅವ್ರು ಹೇಳ್ತಾರೆ, ಭಯದಿಂದ ಪಾರಾಗಬೇಕೆಂದರೆ ಭಯವನ್ನು ಕುರಿತು ಚಿಂತಿಸಿದರೆ ಫಲವಿಲ್ಲ, ಧೈರ್ಯವನ್ನು ಕುರಿತು ಧ್ಯಾನಿಸಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ದುಂಟು, ನಾನು ಸಿಂಹದ ಹೃದಯವನ್ನು ಧ್ಯಾನಿಸುತ್ತೇನೆ, ಸಿಂಹದ ಹೃದಯದ ಮೇಲೆ ಧ್ಯಾನಿಸುತ್ತೇನೆ. ನೆಪೋಲಿಯನ್ನ ಮೊಮ್ಮಗನನ್ನು ಫ್ರಾನ್ಸ್ನಲ್ಲಿ ಭೇಟಿಯಾದ ವಿವೇಕಾನಂದರು, ನೀನು ಬಾ ಭಾರತಕ್ಕೆ ಅಂತರು. ಆಗ ಅವನು ಹೇಳ್ದ, ನಾನು ಭಾರತಕ್ಕೆ ಬಂದು ನೀವೇನು ಕೊಡ್ತೀರಿ?
ಆಗ ವಿವೇಕಾನಂದರು ಹೇಳಿದ್ರು, ಮೃತ್ಯು ದೇವತೆಯ ಮೀಸೆಯನ್ನು ಹಿಡಿದು ಜಗ್ಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬಾ. ವಿವೇಕಾನಂದರು ಹಿ ವಾಸ್ ಅನ್ ಅಡ್ಮೈರರ್ ಆಫ್ ನೆಪೋಲಿಯನ್. ಆತನ ಮೊಮ್ಮಗನನ್ನು ಭೇಟಿ ಮಾಡಿದಾಗ ಹೇಳಿದ್ರು, ಮೃತ್ಯು ದೇವತೆಯ ಮೀಸೆಯನ್ನು ಹಿಡಿದು ಜಗ್ಗಿ ಅವನಲ್ಲೇ ಭಯ ಹುಟ್ಟಿಸೋದು ಹೇಗೆ ಅನ್ನೋ ಕಲೆಯನ್ನು ಹೇಳ್ಕೊಡ್ತೀನಿ ಬಾ ಅಂದರು. ಪ್ರತಿಯೊಬ್ಬರಿಗೂ ಧೈರ್ಯವೇ ಶೋಭೆಯನ್ನು ತರುವಂಥದ್ದು. ಧೈರ್ಯ ಅಂದರೆ ಕೇವಲ ಮ್ಯಾಸ್ಕ್ಯುಲೈನ್ ಅಂತ ಅಂದ್ಕೊಳ್ಬಾರ್ದು. ಸೈನಿಕನಿಗೆ ಮ್ಯಾಸ್ಕ್ಯುಲೈನ್ ಸ್ಟ್ರೆಂತ್ ಅನ್ನೋದು ಭೂಷಣವಾದರೆ, ಸ್ತ್ರೀಯಾದವಳಿಗೆ ಪಾವಿತ್ರ್ಯತೆಯೇ, ಪತಿವ್ರತ ಧರ್ಮವೇ, ನೈಜವಾದ ನೈತಿಕ ಜೀವನವೇ ಶ್ರೇಷ್ಠವಾದಂತಹ ಸಾಮರ್ಥ್ಯ. ಎಮರ್ಸನ್ ಹೇಳಿದ ಮಾತು, ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ಅನ್ನೋದು ಶೋಭೆಯನ್ನು ದೊರಕಿಸ್ಕೊಡುತ್ತೆ ಅಂತ. ಜಾನ್ ಡ್ರೈಡನ್ ಅಂತಕ್ಕಂಥವನೊಂದು ಕಡೆ ಹೇಳ್ತಾನೆ, ಧೈರ್ಯಶಾಲಿಗಳೇ ಸೌಂದರ್ಯವನ್ನು ಅನುಭವಿಸುವ ಹಕ್ಕು ಉಳ್ಳವರು. ದುರ್ಬಲರಿಗೆ ಸೌಂದರ್ಯ ಸಿಗುವುದಿಲ್ಲ, ಧೈರ್ಯಶಾಲಿಗಳಿಗೆ ಮಾತ್ರವೇ ಸೌಂದರ್ಯೋಪಾಸನೆಗೆ ಹಕ್ಕು. ಕಾಳಿದಾಸನ ಮಾತು, ಅದ್ಭುತವಾದ ಮಾತು ಧೈರ್ಯವನ್ನು ಕುರಿತಾಗಿ, ಎಷ್ಟು ಚೆನ್ನಾಗಿ ನಮ್ಮ ಜೀವನಕ್ಕೆ ಹತ್ತಿರವಾಗುವ ಮಾತು ಹೇಳ್ತಾನೆ ನೋಡಿ ಆತ. ಮನೋವಿಕಾರಕ್ಕೆ ಕಾರಣಗಳೆಂಬುವು ಇದ್ದರೂ ಸಹ, ಮನೋವಿಕಾರಕ್ಕೆ ಹಲವಾರು ಕಾರಣಗಳಿವೆ ಅನ್ನೋದು ನಿಜವೇ ಆದರೂ ವಿಕಾರ ವಶನಾಗದವರೇ ನಿಜವಾದ ಧೀರ್. ಕಾರಣಗಳಿದೆ ಸಮಾಜದಲ್ಲಿ, ಮನೋವಿಕಾರಕ್ಕೆ ಕಾರಣಗಳಿವೆ. ಆ ಕಾರಣಗಳಿಗೆ ತುತ್ತಾದವನು ಮನೋವಿಕಾರಕ್ಕೆ ತುತ್ತಾದ. ಕಾರಣಗಳ ನಡುವೆಯೂ ಕೂಡ ತನ್ನನ್ನು ರಕ್ಷಿಸಿಕೊಂಡವನೇ ಧೈರ್ಯಶಾಲಿ. ನಿಜ, ಭಯದ ಮೇಲಿನ ಮುಸುಕೆ ಧೈರ್ಯ. ಅಪಾಯದ ಭಯ ಇಲ್ಲದಿರುವಾಗ ಧೈರ್ಯವನ್ನು ತೋರಿಸುವುದು ಬಹಳ ಸುಲಭ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಈಗ ಟೆಸ್ಟ್ ಡ್ರೈವಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ, ಟೆಸ್ಟ್ ಡ್ರೈವ್ಗೆ ನೀವು ಅಫಿಷಿಯಲ್ಸ್ ಮುಂದೆ ಹಾಜರಾಗೋದಕ್ಕೆ ಮೊದಲು ನೀವು ಎಷ್ಟು ಬೇರೆ ಬೇರೆ ಡ್ರೈವ್ಗಳು ಮಾಡಿರ್ತೀರಿ, ಯಾರ್ಯಾರ ಮನೆ ಬಾಗಿಲಿಗೆ ಡ್ರೈವ್ ಮಾಡಿ ಎಲ್ಲ ಹೊಂದಿಸಿರ್ತೀರಿ. ಅವ್ರು ಈ ಪ್ರಶ್ನೆ ಕೇಳಿದಾಗ ಹೀಗೆ ಹೇಳಿ ಅಂಥೇಳಿ ಕ್ವಶನ್ ಪೇಪರ್ ಮೊದಲೇ ಲೀಕ್ ಮಾಡಿರ್ತಾರೆ. ನಿಮಗೆ ಲೈಸೆನ್ಸ್ ಸಿಕ್ಕೇ ಬಿಡುತ್ತೆ. ಆದ್ದರಿಂದ ಯಾವುದೇ ತೊಂದರೆಗಳಿಲ್ಲದಲೇ ಇದ್ದಾಗ ಧೈರ್ಯದ ಬಗ್ಗೆ ಉಪನ್ಯಾಸ ಮಾಡೋದು ಬಹಳ ಸುಲಭ. ನಿಜವಾದ ಧೈರ್ಯ ಪ್ರಕಟಗೊಳ್ಳೋದು ದುರ್ಗಮ ಸನ್ನಿವೇಶಗಳಲ್ಲಿ. ಇದನ್ನು ಕಂಡೊಬ್ಬ ಚಿಂತಕ ಹೇಳ್ತಾನೆ, ವಿವೇಕದ ಮಾರ್ಗದರ್ಶನದಲ್ಲಿರುವ ಧೈರ್ಯವೇ ನಿಜವಾದ ರಕ್ಷಕ. ನಮ್ಮ ಧೈರ್ಯಕ್ಕೆ ವಿವೇಕದ ಮಾರ್ಗದರ್ಶನ ಇರಬೇಕು. ನೋಡಿ, ಇವತ್ತು ನಮ್ಮ ಯುವಕರು ಸಾಹಸ ಪ್ರವೃತ್ತಿಯಲ್ಲಿದ್ದಾರೆ. ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಸಾಹಸ ಪ್ರವೃತ್ತಿಯ ನಮ್ಮ ಯುವಕರು ಕೆಲವು ಮಜಲುಗಳಿಗಾಗಿ ಪತಿತರಾಗುತ್ತಾರೆ. ಅದ್ಭುತವಾದ ಮೈಕಟ್ಟನ್ನು ಬೆಳೆಸ್ಕೊಂಡಂತಹ ಕೆಲವು ಯುವಕರು ಕೆಲವೇ ವರ್ಷಗಳಲ್ಲಿ ವ್ಯಕ್ತಿತ್ವದ ಪತನದಿಂದ ನರಳುತ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಲೋಲುಪತೆಗೆ ಹೋಗ್ಬಿಡ್ತಾರೆ, ಲಂಪಟತನಕ್ಕೆ ಹೋಗ್ಬಿಡ್ತಾರೆ. ಅವರ ಅಡ್ವೆಂಚರಸ್ ಆ್ಯಟಿಟ್ಯೂಡ್ ಅನ್ನೋದು ಎಲ್ಲೋ ಒಂದು ಕಡೆ ಉತ್ಥಾನದ ಕಡೆಗೆ ಹೋಗೋದ್ರ ಬದಲು ಪತನಕ್ಕೆ ನಾಂದಿಯಾಗುತ್ತೆ. ಯಾಕೆ ಅಂದರೆ ಅವರು ಯಾವುದೇ ಎಂಟರ್ಟೈನ್ಮೆಂಟನ್ನು ಎನ್ಲೈಟನ್ಮೆಂಟ್ಗೆ ಮಾರ್ಗವಾಗಿ ಪರಿವರ್ತಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅಲ್ಲಿ ಅವರು ಡಿಟೀರಿಯರೇಟ್ ಆಗ್ತಾರೆ. ಯುವಕರಲ್ಲಿ ಸಾಹಸ ಪ್ರವೃತ್ತಿ ಬಹುತೇಕ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಸಾಹಸ ಪ್ರವೃತ್ತಿಯ ಪ್ರತಿಯೊಬ್ಬ ಯುವಕನೂ ಕೂಡ ನೈತಿಕವಾಗಿ ಬಲಿಷ್ಠನಾಗಿ ಉಳಿತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವನ ಸಾಹಸ ಪ್ರವೃತ್ತಿ ಅವನನ್ನು ಪರೋಕ್ಷವಾಗಿ ಅನೈತಿಕತೆಯ ಕಡೆಗೆ ಸೆಳೆದು ಬಿಡುತ್ತೆ. ನಮ್ಮ ಕ್ರೀಡಾಪಟುಗಳು ನೋಡಿ, 4 ಸೆಂಚುರಿ ಹೊಡೆದ ಅಂದರೆ 5ನೇ ದಿವಸ ಪೇಪರ್ನಲ್ಲಿ ಇವ್ರ ಹಿಂದೆ ಹೋದ, ಅವ್ರ ಹಿಂದೆ ಹೋದ ಅಂತ ಬಂದ್ಬಿಡುತ್ತೆ. ಮೆಡಲನ್ನು ಪಡ್ಕೊಳ್ಳೋದಕ್ಕೆ ಉದ್ದೀಪನ ಔಷಧಿ ಸ್ವೀಕರಿಸೋದು ವೀಕ್ನೆಸ್. ಈ ವ್ಯಕ್ತಿ ಉದ್ದೀಪನ ಔಷಧಿಯನ್ನು ಸ್ವೀಕರಿಸಿ ಇವತ್ತು ಮೆಡಲ್ ತಗೊಂಡು ನಿಂತ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿಬಿಡ್ತಾನೆ.
4-6 ವರ್ಷಗಳಲ್ಲಿ ಅದನ್ನು ತೊಗೊಂಡೋಗಿ ವಾಪಸ್ ಕೊಟ್ಟು ಬರ್ತಾನೆ. ಇವತ್ತು ಸಕ್ಸಸ್ ಆಗ್ತಾನೆ, 4 ದಿವಸದಲ್ಲಿ ಫೇಲ್ಯೂರ್ ಆಗ್ತಾನೆ. ಅದು ಕೇವಲ ಸೋಲಲ್ಲ, ಅದು ಇಡೀ ತನ್ನ ಕ್ಷೇತ್ರಕ್ಕೆ ಅವನು ಮಾಡಿದಂಥ ಅಪಚಾರ. ವ್ಯಕ್ತಿಯ ಸೋಲು ಅವನಿಗೆ ಅವಮಾನ ಅಲ್ಲ, ಅನ್ಯಾಯದ ಮಾರ್ಗದಿಂದ ಗೆದ್ದಿದ್ದು ಅವನಿಗೆ ಅಪಕೀರ್ತಿ, ಆ ಕ್ಷೇತ್ರಕ್ಕೆ ಅವನು ಮಾಡಿದ ಅಪಚಾರ ಅದು ಶಾಶ್ವತವಾಗಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಬಿಡುತ್ತೆ. ಆದ್ದರಿಂದ ಅನ್ಯಾಯದ ಮಾರ್ಗದಲ್ಲಿ ಯಶಸ್ಸಿಗೆ ಕನಸಿನಲ್ಲೂ ಪ್ರಯತ್ನ ಪಡಬಾರ್ದು ನಾವಾಗಲಿ, ನಮ್ಮ ತಲೆಮಾರುಗಳಾಗಲಿ. ಪೈಲಟ್ಸ್ ಗೇನ್ their reputation against storms and tempests. ಯಾವ ಪೈಲಟ್ ತುಂಬ ಸಕ್ಸಸ್ಫುಲ್ಲು? ಕೇವಲ ಅವನು ಆಕ್ಸಿಡೆಂಟ್ ಮಾಡಿಲ್ಲ ಅಂತಲ್ಲ, ಭೂಕಂಪ, ಚಂಡಮಾರುತ, ಪ್ರಾಕೃತಿಕ ವಿಕೋಪಗಳ ನಡುವೆ ಜನರನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡಿ ಯಶಸ್ವಿಯಾಗಿ ಸುರಕ್ಷೆಯ ಜಾಗಕ್ಕೆ ಕೊಂಡೊಯ್ದನಲ್ಲ, ಅವನು ಯಶಸ್ವಿ ಪೈಲಟ್. ಇತ್ತೀಚಿನ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಇಬ್ಬರು ಕ್ರೀಡಾಪಟುಗಳನ್ನು ಇಲ್ಲಿ ಉಲ್ಲೇಖಿಸೋದಕ್ಕೆ ಬಯಸ್ತೇನೆ. ಪುಲ್ಲೇಲ ಗೋಪಿಚಂದ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಯಶಸ್ವಿಯಾದ ಭಾರತೀಯ. ಈತ ತನ್ನ ಯಶಸ್ಸನ್ನು ಪಡ್ಕೊಂಡ ನಂತರ ಪತ್ರಿಕೆಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಈ ಮಾತನಾಡಿದ್ದ. ನಿಮ್ಮ ತಪ್ಪುಗಳು ಹಾಗೂ ಸೋಲುಗಳ ಬಗ್ಗೆ ಎಂದೂ ನಕಾರಾತ್ಮಕವಾಗಿ ಯೋಚಿಸಬೇಡಿರಿ. ನಿಮ್ಮ ತಪ್ಪುಗಳ ಹಾಗೂ ಸೋಲುಗಳ ಬಗ್ಗೆ ಎಂದೂ ನಕಾರಾತ್ಮಕವಾಗಿ ಯೋಚಿಸಬೇಡಿ, ಏಕೆಂದರೆ ಸೋಲುಗಳಿಂದಲೂ ಪಾಠ ಕಲಿಯಬಹುದು. ಕನಸನ್ನು ಬೆನ್ನು ಹತ್ತಿ ಹೋಗುವ ದಾರಿಯಲ್ಲಿ ನಿರಾಶೆ, ಸೋಲು, ಖಿನ್ನತೆ ಸಹಜ. ಸದಾ ನಿಮ್ಮ ಕನಸಿನೊಂದಿಗೆ ಪಯಣಿಸಿ, ನಿಮ್ಮ ಕನಸಿನೊಂದಿಗೇ ಜೀವಿಸಿ. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. ಸೋಲು ಮತ್ತು ನಿರಾಶೆಗಳು ಎಂದೂ ಕೂಡ, ಡಿಸಪಾಯಿಂಟ್ಮೆಂಟ್ ಆ್ಯಂಡ್ ಫೇಲ್ಯೂರ್ಸ್, ನಮ್ಮನ್ನು ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಬಿಡಬಾರದು. ಎಷ್ಟೋ ಸಲ ನಮ್ಮನ್ನು ನಾವೇ ಹೀಯಾಳಿಸ್ಕೊಳ್ತೇವೆ, ನಮ್ಮನ್ನು ನಾವೇ ಹಳೆದುಕೊಳ್ತೇವೆ. ಇನ್ನೊಬ್ಬರು ಮೂದಲಿಸೋದಲ್ಲ, ನಮ್ಮ ಬಗ್ಗೆ ನಾವೇ ಅಂಡರ್ಎಸ್ಟಿಮೇಟ್ ಮಾಡ್ಕೊಂಡು ಬಿಡ್ತೇವೆ. ನನ್ನ ಹಣೆಯಲ್ಲಿ ಹೀಗೆ ಬರೆದಿದೆ, ನನ್ನ ಗ್ರಹಚಾರ ಅನ್ನೋದೇ ಸರಿ ಇಲ್ಲ, ಎಲ್ಲ ಹಂತದಲ್ಲೂ ನಾನೇ ಸಫರ್ ಆಗಬೇಕಾಗಿದೆ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೆ ಗೊತ್ತು ಎಲ್ಲರೂ ಸೇರಿ ನನ್ನನ್ನು ಸೋಲಿಸ್ತಾರೆ, ನನ್ನ ಒಳ್ಳೆಯತನ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅನ್ನೋ ಖಿನ್ನತೆಗೆ ಮನುಷ್ಯ ಒಳಪಟ್ಕೊಂಡ್ಬಿಡ್ತಾನೆ. ತಾನು ಅವನೇ ಪರ್ಮಿಷನ್ ಕೊಟ್ಕೊಂಡು ಬಿಡ್ತಾನೆ. ಭಾಳ ದೊಡ್ಡ ದೌರ್ಭಾಗ್ಯ ಇದು. ಗೋಪಿಚಂದನ್ ಮಾತಿನ ನಂತರ 2008 ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕದ ವಿಜೇತ ಶೂಟರ್ ಅಭಿನವ್ ಬೀಂದ್ರ, ಆತನ ಮಾತು ನೋಡಿ. ಗೋಪಿಚಂದ್ ಸೋಲು ಮತ್ತು ತಪ್ಪುಗಳ ಬಗ್ಗೆ ಎಚ್ಚರಿಸಿದ್ರೆ, ಅಭಿನವ್ ಬೀಂದ್ರ ಹೇಳ್ತಾನೆ, ನಿಮ್ಮ ಜೀವನದಲ್ಲಿ ಮೊದಲ ಸಲ ಲಭಿಸಿದ ಯಶಸ್ಸು ನಿಮ್ಮನ್ನು ಸಾಕಷ್ಟು ಉತ್ಸಾಹಿಯನ್ನಾಗಿ ಮಾಡುತ್ತೆ ನಿಜ. ನಿಮ್ಮ ಜೀವನದಲ್ಲಿ ನಿಮಗೆ ದೊರೆತ ಮೊದಲ ಯಶಸ್ಸು ನಿಮ್ಮ ಉತ್ಸಾಹವನ್ನು ಸಾಕಷ್ಟು ಹೆಚ್ಚಿಸುತ್ತೆ ನಿಜ. ಮೊದಲ ಯಶಸ್ಸು ಮತ್ತೊಂದು ಸಾಧನೆಗೆ ಪ್ರೇರಣೆಯೂ ಆಗುತ್ತದೆ ಎಂಬುದು ದಿಟ. ಕಠಿಣ ಪರಿಶ್ರಮ ಪಡದೆ ಬೇರೆ ದಾರಿಯೇ ಇಲ್ಲ. ನಿಮ್ಮ ಯಶಸ್ಸು ನೀವು ಪಟ್ಟ ಕಠಿಣ ಪರಿಶ್ರಮವನ್ನು ಕಷ್ಟ ಎಂದೆನಿಸದಂತೆ ಮಾಡುತ್ತದೆ. ನೀವು ಪರಿಶ್ರಮವನ್ನು ದೂಷಿಸುವುದೂ ಇಲ್ಲ. ಯಾವತ್ತೂ ಒಂದೇ ಗೆಲುವಿನ ಅಥವಾ ಯಶಸ್ಸಿಗೆ ತೃಪ್ತಿ ಸಮಾಧಾನ ಪಡಬೇಡಿ. ಯಶಸ್ಸನ್ನು ಬೆನ್ನತ್ತಿ ಹೋಗುವುದನ್ನು ಕಲಿಯಿರಿ. ಹಿಂಜರಿಕೆಗೆ ಪರಿಹಾರ, ಸೋತಾಗೇನು ಗೆದ್ದಾಗೇನು ಎರಡೂ ಹೇಳಿದಾನೆ ಇವನು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾ ಜಯವು, ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು ಸಮದೃಷ್ಟಿಯಿಂದ ನೋಡೋದನ್ನು ಕಲಿತ್ಕೋ. ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಿಮ್ಮ ಸೋಲುಗಳು ಮತ್ತು ತಪ್ಪುಗಳು
ನಿಮ್ಮಲ್ಲಿ ಖಿನ್ನತೆ ಮೂಡಿಸೋದು ಸಹಜ, ಆದರೆ ಅದು ನಕಾರಾತ್ಮಕವಾಗಿ ಪರಿಣಮಿಸದಂತೆ ನೋಡ್ಕೊಳ್ಳಿ, ಎಚ್ಚರ ವಹಿಸಿ ಅಂತ. ಮತ್ತೊಬ್ಬ ಹೇಳ್ತಾ ಇದ್ದಾನೆ, ನಿಮ್ಮ ಮೊದಲನೆಯ ಗೆಲುವು ನಿಮ್ಮ ಯಶಸ್ಸಿಗೆ ಉತ್ಸಾಹವನ್ನು ತುಂಬಿದೆ ನಿಜ, ಆದರೆ ಅಲ್ಲೇ ನಿಲ್ಲಬೇಡಿ, ಮತ್ತಷ್ಟು ದೊಡ್ಡ ಯಶಸ್ಸನ್ನು ಬೆನ್ನು ಹತ್ತಿ ಹೋಗಿ. ಹಿಮಾಲಯದ ತಪ್ಪಲಲ್ಲಿ ಪಾತ್ರೆ ತೊಳಿತಾ ಇದ್ಲು ತಾಯಿ. ಪುಟ್ಟ ಹುಡುಗ ತಾಯಿಯ ಬೆನ್ನನ್ನು ಅಪ್ಪಿಕೊಂಡು ಆ ಇಳಿಜಾರಿನ ಬೆಟ್ಟವನ್ನೇ ನೋಡ್ತಾ ಇದ್ದ. ಇಳಿಜಾರಿನಲ್ಲಿ ಹಸುಗಳು ಮೇಯ್ತಾ ಇದ್ವು. ಕೇಳ್ದ ಅವನು, ಅಮ್ಮ ಆ ಹಸುಗಳು ಜಾರು ಬೀಳೋದಿಲ್ವಾ? ಆಗ ತಾಯಿ ಹೇಳಿದ್ಲು, ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಜಾರುವ ಸಂಭವ ಕಡಿಮೆ ಅಂತ. ಮಾರನೇ ದಿವಸ ತಾಯಿ ಜೊತೆ ಮತ್ತೆ ಬಟ್ಟೆ ಒಗೆಯೋದಕ್ಕೆ ಕಾಲುವೆಗೆ ಬಂದ. ನೆನ್ನೆಗಿಂತಲೂ ಎತ್ತರದ ಇಳಿಜಾರಿನಲ್ಲಿ ನಿಂತಿದ್ದು ಹಸುಗಳು. ಅಮ್ಮ, ನೆನ್ನೆಗಿಂತ ಎತ್ತರದಲ್ಲಿವೆ ಅಂತ ತೋರಿಸ್ದ. ಆಗ ತಾಯಿ ಹೇಳಿದ್ಲು, ಹೌದಪ್ಪ, ಹೆಜ್ಜೆ ಇಡಬೇಕಾದ್ರೆ ಎಚ್ಚರಿಕೆ ಇರಬೇಕು. ಎಚ್ಚರಿಕೆಯ ಹೆಜ್ಜೆಗಳಿಂದ ಯಾವುದೇ ಅಪಾಯವನ್ನು ಗೆಲ್ಲಬಹುದು ಅಂದ್ಲು. ಮಿಡ್ಲ್ ಸ್ಕೂಲಿಗೆ ಬಂದ. ಸೋಷಿಯಲ್ ಸ್ಟಡೀಸ್ ಮೇಷ್ಟ್ರು ಬಂದರು. ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಪಾಠ ಮಾಡ್ತಾಯಿದ್ರು. ಮಕ್ಕಳೇ, ಭಾರತದ ಉತ್ತರದಲ್ಲಿ ಹಿಮಾಲಯ ಅಂತಿದೆ ಗೊತ್ತೇನ್ರ? ಇದೇ ಹಿಮಾಲಯ, ಮೌಂಟ್ ಎವರೆಸ್ಟ್, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತ. ನನಗೆ ಈ ಹಿಮಾಲಯವನ್ನು ಕುತ್ತಿಗೆ ಎತ್ತಿ ಹೀಗೆ ನೋಡಿ ನೋಡಿ ಕುತ್ತಿಗೆ ನೋವು ಮಾಡಿಕೊಳ್ಳುವಂತಹ ಜನಗಳ ಪರಿಚಯ ಇದೆ. ಆದರೆ ನಿಮ್ಮಲ್ಲಿ ಯಾರಾದರೂ ನನ್ನ ಶಿಷ್ಯರು ಈ ಹಿಮಾಲಯವನ್ನು ತಮ್ಮ ಬೂಟ್ ಕಾಲು ಕೆಳಗೆ ನೋಡುವಂತಾದರೆ ನನಗೆ ಬಹಳ ಇಷ್ಟ ಅಂದರು ಮೇಷ್ಟ್ರು. ಮೇಷ್ಟ್ರು ಹೇಳ್ತಾ ಇದ್ದಾರೆ, ಹಿಮಾಲಯವನ್ನು ನಿಮ್ಮ ಬೂಟ್ ಕಾಲು ಕೆಳಗೆ ನೋಡುವಂಥವ್ರು ಹಾಗೆ ಅಂತ. ತಾಯಿ ಹೇಳಿದಾಳೆ, ಎಚ್ಚರಿಕೆಯ ಹೆಜ್ಜೆ ಇಟ್ಟರೆ ಜಾರುವ ಸಂಭವ ಕಡಿಮೆ. ಈ ಎರಡು ಸೂತ್ರಗಳು ಒಬ್ಬ ತೇನ್ ಸಿಂಗ್ ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಪ್ರೇರಕವಾದವು. ನೋಡಿ, ಎಲ್ಲಿ ಸಿಕ್ತು ಪ್ರೇರಣೆ? ಎಲ್ಲಿ ಪ್ರೇರಣೆ ಸಿಕ್ತು? ಬಾಲ್ಯದಲ್ಲೇ ಸಿಕ್ತು. ತಾಯಿ ಒಂದು ಪ್ರೇರಣೆ ಕೊಟ್ಟಳು, ಶಿಕ್ಷಕ ಒಂದು ಪ್ರೇರಣೆ ಕೊಟ್ಟ. ನಮ್ಮ ದೇಶದಲ್ಲಿ ಭಾರತದ ಭೂಪಟವನ್ನು ಬರೆಯುವಂಥ ಮಕ್ಕಳಿಗೇನು ಕೊರತೆ ಇಲ್ಲ. ಆದರೆ ಮನೆಯಿಂದ ಆಚೆಗೆ ಹೋಗಬೇಕಾದ್ರೆ ತಾಯಿಯನ್ನು ಜೊತೆ ಕರೆಯುವಂಥ ಮಕ್ಕಳು ಕೊರತೆ ಇಲ್ಲವೇ ಇಲ್ಲ. ಆಚೆ ಹೋಗಬೇಡ, ಅದು ಮಾಡಬೇಡ, ಅಲ್ಲಿ ಹೋಗಿ ಬಯಸ್ಕೋಬೇಡ, ಇಷ್ಟು ದೊಡ್ಡ ಕೆಲಸ ನಿನಗ್ಯಾಕೆ ಬೇಕಾಗಿತ್ತು, ಈ ರೀತಿಯಲ್ಲಿ ನಾವು ಅವ್ರನ್ನ ರೆಸ್ಟ್ರಿಕ್ಟ್ ಮಾಡ್ತೇವೆ. ಆದರೆ ನೋಡಿ, ಇಲ್ಲಿ ಅವನ ಜೀವನಕ್ಕೆ ಒಂದು ದೊಡ್ಡ ಸಾರ್ವಕಾಲಿಕವಾದಂತಹ ದಾಖಲೆ ಮಾಡೋದಕ್ಕೆ ತಾಯಿ ಆ ತೊದಲು ನುಡಿಯ ಮಗುವಿನ ಕಿವಿನಲ್ಲಿ ಹೇಳಿದಂಥ 4-6 ಶಬ್ದಗಳು ಮತ್ತು ಶಿಕ್ಷಕ ಹೇಳಿದಂಥ ಒಂದು ಪ್ರೀತಿಯ ಮಾತು ದೊಡ್ಡ ಜೀವನಕ್ಕೆ, ಅವನ ಯಶಸ್ಸನ್ನು ಸಾಧಿಸೋದಕ್ಕೆ ಪುಷ್ಟಿ ನೀಡಿದಂಥ ಮಾತುಗಳು. ಗುರಿ ಮುಟ್ಟುವ ದಾರಿಯಲ್ಲಿ ಎಂದು ವಿಶ್ರಮಿಸಬಾರದು. ಇನ್ನು ಎರಡನೆಯ ಪ್ರತಿಬಂಧಕ ಲೌಕಿಕ ಕಷ್ಟಗಳು. ನಾವು ಶ್ರದ್ಧಾವಂತರಾಗಬೇಕು. ಬಡತನ ಶಾಪ ಅಲ್ಲ, ಶ್ರೀಮಂತಿಕೆ ವರ ಅಲ್ಲ. ಸೋಮಾರಿತನ, ಮಾತ್ಸರ್ಯ, ಸಂಶಯಾಗ್ರಸ್ತ ಮನಸ್ಸು ಇದು ನಮ್ಮನ್ನು ಹಾಳು ಮಾಡುತ್ತೆ. ರೈಲ್ವೆ ಪ್ಲಾಟ್ಫಾರ್ಮ್ನ ಕೂಲಿಕಾರನ ಮಗ IAS ಮಾಡ್ದ. IAS ಆಫೀಸರ್ಸ್ ಮಕ್ಕಳು IAS ಮಾಡಲಿಲ್ಲ. ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾ ಇದ್ದರು, ದೇವರಿಗೆ ನಾನು ಧನ್ಯ, ಏಕೆಂದರೆ ಬಾಲ್ಯದಲ್ಲಿ ನನಗೆ ಕೊಡಬಾರದಷ್ಟು ಕಷ್ಟವನ್ನು ಕೊಟ್ಟಿದ್ದ. ಈ ಕಷ್ಟಗಳೇ ನನ್ನಲ್ಲಿ ಗಟ್ಟಿತನವನ್ನು ಉಂಟು ಮಾಡಿದ್ವು. ಹಾಗಾದರೆ ಲೌಕಿಕ ಕಷ್ಟಗಳಿಂದ ಪರಿಹಾರ? ವಿವೇಕಾನಂದರು ಹೇಳ್ತಾರೆ, ಫೈತ್ 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 ಇನ್ ಗಾಡ್, ಫೈತ್ 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 ಇನ್ ಅವರ್ ಸೆಲ್ವ್ಸ್. ಇಷ್ಟೇ ಪರಿಹಾರ. ದೇವರಲ್ಲಿ ಯಾಕೆ ನಂಬಿಕೆ ಇಡಬೇಕು? ನಮಗೆ ಅರ್ಥವಾಗದೇ ಇರುವುದಕ್ಕೆ ಮಣಿಯೋದರಲ್ಲಿ ನಮಗೆ ಶ್ರೇಯಸ್ಸಿದೆ. ನಮಗೆ ಅರ್ಥವಾಗೋದನ್ನು ಆನಂದಿಸೋದರಲ್ಲಿ ನಮಗೆ ಶ್ರೇಯಸ್ಸಿದೆ. ನಿನ್ನೆ ದಿವಸ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ, ಗೋಯ್ತೆ ಅವ್ರ ಮಾತನ್ನು. ಡಾಕ್ಟರ್ ಅಬ್ದುಲ್ ಕಲಾಂ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನ್ಯೂಸ್ ಪೇಪರ್ ಮಾರ್ತಾ ಇದ್ದ ಹುಡುಗ. ಯಾವ ವ್ಯಕ್ತಿ ನ್ಯೂಸ್ ಪೇಪರ್ ಮಾರ್ತಾ ಇದ್ರೋ ಭವಿಷ್ಯದಲ್ಲಿ ಅವರ ಮಾತುಗಳನ್ನು ಪ್ರಪಂಚದ ಲಕ್ಷಾಂತರ ನ್ಯೂಸ್ ಪೇಪರ್ಗಳು ಪ್ರಿಂಟ್ ಮಾಡಿದ್ವು. ಕಷ್ಟಗಳಿಂದ ಕಂಗಾಲಾಗದಿರಿ ಅಂದರು ವಿವೇಕಾನಂದರು.
ಎವ್ರಿ ಒನ್ ಶುಡ್ ಬಿ ಅಲೈವ್ ಟುವರ್ಡ್ಸ್ ದಿ ನೀಡ್ ಆಫ್ ದಿ ಸೊಸೈಟಿ. ಇದು ನಮ್ಮ ಚರಮಧ್ಯೇಯ ಆಗಬೇಕು. ಸಮಾಜದ ಅವಶ್ಯಕತೆಗಳ ದೃಷ್ಟಿಯಲ್ಲಿ ನಮ್ಮ ಬದುಕಿನಲ್ಲಿ ಜೀವಂತಿಕೆಯನ್ನು ತೊಡಗಿಸಬೇಕು ಅನ್ನೋದು ಅನಿವಾರ್ಯವಾದ ವಿಷಯ. ಗಾಜಿನ ಪೆಟ್ಟಿಗೆಯೊಳಗೆ ಇರತಕ್ಕಂಥ ಸಸ್ಯ ಸುರಕ್ಷಿತ, ಆದರೆ ಸ್ವತಂತ್ರ ಬೆಳವಣಿಗೆ ಮತ್ತು ವಿಕಾಸವೆಂಬುದು ಸಾಧ್ಯವೇ ಇಲ್ಲ ಆ ಕೇಸ್ನಲ್ಲಿ. ಜನನ ಮರಣಗಳ ನಡುವಿನ ಹೋರಾಟ, ಸಂಕುಚಿತತೆ ವಿಕಾಸಗಳ ನಡುವಿನ ಹೋರಾಟವನ್ನೇ ಜೀವನ ಅಂತ ನಾವು ಗುರುತಿಸ್ಕೊಳ್ಳೇಬೇಕಾಗತ್ತೆ. ಜೀವನ ಅಂತಕ್ಕಂಥದ್ದು ಸುಲಭವಾದ್ದಲ್ಲ, ಇದು ಆರಾಮದಾಯಕ ಅಲ್ಲ. ಜೀವನ ಅಂತಕ್ಕಂಥದ್ದು ಒಂದು ಅನ್ವೇಷಣೆ. ಈ ಜೀವನ ಅನ್ವೇಷಣೆಯಲ್ಲಿ ಸತ್ಯಕ್ಕಾಗಿ ಹೋರಾಟ ಇದೆ, ಒಳಿತಿಗಾಗಿ ಹೋರಾಟ ಇದೆ, ಸೌಂದರ್ಯಕ್ಕಾಗಿ ಹೋರಾಟ ಇದೆ, ಔನ್ನತ್ಯಕ್ಕಾಗಿ ಹೋರಾಟ ಇದೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಜೀವನದಲ್ಲಿ ಆರಾಮ ಆಲಸ್ಯ ಇರಬಾರದು. ಹೃನ್ಮನಗಳಲ್ಲಿ ಸಾಹಸ ಪ್ರವೃತ್ತಿ ಅನಿವಾರ್ಯವಾಗಬೇಕು. ಫ್ರೆಂಚ್ ಕ್ರಾಂತಿಯ ಧ್ಯೇಯ ವಾಕ್ಯವಾಗಿ ಅವರು ಬರೆದಿದ್ದರು, ಎದೆಗಾರಿಕೆ ಎದೆಗಾರಿಕೆ ಸದಾ ಎದೆಗಾರಿಕೆ ಇರಲಿ. ಇದು ಫ್ರೆಂಚ್ ಕ್ರಾಂತಿಯ ಧ್ಯೇಯ ವಾಕ್ಯವಾಗಿತ್ತು. ವಿನ್ಸ್ಟನ್ ಚರ್ಚಿಲ್ ತಾನು ಓದಿದಂತಹ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವಕ್ಕೆ ಹೋದ. ಮುಖ್ಯ ಅತಿಥಿಯ ಭಾಷಣವನ್ನು ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸಿದ, ನೆವರ್ 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 ಗಿವ್ ಅಪ್ ಅಷ್ಟೇ ಹೇಳಿದ್ದು. ಎಂದು ಎಂದು ಎಂದೆಂದು ಪ್ರಯತ್ನವನ್ನು ಕೈಚೆಲ್ಲಬೇಡಿ. ಭೋಗಲಾಲಸೆ, ಆರಾಮಪ್ರಿಯತೆ, ಸ್ವಾರ್ಥಪರತೆ ಇವು ನಮ್ಮ ಜೀವನದ ಕ್ರಿಯಾಶೀಲತೆಯನ್ನು ನಷ್ಟಗೊಳಿಸಿಬಿಡುತ್ತವೆ. ಋಗ್ವೇದ ಹೇಳುತ್ತೆ, ಯಸ್ಯ ಛಾಯಾ ಅಮೃತಂ ಯಸ್ಯ ಮೃತ್ಯು. ಸತ್ಯ ಯಾವುದೆಂದರೆ ಯಾವುದರ ನೆರಳು ಜನನ ಮರಣಗಳೋ ಅದು. ಸಾವನ್ನು ಎದುರಿಸಬಲ್ಲವರಾದರೆ ಮಾತ್ರ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಸಾವನ್ನು ಸ್ವಾಗತಿಸಬೇಕೆಂದರೆ ಒಂದಿಲ್ಲೊಂದು ದಿನ ಸಾಯಲೇಬೇಕಲ್ವೇ ಅನ್ನಬಾರ್ದು. ಬದಲಾಗಿ ಸಾವಿನಲ್ಲೂ ಪರಾಕ್ರಮ ಉಳಿಸ್ಕೊಳ್ತೇನೆ ಅನ್ನುವ ದಿಟ್ಟತನವನ್ನು ನಾವು ಗಮನಿಸಬೇಕು. ನಮ್ಮ ಬದುಕಿಗೆ 2 ಲಾಭಗಳಿದೆ ಅಂತ ಮಹಾತ್ಮರು ಹೇಳ್ತಾರೆ. ಮೊದಲನೇದು ವ್ಯಾವಹಾರಿಕ ಲಾಭ. ವ್ಯಾವಹಾರಿಕ ಲಾಭದಲ್ಲಿ ಸಂಪತ್ತು ಸಿಗುತ್ತೆ. ಎರಡನೇದು ಪಾರಮಾರ್ಥಿಕ ಮೌಲ್ಯ. ಅಲ್ಲಿ ಜಗತ್ತೇ ನಮ್ಮದಾಗ್ಬಿಡುತ್ತೆ. ವ್ಯಾವಹಾರಿಕ ಲಾಭ ಅನ್ನೋದು ನಾವು ಅಲ್ಲೇ ನಿಲ್ಲಬಾರದು ಅನ್ನೋದಕ್ಕೆ ಒಂದು ಎಚ್ಚರಿಕೆ. ಕಾರ್ಯಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸದೆ ತಮ್ಮ ಆತ್ಮರಕ್ಷಣೆಗಾಗಿ ಹಕ್ಕು ಬಾಧ್ಯತೆಗಳ ಹೋರಾಟವನ್ನು ಮನುಷ್ಯ ಅವಲಂಬಿಸಿದ್ದೇ ಆದರೆ ವ್ಯಕ್ತಿ, ಸಮಾಜ ಮತ್ತು ದೇಶದಲ್ಲಿ ಮಾನಸಿಕ ದಾರಿದ್ರ್ಯ ವೃದ್ಧಿಸುತ್ತೆ. ಅಲ್ಲದೆ ಒಳ್ಳೆಯ ಉದ್ದೇಶಕ್ಕೆ ಕೆಟ್ಟ ಮಾರ್ಗ ಹಿಡಿದರೆ ಜಗತ್ತಿನಲ್ಲಿ ನೈತಿಕ ಪ್ರಜ್ಞೆ ದಿವಾಳಿಯಾಗತ್ತೆ ಅನ್ನೋದು ಹಿರಿಯರ ಎಚ್ಚರಿಕೆಯ ಮಾತು. ಆ ನಿಟ್ಟಿನಲ್ಲಿ ವ್ಯಾವಹಾರಿಕ ಮೌಲ್ಯ ಬೇಕು. ವ್ಯಾವಹಾರಿಕ ಮೌಲ್ಯ ಜೀವನದಲ್ಲಿ ನಾವು ಸಂಪಾದಿಸಬೇಕಾದ್ದೇ ನಿಜ. ಆದರೆ ವ್ಯಾವಹಾರಿಕ ಮೌಲ್ಯದಿಂದ ದುಡ್ಡು ಕಾಸು ಸಿಗುತ್ತೆ. ಈ ಪ್ರಪಂಚದಲ್ಲಿ ಪಾರಮಾರ್ಥಿಕ ಮೌಲ್ಯವನ್ನು ನಮ್ಮದಾಗಿಸ್ಕೊಂಡಾಗ ಇಡೀ ಜಗತ್ತೇ ನಮ್ಮ ಅಡಿಯಾಳಾಗುತ್ತದೆ. ಆದ್ದರಿಂದಲೇ ಸನ್ಯಾಸಿಗಳನ್ನು ಜಗದ್ಗುರುಗಳು ಅಂತ ಗೌರವಿಸಿದ್ದು. ಒಮ್ಮೆ ಒಬ್ಬರು ಕೇಳಿದ್ದುಂಟು, ಗುರುಗಳೇ ತಪ್ಪು ತಿಳ್ಕೊಳ್ಬೇಡಿ, ಇರೋದು ಒಂದೇ ಜಗತ್ತು, ಇದಕ್ಕೆ ಎಷ್ಟು ಜನ ಗುರುಗಳು? ಅದಕ್ಕೆ ನಾ ಹೇಳಿದೆ, ಜಗತ್ತು ಇರೋದು ಇದು 3 ದಿನದ ಜಗತ್ತು. ಇದಕ್ಕೆ 3 ಕಾಸಿನ ಕಿಮ್ಮತ್ತು, ಅರಿತರೆ ಗಮ್ಮತ್ತು, ಅರಿಯಲು ಬೇಕು ಹಿಮ್ಮತ್ತು ಅಂತ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಹೇಳಿದಾರಪ್ಪ. ಈ ಜಗತ್ತಿನ ಪ್ರಪಂಚದ ಯಾವುದೇ ಪ್ರಾಪಂಚಿಕತೆ, ಅದರ ಕಿಲುಬು ನಮಗೆ ಅಂಟದೇ ಇದ್ದರೆ ನಾವು ಜಗದ್ಗುರುಗಳು ಅಂತ. ಜಗದ್ಗುರುಗಳು ಅಂತಂದರೆ ದೊಡ್ಡ ಜಮೀನ್ದಾರರು ಅಂತಲ್ಲ. ಜಮೀನ್ದಾರರಾಗೋದಕ್ಕೆ ದೇಸಾಯಿಗಳಾಗ್ಬೋದು, ಜಮೀನ್ದಾರ ಅಂತಲೇ ಇದೆ.
ಆದರೆ ಸನ್ಯಾಸಿಯೊಬ್ಬ ಜಗದ್ಗುರು ಹೇಗಾಗ್ತಾನೆ ಅಂದರೆ, ಯಾವ ಲೌಕಿಕ ಸಂಪತ್ತನ್ನು ತನ್ನದಾಗಿಸಿಕೊಂಡು ಒಬ್ಬ ಸಂಸಾರಸ್ಥ ಶ್ರೀಮಂತನಾಗಿದ್ದಾನೆಯೋ ಆ ಎಲ್ಲ ಶ್ರೀಮಂತಿಕೆಯೂ ನನಗೆ ಬೇಕಾಗಿಲ್ಲ ಅನ್ನೋ ನಿಶ್ಚಲ ಮನಸ್ಸಿನಲ್ಲಿ ನಿಂತಹ ತ್ಯಾಗಿ ನಿಜವಾದ ಜಗದ್ಗುರು ಆಗ್ತಾನೆ ಅನ್ನೋ ಮಾತಿನೊಂದಿಗೆ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಮುಂದಿನದ್ದನ್ನು ಅವರ ಕೃಪೆಯಿಂದ ನಾಳೆ ಮುಂದುವರಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.